ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नाम्ने नमस्ते सारस्वते देवे गौरवाणी प्रचारिणे निर्विशेषशून्यवादि पाश्चात्यदेशतारिणे वाञ्छाकल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः। श्रीकृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम 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 हरे हरे। ಮತ್ತೊಮ್ಮೆ ಎಲ್ಲರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಇವತ್ತು ನಾವು ರೂಪ ಗೋಸ್ವಾಮಿಯವರ ಬಗ್ಗೆ ಕೊನೆಯ ಚರ್ಚೆಯನ್ನ ಇವತ್ತು ನಾವು ಮಾಡ್ತೀವಿ. ನಿಜವಾಗ್ಲೂ ನೋಡಿದ್ರೆ ಎಲ್ಲಾ ಗೋಸ್ವಾಮಿಗಳ ಬಗ್ಗೆ ಅನಂತಾನಂತ ಚರ್ಚೆಯನ್ನ ಮಾಡ್ತಾನೆ ಇರಬಹುದು. ಏಕೆಂದ್ರೆ ನಾವಿವಾಗ ಇಲ್ಲಿ ಏನ್ ಚರ್ಚೆ ಮಾಡಿದ್ದೀವಿ ಅದು ಬಹಳ ಮೂಲಭೂತವಾದ ಚರ್ಚೆ. ಯಾವ ವಿಷಯಗಳನ್ನ ಚೈತನ್ಯ ಚರಿತಾಮೃತದಲ್ಲಿ ಕೊಟ್ಟಿದ್ದಾರೆ, ಮತ್ತೆ ಸಾಮಾನ್ಯವಾಗಿ ಯಾವ ವಿಷಯಗಳು ಚರ್ಚಿತವಾಗತ್ತೆ ಅವು ಅಂತಹ ಮಹಾನುಭಾವರ ಬಗ್ಗೆ ಅದನ್ನ ಮಾತ್ರ ಚರ್ಚೆ ಮಾಡಿದ್ದೇವೆ ಅಷ್ಟೇನೆ. ಆದ್ರೆ ಇದಲ್ದೇನೆ ಅನೇಕ ಲೀಲೆಗಳು, ಅನೇಕ ಗುಟ್ಟಾದಂತಹ ರಹಸ್ಯಗಳು, ರಹಸ್ಯಮಯವಾಗಿರ್ತಕ್ಕಂಥ ಲೀಲೆಗಳು ಎಲ್ಲವೂ ಈ ಗೋಸ್ವಾಮಿಗಳ ಬಗ್ಗೆ ಖಂಡಿತವಾಗ್ಲೂ ಇದೆ. ಅದೆಲ್ಲ ನಾವು ಕೇಳ್ತಾ ಕೇಳ್ತಾ ನಮ್ಮ ಭಕ್ತಿಮಯ ಜೀವನದಲ್ಲಿ ಯಾತ್ರೆಗೆ ಹೋದಾಗ ಆ ಎಲ್ಲಾ ಸಂದರ್ಭದಲ್ಲಿ ನಾವು ಖಂಡಿತವಾಗ್ಲೂ ಕೇಳ್ತೀವಿ. ಆಯ್ತಾ? ದಯವಿಟ್ಟು ಎಲ್ಲರೂ ನಿಮ್ಮ ಮೈಕ್ರೋಫೋನ್ ನ ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಾನೇ ಮಾಡ್ಬಿಡ್ತೀನಿ, ಅದೇ ವಾಸಿ ಅಂತ ಕಾಣುತ್ತೆ. ಒಂದೇ ನಿಮಿಷ. ಓಕೆ, ಸೊ ಎಲ್ಲರಿಗೂ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ಎಲ್ಲರನ್ನು ಮ್ಯೂಟ್ ಮಾಡಿದೀನಿ. ಕೊನೆಯಲ್ಲಿ ಮತ್ತೆ ಯಾವಾಗ ಎಲ್ಲರೂ ಮಾತಾಡಬೇಕು ಅವಾಗ ಅನ್ಮ್ಯೂಟ್ ಮಾಡ್ತೀನಿ. ಆಯ್ತಾ? ಇದೀಗ ನಾವು ಇವತ್ತಿನ ಚರ್ಚೆಗೆ ಹೋಗೋಣ. ಕಳೆದ ಬಾರಿ ಅಂದ್ರೆ ಕಳೆದ ಸೋಮವಾರ 13ನೇ ತಾರೀಕು ನಾವು ಶ್ರೀಲಗುರು ರೂಪ ಗೋಸ್ವಾಮಿ ಅವರಿಗೆ ಶ್ರೀ ರಾಧಾ ಗೋವಿಂದನ ವಿಗ್ರಹ ಹೇಗೆ ಗೋಚರವಾಯಿತು, ಅದಕ್ಕೆ ದೇವಸ್ಥಾನವನ್ನ ಹೇಗೆ ಕಟ್ಟಿಸಿದ್ರು ಅವರು ಒಬ್ಬ ಮಹಾನ್ ರಾಜನ ಸಹಾಯದಿಂದ. ನಂತರ ಆ ದೇವಸ್ಥಾನದಲ್ಲಿ ವೃಂದದೇವಿಯ ಮೂರ್ತಿಯನ್ನ ಕೂಡ ಹೇಗೆ ಅವರು ಪ್ರತಿಷ್ಠಾಪಿಸಿದ್ರು, ಯಾವ ಸಂದರ್ಭದಲ್ಲಿ ಆ ಘಟನೆ ಅಥವಾ ಆ ಒಂದು ಬಂತು, ತದನಂತರ ಹೇಗೆ ವೃಂದಾವನದಲ್ಲಿ ಇದ್ದಂತಹ ರೂಪ ಗೋಸ್ವಾಮಿ ಅವರ ಸಹಾಯವನ್ನ ಮಾಡುವುದಕ್ಕಾಗಿ ಚೈತನ್ಯ ಮಹಾಪ್ರಭು ಜಗನ್ನಾಥಪುರಿಯಿಂದ ಕಾಶೀಶ್ವರ ಪಂಡಿತರನ್ನ ಕಳಿಸ್ತಾರೆ. ಅವರ ಜೊತೆಗೆ ಅವರದೇ ಆದಂತಹ ಒಂದು ಗೌರ ಗೋವಿಂದ ವಿಗ್ರಹವನ್ನ ಕಳಿಸ್ತಾರೆ. ಇದನ್ನು ಕೂಡ ನಾವು ಚರ್ಚೆ ಮಾಡಿದ್ವಿ. ನಂತರ ಶ್ರೀಲ ರೂಪ ಗೋಸ್ವಾಮಿಯವರು ವೃಂದಾವನದಲ್ಲಿ ಮತ್ತಷ್ಟು ಬಹಳ ಅಪೂರ್ವವಾದಂತಹ ಲೀಲೆಗಳನ್ನ ಏನ್ ಮಾಡಿದ್ರು, ಅದರಲ್ಲೂ ವಿಶೇಷವಾಗಿ ನಾವು ನೋಡೋದಿದ್ರೆ ಸನಾತನ ಗೋಸ್ವಾಮಿ ಜೊತೆಗೆ ಅವರು ಮಾಡಿದಂತಹ ಲೀಲೆಗಳು, ಇದೆಲ್ಲವನ್ನ ನಾವು ಸಾಕಷ್ಟು ಕಳೆದ ಬಾರಿ ನಾವು ಚರ್ಚೆಯನ್ನ ಮಾಡಿದ್ವಿ ಅಲ್ವಾ. ಇನ್ನೂ ಒಂದಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡಿದೀವಿ. ಇದಾಗ ನನಗೆ ಏನ್ ನೆನಪು ಬಂದಿದೆ ಅದ್ ಮಾತ್ರ ಹೇಳಿದ್ದೀನಿ. ಆದ್ರೆ ಇವತ್ತು ಅದರಿಂದ ಮುಂದಕ್ಕೆ ಹೋಗ್ತಾ ಚೈತನ್ಯ ಚರಿತಾಮೃತದ ಮಧ್ಯಲೀಲೆಯಲ್ಲಿ ವಿಶೇಷವಾಗಿ ರೂಪ ಗೋಸ್ವಾಮಿಯವರ ಬಗ್ಗೆ ಮತ್ತಷ್ಟು ಏನು ಮಾಹಿತಿ ನಮ್ಗೆ ಸಿಗತ್ತೆ ಅದನ್ನ ನಾವು ಚರ್ಚೆ ಮಾಡ್ತೀವಿ. ಇವತ್ತು ಕೂಡ ನಾವು ಚರ್ಚೆ ಮಾಡುವ ಸಾಮಾನ್ಯವಾಗಿ ಎಲ್ಲರೂ ಹೇಳುವಂತಹ ಲೀಲೆಗಳು, ಆದ್ರೆ ನಮ್ಮ ಈ ಒಂದು ಸಭೆಯಲ್ಲಿ ಸಾಮಾನ್ಯವಾಗಿ ಕೇಳಿಲ್ಲದೆ ಇರಬಹುದು. ಆದ್ರಿಂದ ಚರ್ಚೆ ಮಾಡ್ತಾ ಇದ್ದೀವಿ ಈ ಲೀಲೆಗಳನ್ನ. ಈ ಲೀಲೆಗಳೆಲ್ಲವೂ ಕೂಡ ವೃಂದಾವನದಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹವು. ಮತ್ತೆ ರೂಪ ಗೋಸ್ವಾಮಿ ಅಂದ್ರೆ ತಕ್ಷಣ ಈ ಎಲ್ಲಾ ಲೀಲೆಗಳು ನಮ್ಮ ಸ್ಮರಣೆಗೆ ಬರ್ತಕ್ಕಂತಹ ಲೀಲೆಗಳು. ಆಯ್ತಾ? ಅದರಿಂದ ಇದೀಗ ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಒಂದೇ ನಿಮಿಷ. ಒಂದೇ ನಿಮಿಷ.
ಆ ಇವತ್ತು 6ನೆಯ ಚರ್ಚೆ ಶ್ರೀಲ ರೂಪ ಗೋಸ್ವಾಮಿಯವರ ವೃಂದಾವನದ ಅಪೂರ್ವ ಲೀಲೆಗಳು ಮತ್ತೆ ಅಂತ್ಯಲೀಲೆಗಳು, ಕೊನೆಯಲ್ಲಿ ಅವರ ಸಾಹಿತ್ಯಿಕ ಕೊಡುಗೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಮಾಡುವಂತಹ ಚರ್ಚೆ ಇವತ್ತು ಯಾವುದು ಅಂತ ಹೇಳಿದ್ರೆ, ಕೊನೆಯಲ್ಲಿ ಅವರ ಸಾಹಿತ್ಯಿಕ ಯೋಗದಾನ ಅಥವಾ ಕೊಡುಗೆ ಏನಿದೆ ಅದನ್ನ ನಾವು ಚರ್ಚೆ ಮಾಡ್ತೀವಿ. ಆಯ್ತಾ? ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಚೈತನ್ಯ ಮಹಾಪ್ರಭುಗಳ ಮನಸ್ಸಿನ ಅಂತರಾಳದ ಆಸೆಯನ್ನ ಅರಿತು ಈ ಭೂಮಿಯಲ್ಲಿ ಅದನ್ನ ಸ್ಥಾಪಿಸಿದ ಶ್ರೀಲ ರೂಪ ಗೋಸ್ವಾಮಿಯವರು ಯಾವ ಸಮಯದಲ್ಲಿ ತಾನೇ ನನಗೆ ಅವರ ಪಾದಾರವಿಂದಗಳ ಕೆಳಗಡೆ ಆಶ್ರಯವನ್ನ ಕೊಡುವರು. ಇದು ರೂಪ ಗೋಸ್ವಾಮಿಯವರ ಪ್ರಣತಿ ಮಂತ್ರ. ನಮ್ಮ ಮಂಗಳಾಚರಣದಲ್ಲಿ ಯಾವಾಗ್ಲೂ ಸದಾ ನಾವು ಹೇಳುವಂತಹ ಒಂದು ಶ್ಲೋಕ. ಇದೀಗ ನಮ್ಮ ಚರ್ಚೆಯ ವಿಷಯಕ್ಕೆ ಬರೋಣ. ಈ ಒಂದು ಇವತ್ತು ನಾನು ಹೇಳಿದಂತೆ ಒಂದಷ್ಟು ಬಹಳ ಅಪೂರ್ವವಾದಂತಹ ಲೀಲೆಗಳು. ಈ ಎಲ್ಲಾ ಲೀಲೆಗಳು ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ಗೋಸ್ವಾಮಿಗಳು ಎಲ್ಲಾ ಗೋಸ್ವಾಮಿಗಳು ಕೂಡ 6 ಗೋಸ್ವಾಮಿಗಳು ಈ ಭೌತಿಕ ಸ್ತರದಲ್ಲಿ ಇರ್ಲಿಲ್ಲ. ಖಂಡಿತವಾಗ್ಲೂ ಅವರು ಆಧ್ಯಾತ್ಮಿಕ ಸ್ತರದಲ್ಲಿ ಪ್ರತಿಯೊಂದು ಕ್ಷಣ ಕೂಡ ಅವರು ರಮಿಸುತ್ತಿದ್ದರು ಎಂಬುದನ್ನ ತೋರಿಸುತ್ತೆ ಎಲ್ಲಾ ಲೀಲೆಗಳು ಕೂಡ. ಆಯ್ತಾ? ಈ ಮುಂಚೆ ನಾವು ಏನ್ ಚರ್ಚೆ ಮಾಡಿದ್ವಿ ಅದು ಕೂಡ ಖಂಡಿತವಾಗ್ಲೂ ತೋರಿಸುತ್ತೆ. ಆದರೆ ವಿಶೇಷವಾಗಿ ವೃಂದಾವನದಲ್ಲಿ ಯಾವ ಒಡನಾಟವನ್ನ ರೂಪ ಗೋಸ್ವಾಮಿ ಮತ್ತೆ ಸನಾತನ ಗೋಸ್ವಾಮಿ ಇನ್ನಿತರ ಗೋಸ್ವಾಮಿಗಳು ಕೂಡ ಸ್ವಯಂ ಕೃಷ್ಣನ ಜೊತೆಗೆ, ಸ್ವಯಂ ಶ್ರೀಮತಿ ರಾಧಾರಾಣಿಯ ಜೊತೆಗೆ ಇಟ್ಕೊಂಡಿದ್ರು. ಈ ಎಲ್ಲಾ ಲೀಲೆಗಳು ಏನನ್ನ ತೋರಿಸುತ್ತೆ ಅಂದ್ರೆ, ಅವರ ಉಚ್ಚ ಸ್ಥರ ಏನಿತ್ತು, ಅವರ ಉನ್ನತವಾದಂತಹ ಭಕ್ತಿಮಯವಾದಂತಹ ಸ್ಥರ ಏನಿತ್ತು, ಮತ್ತೆ ಹೇಗೆ ಅವರು ನಿತ್ಯ ಸಿದ್ಧ ಭಕ್ತರು. ಯದ್ಯಪಿ ಈ ಲೋಕಕ್ಕೆ ಬಂದಾದ್ಮೇಲೆ ಅವರ ಜೀವನದಲ್ಲಿ ಅನೇಕ ಘಟನೆಗಳು ಸಂಭವಿಸಬಹುದು. ಅವರ ಪೂರ್ವಾಶ್ರಮದಲ್ಲಿ ಅವರು ಮ್ಲೇಚ್ಛರಿಗೆ ಸೇವೆಯನ್ನ ಮಾಡ್ತಾ ಇದ್ದಿರಬಹುದು. ಅದು ಕೂಡ ಯಾವ ಕಾರಣದಿಂದ ಮಾಡಿದ್ರು ಅನ್ನೋದನ್ನ ನಾವು ಚರ್ಚೆ ಮಾಡಿದ್ವಿ. ಎಲ್ಲ ಸನಾತನ ಧರ್ಮಿಗಳನ್ನ ಸಂರಕ್ಷಿಸುವುದಕ್ಕಾಗಿ ಆ ಒಂದು ಸೇವೆಗೆ ಒಪ್ಕೊಂಡಿದ್ರು. ಆ ರೀತಿಯಾದಂತಹ ಅನೇಕ ಘಟನೆಗಳು ಸಂಭವಿಸಿರಬಹುದು. ಸನಾತನ ಗೋಸ್ವಾಮಿ ಅವರು ಉದಾಹರಣೆಗೆ ಯಾವಾಗ ಚೈತನ್ಯ ಮಹಾಪ್ರಭುಗಳನ್ನ ಭೇಟಿಯಾಗೋದಕ್ಕೆ ವಾರಾಣಸಿ ಪ್ರದೇಶಕ್ಕೆ ಬರ್ತಾರೆ, ಅಲ್ಲಿ ಅವರ ಚಂದ್ರಶೇಖರ ಆಚಾರ್ಯರವರ ಮನೆಗೆ ಬರ್ತಾರೆ. ಅವರು ಬಂದ ಕೂಡಲೇ ಚೈತನ್ಯ ಮಹಾಪ್ರಭು ಅಂತರ್ಯಾಮಿ ಆಗಿರೋದ್ರಿಂದ ಗೊತ್ತಾಗತ್ತೆ. ಚಂದ್ರಶೇಖರ ಆಚಾರ್ಯರಿಗೆ ಹೇಳ್ತಾರೆ, ಆಚೆ ಒಬ್ಬ ಮಹಾನ್ ಭಕ್ತರು ಬಂದಿದ್ದಾರೆ, ಅವರನ್ನ ದಯವಿಟ್ಟು ಕರ್ಕೊಂಡು ಒಳಗೆ ಬನ್ನಿ ಅಂತ. ಅವ್ರು ಹೋಗಿ ನೋಡ್ತಾರೆ ಚಂದ್ರಶೇಖರ ಆಚಾರ್ಯರು, ಆಚೆ ಒಬ್ಬ ಭಿಕ್ಷುಕನ ತರಹ ಇದ್ದಂತ ಒಬ್ಬ ಮುಸಲ್ಮಾನ ಇದ್ದಂತೆ ಅವ್ರಿಗೆ ಕಾಣಿಸುತ್ತೆ. ಅಂದ್ರೆ ಅವ್ರಿಗೆ ತೋರುತ್ತೆ ಆ ರೀತಿ. ಅವ್ರಿಗೆ ಯಾವ ಪ್ರತೀತಿ ಬರುತ್ತೆ ಅಂದ್ರೆ, ಒಬ್ಬ ಭಿಕ್ಷುಕನ ತರಹ ಇರುವಂತ ಒಬ್ಬ ಮುಸಲ್ಮಾನ ಇದ್ದಾನೆ, ಬೇರೆ ಯಾವ ಮಹಾನ್ ಭಕ್ತ ಕಾಣಿಸ್ತಾ ಇಲ್ವಲ್ಲ ನಮ್ಗೆ ಅನ್ನೋ ತರ ಅನ್ಸುತ್ತೆ ಅವ್ರಿಗೆ. ಅದರಿಂದ ವಾಪಸ್ ಬಂದು ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಯಾವುದೇ ಮಹಾನ್ ಭಕ್ತ ಇಲ್ಲ ಅಲ್ಲಿ, ಯಾರು ಇಲ್ಲ, ಚೈತನ್ಯ ಮಹಾಪ್ರಭು ಯಾರು ಇರ್ಲಿಲ್ವಾ? ಅವಾಗ ಹೇಳ್ತಾರೆ, ಇಲ್ಲ, ಒಬ್ಬ ಭಿಕ್ಷುಕ ಇದ್ದಾನೆ ಅಷ್ಟೇನೆ. ಭಿಕ್ಷುಕ ಅವನೇನೆ ಮಹಾನ್ ಭಕ್ತ, ದಯವಿಟ್ಟು ಅವ್ರನ್ನ ಒಳಗೆ ಕರ್ಕೊಂಡು ಬನ್ನಿ ಅಂದ್ರೆ ನೋಡಿ, ಅವ್ರನ್ನ ಗುರುತ್ ಹಿಡಿಯೋದಕ್ಕೂ ಆಗ್ತಾ ಇರ್ಲಿಲ್ಲ ಅವರ ಮಾರು ವೇಷದಲ್ಲಿ, ಅಲ್ವಾ? ಅದರಿಂದ ನಾವೇನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಬಾಹ್ಯವಾಗಿರ್ತಕ್ಕಂತಹ ಅಥವಾ ಹೊರಗೆ ತೋರುವಂತಹ ರೂಪದಿಂದ ಯಾರನ್ನು ನಾವು ಅಲ್ಲಗಳೆಯಬಾರದು. ಆ ರೀತಿ ನಾವು ಅರ್ಥ ಮಾಡ್ಕೋತೀವಿ, ಅಲ್ವೇ? ಸೊ ಇವತ್ತು ನಾವು ನೋಡಿ ಈ ಒಂದಷ್ಟು ಅಪೂರ್ವವಾದಂತ ಲೀಲೆಗಳನ್ನ ನಾವು ಚರ್ಚೆ ಮಾಡ್ತೀವಿ. ಒಂದು ಸಮಯದಲ್ಲಿ ರೂಪ ಗೋಸ್ವಾಮಿ ಅವರು ಸನಾತನ ಗೋಸ್ವಾಮಿ ಅವರ ಸ್ವಂತ ಅಣ್ಣ ಮತ್ತೆ ಅವರ ಗುರು ಕೂಡ. ಆಯ್ತಾ? ಇದನ್ನ ಚೈತನ್ಯ ಚರಿತಾಮೃತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಎಲ್ಲಾ ಗೋಸ್ವಾಮಿಗಳು ಕೂಡ ಜೀವ ಗೋಸ್ವಾಮಿಯನ್ನ ಬಿಟ್ಟು ಬೇರೆ ಎಲ್ಲಾ 5 ಗೋಸ್ವಾಮಿಗಳು ಕೂಡ ಚೈತನ್ಯ ಮಹಾಪ್ರಭು ಅವರ ನೇರ ಶಿಷ್ಯರು. ಜೀವ ಗೋಸ್ವಾಮಿ ಅವರಿಗೆ ಆ ಒಂದು ಭಾಗ್ಯ ಸಿಗ್ಲಿಲ್ಲ, ಅದರಿಂದ ಅವರು ನೇರವಾಗಿ ರೂಪ ಗೋಸ್ವಾಮಿ ಅವರ ಶಿಷ್ಯರು. ಆದ್ರೆ ಮಿಕ್ಕ 5 ಗೋಸ್ವಾಮಿಗಳು ಕೂಡ ಚೈತನ್ಯ ಮಹಾಪ್ರಭು ಅವರ ನೇರವಾದಂತಹ ಶಿಕ್ಷಾ ಶಿಷ್ಯರು. ಆದ್ರೆ ರೂಪ ಗೋಸ್ವಾಮಿ ಅವರು ವಿಶೇಷವಾಗಿ ಸನಾತನ ಗೋಸ್ವಾಮಿ ಅವರನ್ನ ತನ್ನದೇ ಆದಂತಹ ಅಣ್ಣನನ್ನ ಅವರು ವಿಶೇಷವಾಗಿ ಗುರುಗಳ ರೂಪದಲ್ಲಿ ಸ್ವೀಕರಿಸಿದ್ರು, ಅಲ್ವಾ? ಅದರಿಂದ ಅವರ ಜೊತೆಗೆ ಒಂದು ಚರ್ಚೆಯನ್ನ ಮಾಡ್ತಾ ಇದ್ರು. ಇತ್ತೀಚೆಗೆನೆ ಅವರು ಒಂದು ನಾಟಕವನ್ನ ಬರೆದಿರ್ತಾರೆ. ಆ ನಾಟಕ ಯಾವುದು ಅನ್ನೋದು ಚೈತನ್ಯ ಚರಿತಾಮೃತದಲ್ಲಿ ಅದರ ಬಗ್ಗೆ ಮಾಹಿತಿ ಇಲ್ಲ.
ರೂಪ ಗೋಸ್ವಾಮಿ ಅವರು 3-4 ನಾಟಕಗಳನ್ನ ಬರೆದಿದ್ದಾರೆ. ಅದೆಲ್ಲವನ್ನ ಅಧ್ಯಯನ ಮಾಡಿದ್ರೆ ನಮ್ಗೆ ಯಾವ ಅಂತ ನಮ್ಗೆ ಸ್ಪಷ್ಟವಾಗ್ಬಿಡತ್ತೆ ಅನ್ಸುತ್ತೆ. ನಾನ್ ಅಧ್ಯಯನ ಮಾಡಿಲ್ಲ, ಅದರಿಂದ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ನಾಟಕದಲ್ಲಿ ಅವ್ರೇನು ಬರೀತಾರೆ ಅಂದ್ರೆ, ನೋಡಿ, ಎಲ್ಲಾ ಗ್ರಂಥಗಳನ್ನ ರೂಪ ಗೋಸ್ವಾಮಿಗಿರಲಿ ಅಥವಾ ಎಲ್ಲಾ ಗೋಸ್ವಾಮಿಗಳು, ಮಹಾನುಭಾವರು, ಆಚಾರ್ಯರೆಲ್ಲರೂ ಬರೆದಿರೋದು ಅವ್ರು ಹೇಗೆ ಬರೀತಾರೆ. ಉದಾಹರಣೆಗೆ ಭಾಗವತದಲ್ಲಿ ಇರ್ತಕ್ಕಂತಹ ಲೀಲೆಗಳು, ಕೆಲವು ಲೀಲೆಗಳು ಭಾಗವತದಲ್ಲಿ ಇರುವಂತೆ ನಮ್ಗೆ ತೋರುತ್ತದೆ. ಆದ್ರೆ ಅದನ್ನ ಬಿಟ್ಟು ಅನೇಕ ಬೇರೆ ಎಲ್ಲಾ ಲೀಲೆಗಳನ್ನ ವರ್ಣಿಸಿರುವಂತೆ ನಮ್ಗೆ ಪ್ರತೀತಿ ಬರುತ್ತದೆ ಎಲ್ಲಾ ಗೋಸ್ವಾಮಿಗಳ ಗ್ರಂಥಗಳ ಅಧ್ಯಯನವನ್ನ ಮಾಡಿದ್ರೆ. ಅದರಿಂದ ಎಲ್ಲಾ ಲೀಲೆಗಳನ್ನ ಅವ್ರು ಎಲ್ಲಿಂದ ಆ ಮಾಹಿತಿಯನ್ನ ಪಡ್ಕೊಂಡ್ರು, ಅಥವಾ ಆ ಎಲ್ಲಾ ಲೀಲೆಗಳು ಅವ್ರಿಗೆ ಹೇಗೆ ಗೋಚರವಾಯಿತು ಅಂತ ಕೇಳಿದ್ರೆ, ನೋಡಿ, ಇಲ್ಲಿ ಬಹಳ ಮುಖ್ಯವಾದಂತಹ ಒಂದು ವಿಷಯ ಬರುತ್ತೆ. ಇದಕ್ಕೆ ಲೀಲಾ ಸ್ಫೂರ್ತಿ ಅಂತ ಹೇಳ್ತಾರೆ. ಲೀಲಾ ಸ್ಫೂರ್ತಿ ಅಂತ ಹೇಳಿದ್ರೇನು, ಗೋಸ್ವಾಮಿಗಳೆಲ್ಲರೂ, ಆಚಾರ್ಯರೆಲ್ಲರೂ ಕೂಡ ಕೇವಲ ವ್ಯಾಖ್ಯಾನವನ್ನ ಬರಿಬೇಕು ಅಂತ ವ್ಯಾಖ್ಯಾನವನ್ನ ಬರೆಯೋದಿಲ್ಲ. ನಾನು ನನ್ನ ಪಾಂಡಿತ್ಯವನ್ನ ತೋರಿಸ್ಬೇಕು ಅಂತ ವ್ಯಾಖ್ಯಾನವನ್ನ ಬರೆಯೋದಿಲ್ಲ, ಹೊಸ ಹೊಸ ಗ್ರಂಥಗಳನ್ನ ಬರೆಯೋದಿಲ್ಲ. ಆದ್ರೆ ಅವರು ಏನಕ್ಕೆ ಬರೀತಾರೆ ಅಥವಾ ಹೇಗೆ ಬರೀತಾರೆ ಅಂತ ಹೇಳಿದ್ರೆ, ಅವರು ಸಂಪೂರ್ಣವಾಗಿ ಸಮಾಧಿಯಲ್ಲಿ ಇರಬೇಕಾದ್ರೆ, ರಾಧಾಕೃಷ್ಣರ ಲೀಲೆಗಳು ಅವರ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಗೋಚರಕ್ಕೆ ಬಂದು ಅದನ್ನ ಅನುಭವಿಸ್ತಾ ಇರ್ಬೇಕಾದ್ರೆ, ಆ ಅನುಭವವನ್ನ ಇತರರ ಜೊತೆಗೆ ಹಂಚಿಕೊಳ್ಳಬೇಕು. ಇತರರ ಜೊತೆಗೆ ಅದನ್ನ ಹಂಚಿಕೊಂಡ್ರೆ ಇಡೀ ಜಗತ್ತಿಗೆ ರಾಧಾಕೃಷ್ಣರ ಲೀಲೆಗಳು ಗೋಚರವಾಗತ್ತೆ ಅಂತ ಹೇಳಿ, ಯಾವಾಗ ಅದು ಸಂಪೂರ್ಣವಾಗಿ ತುಂಬಿ ಬರ್ತದೆ ಅವರ ಹೃದಯದಿಂದ, ಅದು ಅವರ ಲೇಖನದ ರೂಪದಲ್ಲಿ ಆಚೆ ಬರ್ತದೆ ಅಲ್ವೇ. ಅದರಿಂದ ರೂಪ ಗೋಸ್ವಾಮಿ ಅವರು ಯಾವ ಯಾವ ಗ್ರಂಥಗಳನ್ನು ನಮ್ಗೆ ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಲೀಲಾ ಸ್ಫೂರ್ತಿ. ಲೀಲಾ ಸ್ಫೂರ್ತಿ ಅಂದ್ರೆ ಅವರ ಮನಸ್ಸಿನಲ್ಲಿ ಆ ರಾಧಾಕೃಷ್ಣರ ನಿತ್ಯ ಲೀಲೆ, ವೃಂದಾವನದಲ್ಲಿ ಇಂದೂ ಕೂಡ ನಡೆಯುತ್ತಿರುವಂತಹ ನಿತ್ಯ ಲೀಲೆ ಗೋಚರವಾಗಿ ಅದನ್ನ ಅನುಭವಿಸಿ ನಂತರ ಜಗತ್ತಿನ ಜೊತೆಗೆ ಅದನ್ನ ಹಂಚ್ಕೊಳ್ಬೇಕು ಅಂತ ಒಂದು ಮಹಾನ್ ಕೊಡುಗೆ ರೂಪದಲ್ಲಿ ಅದನ್ನ ನಮ್ಗೆ ನೀಡಿದ್ದಾರೆ ಅಲ್ವೇ. ಅದರಿಂದ ಈ ನಾಟಕದಲ್ಲಿ ಶ್ರೀಮತಿ ರಾಧಾರಾಣಿಯ ಮತ್ತೆ ಇನ್ನಿತರ ಗೋಪಿಕಾ ಸ್ತ್ರೀಯರ ಜಡೆ ಏನಿದೆ ಅಲ್ವಾ, ಹೆಂಗಸರು ಜಡೆಯನ್ನ ಕಟ್ಟಬೇಕು ಅಲ್ವಾ. ಯಾರೇ ಆಗ್ಲಿ, ಗಂಡಸರು ಆಗ್ಲಿ, ನೋಡಿ, ಇವಾಗ ಜಡೆ ಕಟ್ಟೋದು ಮತ್ತೆ ಬಾಚ್ಕೊಳ್ಳೋದೆಲ್ಲ ತುಂಬಾ ಕಷ್ಟ ಅಂತ ಹೇಳಿ ಚಿಕ್ಕದಾಗಿ ಎಲ್ಲರೂ ಕತ್ತರಿಸ್ಬಿಡ್ತಾರೆ ಅಲ್ವಾ. ಒಬ್ಬೊಬ್ರು ಕೂದ್ಲನೆ ಪೂರ್ತಿಯಾಗಿ ಕತ್ತರಿಸ್ಬಿಡ್ತಾರೆ. ಬೇರೆಯವರು ಆ ಬಾಫ್ ಕಟ್ ಅಂತ ಹೇಳ್ತಾರಲ್ಲ ಅದನ್ನ ಮಾಡಿಸ್ತಾರೆ. ಏಕೆ ಅಂತ ಹೇಳಿದ್ರೆ, ಪೂರ್ತಿ ಅದು ಹುಡುಗರು ಅಷ್ಟೇ, ಹುಡುಗಿರು ಅಷ್ಟೇ, ಗಂಡಸರು ಅಷ್ಟೇ, ಹೆಂಗಸರು ಅಷ್ಟೇ. ಏಕೆಂದ್ರೆ ಅದನ್ನ ಬಾಚ್ಕೊಳ್ಳೋದು ಎಷ್ಟೊಂದು ಸಮಯ ಅದಕ್ಕೆ ವ್ಯರ್ಥ ಮಾಡ್ಬೇಕಾಗತ್ತೆ, ಬಹಳ ಕಷ್ಟ ಅಂತ ಹೇಳಿ. ಆದ್ರೆ ಶಾಸ್ತ್ರದ ಪ್ರಕಾರ ಹೆಂಗಸರು ಜಡೆಯನ್ನ ಇಡಬೇಕು, ಗಂಡಸರು ಶಿಖೆಯನ್ನ ಇಡಬೇಕು. ಇಬ್ರು ಕೂಡ ಅದನ್ನ ಯಾವಾಗ್ಲೂ ಕಟ್ಟಿರಬೇಕು. ರಾತ್ರಿ ಸಮಯದಲ್ಲಿ ಮಲಗಬೇಕಾದ್ರೆ ಅದನ್ನ ಆ ಒಂದು ಸಮಯವನ್ನ ಬಿಟ್ಟು, ಆ ಮಲಗುವ ಸಮಯವನ್ನ ಬಿಟ್ಟು ದಿನದ ಸಮಯದಲ್ಲಿ ಮಲಗಿದ್ರೆ ಆವಾಗ್ಲೂ ಕೂಡ ಆ ಜಡೆಯನ್ನಾಗ್ಲಿ ಅದನ್ನ ಆ ಶಿಖೆಯನ್ನಾಗ್ಲಿ ಕಟ್ಬಿಟ್ಟೇ ಮಲಗಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇದಕ್ಕೆ ಅನೇಕ ಪ್ರಮಾಣಗಳಿದೆ ಅಲ್ವಾ. ಪೂತನೆಯ ಒಂದು ಘಟನೆ ಏನು ಭಾಗವತದಲ್ಲಿ ಬರುತ್ತೆ. ಪೂತನೆಯ ಮೈ ಅಂದ್ರೆ ಶರೀರದ ವರ್ಣನೆಯನ್ನ ಮಾಡಬೇಕಾದ್ರೆ ಶುಕದೇವ ಗೋಸ್ವಾಮಿಗಳು ಹೇಳ್ತಾರೆ, ಅವಳು ವೃಂದಾವನಕ್ಕೆ ಬರುವ ಮುಂಚೆ ಯಾವತ್ತೂ ತಲೆಯನ್ನ ಬಾಚಿರ್ಲಿಲ್ವಂತೆ. ಅಂದ್ರೆ ಅವಳ ಕೂದಲೆಲ್ಲವೂ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಇರ್ತಾ ಇತ್ತು ಅಲ್ವಾ. ವೃಂದಾವನಕ್ಕೆ ಬಂದಾದ್ಮೇಲೆ ಒಬ್ಬ ಸುಂದರ ಸ್ತ್ರೀಯ ರೂಪದಲ್ಲಿ ಬರ್ತಾಳೆ. ಆದ್ರೆ ಅಲ್ಲಿ ಅನೇಕ ಆಚಾರ್ಯರು ಹೇಳ್ತಾರೆ ಏನಂದ್ರೆ, ನೋಡಿ, ಇದು ತಲೆಯನ್ನ ಬಾಚದೆ ಅಥವಾ ಜಡೆಯನ್ನ ಕಟ್ಟದೆ ಇರುವಂತಹದ್ದು ರಾಕ್ಷಸರ ಲಕ್ಷಣ ಅಂತ ಹೇಳ್ತಾರೆ ಅಲ್ವೇ. ಅದರಿಂದ ಇಲ್ಲಿ ನೋಡಿ, ವಾಪಸ್ ನಮ್ಮ ಲೀಲೆಗೆ ಬರೋಣ. ಇವಾಗ ರೂಪ ಗೋಸ್ವಾಮಿ ಅವರು ತಮ್ಮ ಈ ಗ್ರಂಥದಲ್ಲಿ ಶ್ರೀಮತಿ ರಾಧಾರಾಣಿಯ ಹಿಂದಿನ ಜಡೆ ಮತ್ತೆ ಇನ್ನಿತರ ಗೋಪಿಕೆಯರ ಹಿಂದಿನ ಜಡೆ ಏನಿದೆ ಅದನ್ನ ಒಂದು ಹಾವಿಗೆ ಹೋಲಿಸ್ತಾರೆ. ಹಾವಿನ ರೂಪದಲ್ಲಿ ಅದು ಇದೆ. ಆ ಹಾವು ನಿಜವಾಗ್ಲೂ ಅದರ ವಿಷವನ್ನ ಬಿಟ್ಬಿಟ್ರೆ ಬಹಳ ಸುಂದರವಾಗಿದೆ ಹಾವು ಅಲ್ವಾ. ಏಕೆಂದ್ರೆ ಈ ರೀತಿಯಾಗಿ ಓಡಾಡುವಂತಹ ಒಂದು ಸಾಮರ್ಥ್ಯ ಕೇವಲ ಹಾವಿಗೆ ಮಾತ್ರ ಇರೋದು. ಏಕೆಂದ್ರೆ ಅದರ ಮೈಯಲ್ಲಿ ಮೂಳೆಗಳಿಲ್ಲ ಅಲ್ವಾ. ಮೂಳೆಗಳಿಲ್ಲ ಅಂತ ನಾನು ಅನ್ಕೋತೀನಿ, ನನ್ಗೆ ಗೊತ್ತಿಲ್ಲ ಸರಿಯಾಗಿ, ನಾನು ಕೇಳಿದ್ದೀನಿ ಆ ರೀತಿ. ಆದ್ರೆ ಮೂಳೆಗಳಿಲ್ಲದೆ ಇರೋದ್ರಿಂದಾನೇ ಆ ರೀತಿ ಅದು ಈ ಕಡೆಯಿಂದ ಆ ಕಡೆಗೆ ಹೋಗೋದಕ್ಕೆ ಸಾಧ್ಯ, ಓಡಾಡೋದಕ್ಕೆ ಸಾಧ್ಯ. ಅದರಿಂದ ಅದರ ವಿಷವನ್ನ ನಾವು ಬಿಟ್ಬಿಟ್ರೆ ಅದು ನಿಜವಾಗ್ಲೂ ಸುಂದರವಾಗಿದೆ, ಸುಂದರವಾದಂತಹ ಪ್ರಾಣಿ ಅದು ಅಲ್ವಾ. ಅದು ವಿಶೇಷವಾಗಿ ನಾಗರ ಹಾವು. ನಾಗರ ಹಾವಿನ ಮೇಲೆ ಒಂದು ಮಣಿ ಇದೆ ಅಂತ ಹೇಳ್ತಾರೆ.
ಹಾವೇ ನೋಡೋದಕ್ಕೆ ಸುಂದರವಾಗಿದ್ರೆ ಅದರ ಮೇಲಿನ ಮಣಿಯ ಜೊತೆಗೆ ಇರತಕ್ಕಂತ ಹಾವು ಮತ್ತಷ್ಟು ಸುಂದರ. ಆದ್ರೆ ಎಲ್ಲರಿಗೂ ನಾವು ಸುಂದರ ಅಂತ ಅನ್ಕೊಳ್ಳೋದಿಲ್ಲ, ಯಾಕೆಂದ್ರೆ ಅದರಲ್ಲಿ ವಿಷ ಇದೆ ಅಷ್ಟೇನೆ, ಅಲ್ವೇ? ಅದರಿಂದ ಈ ಒಂದು ಗ್ರಂಥದಲ್ಲಿ ಆ ಜಡೆಗಳನ್ನ ಆ ಹಾವಿಗೆ ಹೋಲಿಸ್ತಾರೆ. ಆದ್ರೆ ಸನಾತನ ಗೋಸ್ವಾಮಿಗಳು ಯಾವಾಗ ಅದನ್ನ ಕೇಳ್ತಾರೆ, ಸನಾತನ ಗೋಸ್ವಾಮಿ ಅವರಿಗೆ ಅದು ಇಷ್ಟ ಆಗೋದಿಲ್ಲ. ಹಾವಿಗೆ ಹೇಗೆ ತಾನೇ ಹೋಲಿಸೋದಕ್ಕೆ ಸಾಧ್ಯ? ಆ ಹೋಲಿಕೆ ಸರಿ ಇಲ್ಲ, ಅದನ್ನ ನೀವು ಬದಲಾಯಿಸಬೇಕು ಅಂತ ಅವರ ಶಿಷ್ಯರಾದಂತ ರೂಪ ಗೋಸ್ವಾಮಿ ಅವ್ರಿಗೆ ಹೇಳ್ತಾರೆ. ರೂಪ ಗೋಸ್ವಾಮಿ ಅವರು ತಲೆಬಾಗಿ ಆಯ್ತು ಬದಲಾಯಿಸ್ತೀನಿ ಅಂತ ಹೇಳ್ತಾರೆ. ಸ್ವಲ್ಪ ಸಮಯದ ನಂತರ ಸನಾತನ ಗೋಸ್ವಾಮಿ ಅವರು ಅಲ್ಲಿಂದ ಯಮುನಾ ತೀರಕ್ಕೆ ಸ್ನಾನ ಮಾಡುವುದಕ್ಕೆ ಹೋಗ್ತಾರೆ. ಆ ಯಮುನಾ ತೀರದಲ್ಲಿ ಅವರು ಸ್ನಾನ ಮಾಡ್ತಾ ಇರಬೇಕಾದ್ರೆ ದೂರದಲ್ಲಿ ಒಂದಷ್ಟು ಹೆಣ್ಣು ಮಕ್ಕಳು ಸ್ನಾನ ಮಾಡ್ತಾ ಇರುವಂತೆ ಅವ್ರಿಗೆ ಕಾಣ್ತದೆ. ಆ ದೂರದಿಂದ ಅವರು ನೋಡ್ತಾ ಇದ್ರು ಕೂಡ ಅವರ ಜಡೆಗಳ ಹಿಂದೆ ಒಂದು ಹಾವು ಇರುವಂತೆ ಅವ್ರಿಗೆ ಅನ್ಸುತ್ತೆ. ಅದ್ ಹೆಂಗಪ್ಪ ಇದು, ಆ ಹುಡುಗಿಯರ ಹಿಂದೆ ಹಾವಿದೆ, ಆದ್ರೂ ಅವ್ರಿಗೆ ಏನು ಕಳವಳನೇ ಇಲ್ಲ, ಯಾವುದೇ ಭಯ ಇಲ್ಲ, ಅವರು ತಮ್ಮ ಪಾಡಿಗೆ ಸ್ನಾನವನ್ನ ಮಾಡ್ತಾ ಇದ್ದಾರಲ್ಲ ಅಂತ ಅವ್ರಿಗೆ ಅನ್ಸುತ್ತೆ. ಹತ್ರ ಬರ್ತಾರೆ, ಅವ್ರಿಗೆಲ್ಲರಿಗೂ ಹೇಳ್ಬೇಕು, ಯಾಕೆಂದ್ರೆ ಜೋರಾಗಿ ಕಿರ್ಚಿದ್ರೆ ಹಾವು ಕಚ್ಚಿಬಿಡತ್ತೆ ಅಲ್ವಾ? ಹಾವಿಗೆ ಕಿವಿ ಇಲ್ಲದೆ ಹೋದ್ರು ಕೂಡ ಅದೇನೋ ಭೂಮಿಯ ತರಂಗಗಳಿಂದ ಅದು ಕಂಡು ಹಿಡಿದು ಬಿಡುತ್ತೆ ಅಂತ ಏನೋ ಹೇಳ್ತಾರಪ್ಪ, ಅದೆಲ್ಲ ನನಗೆ ಗೊತ್ತಿಲ್ಲ ಸರಿಯಾಗಿ. ಅದರಿಂದ ಅದು ವಾತಾವರಣದಲ್ಲಿ ಬರುವಂತಹ ತರಂಗಗಳಿಂದ ಹಾವಿಗೆ ಯಾವಾಗ ಅಪಾಯ ಬರುತ್ತೆ, ಯಾವಾಗ ಅಪಾಯ ಬರೋದಿಲ್ಲ ಅಂತ ಗೊತ್ತಾಗ್ಬಿಡ್ತದೆ ಅಂತೆ. ಕಣ್ಣಂತೂ ಇದ್ದೇ ಇದೆ, ಆದ್ರೆ ಕಿವಿ ಇಲ್ಲದೆ ಹೋದ್ರು ಈ ರೀತಿ ಗೊತ್ತಾಗತ್ತಂತೆ ಅದಕ್ಕೆ. ಆದ್ರಿಂದ ಹತ್ರ ಬರ್ತಾರೆ, ಅವ್ರಿಗೆ ಹೇಗೋ ಮಾಡಿ ಹೇಳ್ಬೇಕು ಅಂತ. ಆಮೇಲೆ ಹತ್ರ ಬರ್ತಾ ಇದ್ದಂಗೆ ಗೊತ್ತಾಗತ್ತೆ, ಬರೀ ಒಬ್ಬ ಹೆಣ್ಣು ಮಗಳಲ್ಲ, ಎಲ್ಲಾ ಹೆಣ್ಣು ಮಕ್ಕಳ ಹಿಂದೆ ಕೂಡ ಅವರ ಜಡೆಯ ಪ್ರದೇಶದಲ್ಲಿ ಹಾವುಗಳು ಇರುವಂತೆ ಅವ್ರಿಗೆ ಕಾಣಿಸುತ್ತೆ. ಅದಾದ್ಮೇಲೆ ಅವರು ಹತ್ರ ಬರ್ತಾ ಇದ್ದ ಹಾಗೇನೆ ಎಲ್ಲಾ ಹೆಣ್ಣು ಮಕ್ಕಳು ಕೂಡ ಒಂದೇ ಸಮಯದಲ್ಲಿ ಸನಾತನ ಗೋಸ್ವಾಮಿಗಳ ಕಡೆಗೆ ತಿರುಗಿ ಎಲ್ಲಾ ಹೆಣ್ಣು ಮಕ್ಕಳು ಒಂದೇ ಸಮಯದಲ್ಲಿ ಅದೃಶ್ಯರಾಗ್ಬಿಡ್ತಾರೆ. ದೇ ಡಿಸಪಿಯರ್ ಫ್ರಮ್ ದೇರ್. ಅವಾಗ ಸನಾತನ ಗೋಸ್ವಾಮಿಗಳಿಗೆ ಗೊತ್ತಾಗತ್ತೆ, ಎಲ್ಲ ಹೆಣ್ಣು ಮಕ್ಕಳು ಸಾಮಾನ್ಯವಾದಂತಹ ಸಾಧಾರಣವಾದಂತಹ ಹೆಣ್ಣು ಮಕ್ಕಳಲ್ಲ, ಅವರೆಲ್ಲರೂ ಕೂಡ ಶ್ರೀಮತಿ ರಾಧಾರಾಣಿ ಮತ್ತೆ ನನಗೆ ಈ ಒಂದು ಮಾಹಿತಿಯನ್ನ ಗೋಚರಪಡಿಸೋದಕ್ಕಾಗಿ ತಪ್ಪಿಲ್ಲ, ಅದು ಅದ್ಭುತವಾಗಿ ಇದೆ, ಕೇವಲ ಅದ್ಭುತವಾಗಿ ಮಾತ್ರ ಸಂಪೂರ್ಣವಾಗಿ ಸರಿಯಾಗಿ. ಅದರಿಂದ ವಾಪಸ್ಸು ಬಂದು ರೂಪ ಗೋಸ್ವಾಮಿ ಅವ್ರಿಗೆ ಹೇಳ್ತಾರೆ, ನೀವು ಯಾವುದೇ ತಿದ್ದುಪಡಿಯನ್ನ ಮಾಡೋದಿಲ್ಲ, ನೀವು ಯಾವ ಹೋಲಿಕೆಯನ್ನ ಕೊಟ್ಟಿದ್ದೀರಾ ಅದು ಸರಿಯಾಗೇ ಇದೆ ಅಂತ ಹೇಳ್ತಾರೆ. ಸನಾತನ ಗೋಸ್ವಾಮಿ ಅವ್ರಿಗೆ ನಾವು ಒಂದು ಭೂರಿ ಭೋಜನವನ್ನ ಮಾಡಿಸ್ಬೇಕು ಅಂತ ರೂಪ ಗೋಸ್ವಾಮಿ ಅವ್ರಿಗೆ ಅನ್ಸುತ್ತೆ. ಏನಕ್ಕೆ ಅನ್ಸುತ್ತೆ? ಏಕೆ ಅಂತ ಹೇಳಿದ್ರೆ ಸನಾತನ ಗೋಸ್ವಾಮಿ ಅವರು ಒಂದು ತಿದ್ದುಪಡಿಯನ್ನ ಮಾಡೋದಕ್ಕೆ ನನ್ಗೆ ಹೇಳಿದ್ರು, ಆದ್ರೆ ಅದಾದ್ಮೇಲೆ ಅದೇನ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಆದ್ರಿಂದ ಅದೇ ನಮ್ಮ ಮನಸ್ತಾಪ ಏನಿದೆ ಅದನ್ನ ಪ್ರಾಯಶಃ ಸರಿ ಮಾಡಿಸ್ಕೊಳ್ಳೋದಕ್ಕೆ ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಆಡಿಯೋ ಇಶ್ಯೂ ಇದೆ ಅಂತ ಏನೋ ಒಂದು ಮೆಸೇಜ್ ಬಂದಿದೆ. ಚಾಟ್ ನಲ್ಲಿ ಎಲ್ಲರೂ ಹೇಳ್ತೀರಾ ಕೇಳಿಸ್ತಾ ಇದೆಯಾ ಇಲ್ವಾ ಅಂತ? ಸರಿಯಾಗಿ ಕೇಳಿಸ್ತಾ ಇಲ್ವಾ? ಆಡಿಯೋ ಇಶ್ಯೂ ಬಟ್ ಮ್ಯಾನೇಜಬಲ್ ಅಂತ ಯಾರು ಕಳಿಸಿದ್ದಾರೆ. ಓಕೆ, ನಾನು ಹಿಂಗೆ ಮುಂದುವರಿಸ್ತೀನಿ. ಅಕಸ್ಮಾತ್ ಸರಿಯಾಗಿ ಕೇಳಿಸದೇ ಹೋದರೆ ಇನ್ನು ಸಮಸ್ಯೆ ಜಾಸ್ತಿ ಆಗ್ತಾ ಹೋದ್ರೆ ದಯವಿಟ್ಟು ನನಗೆ ಆಮೇಲೆ ತಿಳಿಸಿ, ಆಯ್ತಾ? ತೊಂದರೆ ಇಲ್ಲ. ಸೊ ಸನಾತನ್ ಗೋಸ್ವಾಮಿ ಅವರಿಗೆ ಒಂದು ಭೂರಿ ಭೋಜನವನ್ನ ಮಾಡಿಸ್ಬೇಕು, ಒಂದು ಫೀಸ್ಟ್ ಕೊಡಬೇಕು ಅಂತ ಅನ್ಸುತ್ತೆ. ಯಾರಿಗೆ? ರೂಪ ಗೋಸ್ವಾಮಿ ಅವ್ರಿಗೆ. ಆದ್ರೆ ಅವ್ರ ಹತ್ರ ಏನೂ ಇಲ್ಲ, ಅಷ್ಟು ಶ್ರೀಮಂತವಾದಂತಹ ಸ್ಥಾನದಲ್ಲಿ ಮುಂಚೆ ಇದ್ರು, ಆದ್ರೆ ಎಲ್ಲವನ್ನ ದಾನ ಮಾಡಿ ಬಂದ್ಬಿಟ್ಟಿದ್ದಾರೆ. ಇವಾಗ ವೃಂದಾವನದಲ್ಲಿ ಕೇವಲ ಕೋಪಿನೂ ಮತ್ತೆ ಕಮಂಡಲು ಮಾತ್ರ ಹಿಡಿದಿದ್ದಾರೆ. ಅದರಿಂದ ವೃಂದಾವನದಲ್ಲಿ ನೀವು ಭಿಕ್ಷಾಟನೆಗೆ ಹೋದ್ರೆ ಕೂಡ ನಿಮ್ಗೆ ಏನ್ ಸಿಗತ್ತೆ? ವ್ರಜ ರೋಟಿ ಅಂತ ಹೇಳ್ತಾರೆ. ಇವತ್ತು ಕೂಡ ಅಷ್ಟೇ, ವೃಂದಾವನಕ್ಕೆ ಎಲ್ಲಿ ಹೋದ್ರು ನಿಮ್ಗೆ ಭಿಕ್ಷೆ ಖಂಡಿತವಾಗ್ಲೂ ಸಿಗತ್ತೆ. ಏನ್ ಸಿಗತ್ತೆ? ಆ ರೊಟ್ಟಿ. ನಿಮ್ ಕನ್ನಡದಲ್ಲಿ ರೊಟ್ಟಿ ಅಂತ ಹೇಳ್ತೀವಲ್ಲ, ಆ ರೊಟ್ಟಿ ಅದು ಚಪಾತಿ ತರ ಅಲ್ವಾ? ವ್ರಜ ರೋಟಿ ಅಂತ ಹೇಳ್ತಾರೆ. ಆ ರೋಟಿ ಸಿಗತ್ತೆ ಅಷ್ಟೇ, ನಮ್ಗೆ ಬೇರೆ ಏನೂ ಸಿಗೋದಿಲ್ಲ ಅಲ್ವಾ? ಅದರಿಂದ ಅದನ್ನ ಹಿಡಿದು ಭೂರಿ ಭೋಜನವನ್ನು ಹೇಗೆ ಮಾಡಿಸೋದಕ್ಕೆ ಸಾಧ್ಯ? ಅದರಿಂದ ಮಾರನೇ ದಿವಸ ರೂಪ ಗೋಸ್ವಾಮಿ ಅವರು ಅಲ್ಲಿ ಅಂತ ಹೇಳಿದ್ರೆ ಅವರ ಕುಟೀರದ ಆಚೆ ಕೂತ್ಕೊಂಡಿರ್ತಾರೆ, ಆಯ್ತಾ? ಕೂತ್ಕೊಂಡಿರ್ಬೇಕಾದ್ರೆ ಅವರು ಈ ರೀತಿ ಯೋಚಿಸ್ತಾ ಇರ್ತಾರೆ,
ಯಾವುದೋ ಒಂದು ಉಪಾಯವನ್ನ ಹುಡುಕಿ ಸನಾತನ ಗೋಸ್ವಾಮಿ ಅವರಿಗೆ ಒಂದು ಭೂರಿ ಭೋಜನವನ್ನ ಮಾಡಿಸ್ಬೇಕು ಅಂತ ದೂರದಿಂದ ಒಂದು ಬಹಳ ಸುಂದರವಾದಂತಹ ಹೆಣ್ಣು ಮಗಳು ಬಂದು ಒಂದು ಮಡಿಕೆಯನ್ನ ರೂಪ ಗೋಸ್ವಾಮಿ ಅವರಿಗೆ ಕೊಡ್ತಾಳೆ. ಆ ಬಾಲಕಿಯ ಸೌಂದರ್ಯವನ್ನ ನೋಡಿ ರೂಪ ಗೋಸ್ವಾಮಿ ಅವರಿಗೆ ಬಹಳ ಆಶ್ಚರ್ಯವಾಗತ್ತೆ. ಎಷ್ಟು ಸುಂದರವಾದಂತಹ ಬಾಲಕಿ, ಕನ್ನಡದಲ್ಲಿ ಬಾಲಕಿ, ಸಂಸ್ಕೃತದಲ್ಲಿ ಬಾಲಿಕಾ ಅಂತ ಹೇಳ್ತಾರೆ ಅಲ್ವಾ. ಇಷ್ಟು ಸುಂದರವಾದಂತಹ ಹುಡುಗಿ ಅದು ಆ ಮಡಿಕೆಯನ್ನ ಇಟ್ಕೊಂಡು ಎಷ್ಟು ಸುಂದರವಾಗಿ ನಡ್ಕೊಂಡು ಬರ್ತಾ ಇದ್ದಾಳಲ್ಲ ಅಂತ ಬಹಳ ಅವ್ರಿಗೆ ಆಶ್ಚರ್ಯವಾಗತ್ತೆ, ಅತ್ಯಾಶ್ಚರ್ಯವಾಗತ್ತೆ. ಅದರಿಂದ ರೂಪ ಗೋಸ್ವಾಮಿ ಅವ್ರು ಕೇಳ್ತಾರೆ ಏನಿದು ಅಂತ. ಇದರಲ್ಲಿ ನಮ್ಮ ಮನೆಯವರು ನಿಮಗೋಸ್ಕರ ಪರಮಾನ್ನವನ್ನ ಮಾಡಿ ಕಳಿಸಿದ್ದಾರೆ. ಪರಮಾನ್ನ ಅಂತ ಇವತ್ತು ಕೂಡ ವೃಂದಾವನದಲ್ಲಿ ಹೇಳ್ತಾರೆ. ಪರಮಾನ್ನ ಅಂತ ಹೇಳಿದ್ರೆ ಏನು? ಪಾಯಸ, ಅಕ್ಕಿ ಪಾಯಸ ಆಯ್ತಾ. ಶಾವಿಗೆ ಪಾಯಸದಲ್ಲಿ ನಾವು ಶಾವಿಗೆ ಹಾಕ್ತಿವಿ, ಅದೇ ಪಾಯಸಕ್ಕೆ ಅಕ್ಕಿನ ಹಾಕ್ಬಿಟ್ರೆ ಅಕ್ಕಿ ಪಾಯಸ ಆಗತ್ತೆ ಅಲ್ವಾ. ಅದರಿಂದ ಸ್ವೀಟ್ ರೈಸ್ ಅಂತ ಹೇಳ್ತಾರೆ ಇದರಲ್ಲಿ, ಇಂಗ್ಲಿಷ್ ನಲ್ಲಿ ಅಲ್ವಾ. ಅದು ಅಲ್ಲದೆ ಪ್ರಭುಪಾದರು ಹೇಳ್ತಾರೆ, ಹೇಗೆ ಆತ್ಮ ಅಂದ್ರೆ ನಾವೆಲ್ಲರೂ, ಮತ್ತೆ ಪರಮಾತ್ಮ ಅಂದ್ರೆ ಪರಮಾತ್ಮ ಅಂದ್ರೆ ಭಗವಂತ ಅಲ್ವಾ. ಅದೇ ರೀತಿ ಅನ್ನ ಅಂದ್ರೆ ಸಾಮಾನ್ಯವಾದಂತ ಅನ್ನ, ಪರಮಾನ್ನ ಅಂತ ಹೇಳಿದ್ರೆ ಈ ಪಾಯಸ ಅಂತ ಪ್ರಭುಪಾದರು ಹೇಳ್ತಾರೆ ಅಲ್ವಾ. ಅದರಿಂದ ಆ ಬಾಲಕಿ ಅಥವಾ ಆ ಹುಡುಗಿ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ, ನಮ್ಮ ಮನೆಯವರು ಮತ್ತೆ ನಾನೇ ಸ್ವಯಂ ಈ ಅಡಿಗೆಯನ್ನ ಮಾಡಿ ನಿಮಗೋಸ್ಕರ ಕಳಿಸಿದ್ದಾರೆ. ನೀವು ಯಾವಾಗ್ಲೂ ಇಲ್ಲೇ ಇದ್ದು ನಿಮ್ಮ ಭಜನೆಯನ್ನ ಮಾಡ್ತಾ ಇರ್ತೀರಾ, ಅದರಿಂದ ಒಂದು ಸೇವೆಯನ್ನ ಮಾಡುವುದಕ್ಕಾಗಿ ಕಳಿಸಿದ್ದಾರೆ, ದಯವಿಟ್ಟು ಸ್ವೀಕರಿಸಿ ಅಂತ. ಆಯ್ತು ಅಂತ ಸ್ವೀಕರಿಸ್ತಾರೆ. ಅದನ್ನ ಮೊದಲು ತೆಗೆದುಕೊಂಡು ಹೋಗಿ ಅವ್ರಿಗೆ ನೆನಪಾಗತ್ತೆ, ಸನಾತನ್ ಗೋಸ್ವಾಮಿ ಅವ್ರಿಗೆ ತಾನೇ ನಾನು ಭೂರಿ ಭೋಜನವನ್ನ ಕೊಡ್ಬೇಕಾಗಿತ್ತು, ಫೀಸ್ಟ್ ಮಾಡ್ಬೇಕಾಗಿತ್ತು ಅವ್ರಿಗೋಸ್ಕರ. ಇವಾಗ ಫೀಸ್ಟ್ ಬಂದೇ ಬಿಟ್ಟಿದೆ, ಪರಮಾನ್ನ ಬಂದಿದೆ, ಅವ್ರಿಗೆ ತಿನ್ನಿಸೋಣ, ಅವ್ರಿಗೆ ಉಣ್ಣಿಸೋಣ ಅಂತ ಹೇಳಿ ಸನಾತನ್ ಗೋಸ್ವಾಮಿ ಅವ್ರಿಗೆ ಹೋಗಿ ಕೊಡ್ತಾರೆ ಆ ಮಡಿಕೆಯನ್ನ ತೆಗೆದು ನೋಡ್ತಾರೆ, ಒಳಗೆ ಫಳಫಳ ಅಂತ ಅದು ಚಮಕ್ತಾ ಇರತ್ತೆ. ಅದು ಯಾವುದು? ಆ ಒಂದು ಪರಮಾನ್ನ ಅಥವಾ ಆ ಪಾಯಸ. ಅದರ ಒಂದೇ ಒಂದು ಹನಿಯನ್ನ ತಗೊಂಡು ಸನಾತನ ಗೋಸ್ವಾಮಿ ಅವರು ತಮ್ಮ ಬಾಯಿ ಒಳಗೆ ಹಾಕುತ್ತಾರೆ. ಅದನ್ನ ಸ್ವೀಕರಿಸಿ ಆನಂದದ ಅತಿರೇಕಕ್ಕೆ ಹೊರಡೋಗ್ತಾರೆ. ಎಲ್ಲಾ ರೀತಿಯಾದಂತಹ ಅಷ್ಟ ಸಾತ್ವಿಕ ವಿಕಾರಗಳು ಅವರ ಶರೀರದಲ್ಲಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ರೂಪ ಗೋಸ್ವಾಮಿ ಅವ್ರಿಗೆ ಇವಾಗ ಗೊತ್ತಾಗತ್ತೆ, ಗೋಚರವಾಗತ್ತೆ, ಅದು ಸ್ವಯಂ ಶ್ರೀಮತಿ ರಾಧಾರಾಣಿ ನನಗೆ ಬಂದ್ಬಿಟ್ಟು ಕೊಟ್ಟಿದ್ದು ಆ ಪರಮಾನ್ನ ಅಂತ ಅಲ್ವಾ. ಇದನ್ನೇ ನಾನು ಹೇಳಿದ್ದು, ಸ್ವಯಂ ಶ್ರೀಮತಿ ರಾಧಾರಾಣಿಯ ಜೊತೆಗೆ ಕೃಷ್ಣನ ಜೊತೆಗೆ ಅವರ ಒಡನಾಟ ಇತ್ತು. ಅಂತಹ ಮಹಾನುಭಾವರು ಇವರೆಲ್ಲರೂ ಗೋಸ್ವಾಮಿಗಳು ಕೂಡ ಅಲ್ವಾ. ಅದರಿಂದ ಸನಾತನ ಗೋಸ್ವಾಮಿ ಅವರು ಆ ರೀತಿಯಾದಂತ ಆನಂದದ ಅತಿರೇಕಕ್ಕೆ ಹೋಗಿದ್ದನ್ನ ನೋಡಿ ರೂಪ ಗೋಸ್ವಾಮಿಗೆ ಕೂಡ ಆಸೆ ಆಗತ್ತೆ, ನಾನು ಒಂದು ಹನಿಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ಸನಾತನ ಗೋಸ್ವಾಮಿಗಳು ಕೂಡ ಹೇಳ್ತಾರೆ, ನೀವು ಒಂದು ಹನಿಯನ್ನ ಸ್ವೀಕರಿಸಿ. ರೂಪ ಗೋಸ್ವಾಮಿ ಅವರು ಸ್ವೀಕರಿಸ್ತಾರೆ. ಇಬ್ರು ಆನಂದದ ಅತಿರೇಕಕ್ಕೆ ಹೋಗಿ ಯಾವ ತರಹದ ನೃತ್ಯವನ್ನ ಮಾಡ್ತಾರೆ, ಯಾವ ತರಹದ ಕಣ್ಣೀರನ್ನ ಸುರಿಸ್ತಾರೆ. ಎಲ್ಲಾ ರೀತಿಯಾದಂತ ಅಷ್ಟ ಸಾತ್ವಿಕ ವಿಕಾರಗಳು ಕೂಡ ಅದೇ ರೂಪ ಗೋಸ್ವಾಮಿ ಅವರು ತಮ್ಮ ಭಕ್ತಿರಸಾಮೃತ ಸಿಂಧುವಿನ ಭಾವ ಮತ್ತೆ ಪ್ರೇಮದ ಸ್ತರಗಳಲ್ಲಿ ಯಾವ ಭಕ್ತನಲ್ಲಿ ಯಾವ ರೀತಿಯಾದಂತ ವಿಕಾರಗಳು ಬರುತ್ತೆ ಅಂತ ವರ್ಣಿಸ್ತಾರೆ. ಆ ಎಲ್ಲಾ ವಿಕಾರಗಳು ಅವರ ಸ್ವಂತ ಶರೀರದಲ್ಲಿ ಬರುತ್ತೆ ಅಲ್ವಾ. ಸೊ ಇದರಿಂದ ನಮ್ಗೇನ್ ಗೊತ್ತಾಗತ್ತೆ, ಇವರೆಲ್ಲರೂ ಸಾಮಾನ್ಯವಾದಂತಹ ವ್ಯಕ್ತಿಗಳಲ್ಲ, ಎಲ್ಲಾ ಗೋಸ್ವಾಮಿಗಳು ಕೂಡ ಅಂತ ಬಹಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗತ್ತೆ ಅಲ್ವಾ. ಇದು ಮತ್ತೊಂದು. ಇದಾದ್ಮೇಲೆ ಮತ್ತೊಂದು ಸಂದರ್ಭದಲ್ಲಿ, ಇದು ಕೂಡ ಬಹಳ ಪ್ರಸಿದ್ಧವಾದಂತಹ ಲೀಲೆ. ರೂಪ ಗೋಸ್ವಾಮಿಯವರು ಮುಂಚೆ ನಾವು ಚರ್ಚೆ ಮಾಡಿದ್ವಿ ಇದ್ರ ಬಗ್ಗೆ. ಸತ್ಯಭಾಮಪುರಕ್ಕೆ ಬಂದಾಗ ಅವರು ಯಾವ ನಾಟಕವನ್ನ ಕೃಷ್ಣ ಲೀಲೆಯ ಬಗ್ಗೆ ಬರಿಬೇಕು ಅಂತ ಇದ್ರು, ಅದನ್ನ 2 ಭಾಗಗಳಾಗಿ ಮಾಡಬೇಕು ಅಂತ ಸತ್ಯಭಾಮ ಹೇಳ್ತಾಳೆ. ನಂತರ ರಥಯಾತ್ರೆಯ ನಂತರ ಜಗನ್ನಾಥಪುರಿಯಲ್ಲಿ ಸ್ವಯಂ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ರೂಪ ಗೋಸ್ವಾಮಿ ಅವರಿಗೆ ಅದೇ ಆದೇಶವನ್ನ ಕೊಟ್ಟಿರ್ತಾರೆ. ಇದನ್ನ ನಾವು ಮುಂಚೆ ಚರ್ಚೆ ಮಾಡಿದ್ವಿ ಅಲ್ವೇ. ಆದ್ರಿಂದ ಆ 2 ನಾಟಕಗಳನ್ನ ಬರೀತಾರೆ ರೂಪ ಗೋಸ್ವಾಮಿ ಅವರು. ಅದರಲ್ಲಿ ವಿದಗ್ಧ ಮಾಧವ ಅನ್ನೋದು ಮೊದಲನೇದು, ಎರಡನೇದು ಲಲಿತ ಮಾಧವ ಅನ್ನೋದು. ವಿದಗ್ಧ ಮಾಧವ ಅನ್ನೋದು ಕೃಷ್ಣನ ವೃಂದಾವನದ ಲೀಲೆಗಳು. ವಿದಗ್ಧ ಅಂತ ಹೇಳಿದ್ರೆ ಇದಕ್ಕೆ ಎನಿಗ್ಮ್ಯಾಟಿಕ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ನಲ್ಲಿ. ಕನ್ನಡದಲ್ಲಿ ಯಾವ ಶಬ್ದ ಅದಕ್ಕೆ ಏನರ್ಥ ಅಂತ ಹೇಳಿದ್ರೆ ಒಂದು ಮಿಗಿಲಾದಂತ ಅರ್ಥ ಕೂಡ ಇದೆ. ಏನಂದ್ರೆ ಅವನು ಬಹಳ ಗುಟ್ಟಾಗಿರ್ತಕ್ಕಂಥವನು,
ಬಹಳ ರಹಸ್ಯಮಯವಾಗಿ ಅವನು ತನ್ನ ಲೀಲೆಗಳನ್ನ ಮಾಡ್ತಾನೆ. ಮತ್ತೆ ತನ್ನ ಬಹಳ ರಹಸ್ಯಮಯವಾದಂತಹ ಸಂಗಡಿಗರು ಯಾರಿರ್ತಾರೆ ಅವ್ರ ಜೊತೆಗೆ ಮಾತ್ರ ಅವನ ಲೀಲೆಗಳನ್ನ ತೋರಿಸ್ತಾನೆ. ಯಾಕಂದ್ರೆ ವೃಂದಾವನದಲ್ಲಿ ಅಂತಹ ಲೀಲೆಗಳನ್ನೇ ಕೃಷ್ಣ ತೋರಿಸ್ತಾನೆ. ಅದರಿಂದ ವಿದಗ್ಧ ಮಾಧವ ಅಂತ ಕರೀತಾರೆ. ಲಲಿತ ಮಾಧವ ಅಂತ ಹೇಳಿದ್ರೆ, ಲಲಿತ ಅಂತ ಹೇಳಿದ್ರೆ ಯಾರು ಎಲ್ಲರಿಗೆ ಸಂತೋಷವನ್ನ ಕೊಡ್ತಾರೆ ಅಲ್ವಾ. ವೃಂದಾವನದಿಂದ ಆಚೆ ನಡೆದಂತಹ ಲೀಲೆಗಳೇನಿದೆ ಅದು ಮಧುರೆಯಲ್ಲಿ ಅಥವಾ ದ್ವಾರಕೆಯಲ್ಲಿ ಅಥವಾ ಕುರುಕ್ಷೇತ್ರದಲ್ಲಿ, ಹಸ್ತಿನಾಪುರದಲ್ಲಿ, ಅದೆಲ್ಲ ವಿಶೇಷವಾಗಿ ರೂಪ ಗೋಸ್ವಾಮಿಯವರು ವರ್ಣಿಸುವಂತಹದ್ದು ಮಥುರಾ ಮತ್ತೆ ದ್ವಾರಕೆ ಲೀಲೆಗಳನ್ನ. ಕುರುಕ್ಷೇತ್ರ ಹಸ್ತಿನಾಪುರವನ್ನ ಅವರು ವರ್ಣಿಸೋದಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಅದು ರಸಭಾಸವಾಗುತ್ತೆ. ಅದರಿಂದ ಆ ಎರಡು ಪ್ರದೇಶಗಳಲ್ಲಿ ಮಥುರೆಯಲ್ಲಿ ಮತ್ತೆ ದ್ವಾರಕೆಯಲ್ಲಿ ನಡೆದಂತಹ ಲೀಲೆಗಳನ್ನ ಅವರು ವರ್ಣಿಸ್ತಾರೆ. ಎಲ್ಲರಿಗೂ ಸಂತೋಷ ಆನಂದ ಪ್ರದಾನ ಮಾಡುವಂತಹ ಲೀಲೆಗಳು. ಆದರೆ ಅಲ್ಲಿ ವಿಶೇಷವಾಗಿ ಯಾವ ಒಂದು ವಿಷಯವನ್ನ ಎತ್ತು ಹಿಡಿತಾರೆ ಅವರು ಅಂತ ಹೇಳಿದ್ರೆ, ಶಾಸ್ತ್ರೀಯರ ಮತ್ತೆ ಶ್ರೀಕೃಷ್ಣನ ಪರಸ್ಪರ ವಿರಹ ಭಾವವನ್ನ ಎತ್ತು ಹಿಡಿತಾರೆ. ವೃಂದಾವನದಲ್ಲಿರ್ಬೇಕಾದ್ರೆ ವಿರಹ ಭಾವ ಇಲ್ಲ, ಯಾಕೆಂದ್ರೆ ಕೃಷ್ಣನ ಸಂಘದಲ್ಲೇ ಎಲ್ಲರೂ ಇದ್ದಾರೆ. ಆದರೆ ವೃಂದಾವನವನ್ನ ಬಿಟ್ಟು ಅವನ 10ನೇ ಅಥವಾ 11ನೇ ವರ್ಷದ ವಯಸ್ಸಿನಲ್ಲಿ ಹೋದಾದ್ಮೇಲೆ ವಾಪಸ್ಸು ಬರೋದಿಲ್ವಲ್ಲ, ಎಲ್ಲಾ 100ಕ್ಕಿಂತಲೂ ಹೆಚ್ಚು ವರ್ಷಗಳ ಕಾಲ ಏನು ಕೃಷ್ಣ ಆಚೆ ವೃಂದಾವನದಿಂದ ಆಚೆ ಕಳಿತಾನೆ. ಆ ಸಮಯದಲ್ಲಿ ಯಾವ ವಿರಹ ಭಾವ ಇತ್ತು ಗೋಪಿಕಾ ಸ್ತ್ರೀಯರಲ್ಲಿ ವಿಶೇಷವಾಗಿ, ಆ ವಿರಹ ಭಾವವನ್ನ ಅವರು ಲಲಿತ ಮಾಧವದಲ್ಲಿ ವರ್ಣಿಸ್ತಾರೆ. ಈ ಗ್ರಂಥವನ್ನ ಬರೆದ ನಂತರ ಅವರು ರಘುನಾಥ ದಾಸ ಗೋಸ್ವಾಮಿ ಅವರಿಗೆ ಈ ಗ್ರಂಥವನ್ನ ಕೊಡ್ತಾರೆ. ಇದನ್ನ ನೀವು ಅನೇಕರು ಕೇಳಿರಬಹುದು. ರಘುನಾಥ ದಾಸ ಗೋಸ್ವಾಮಿ ಅವರು ದಿವಸದಲ್ಲಿ ಕೇವಲ 3 ಬಾರಿ ಆಹಾರ ಅಲ್ಲ, ಕೇವಲ ಲಿಕ್ವಿಡ್ಸ್ ಸ್ವೀಕರಿಸ್ತಾ ಇದ್ರು. ಏನನ್ನ, ಅದು ಲಿಕ್ವಿಡ್ ಅಂದ್ರೆ ಯಾವುದು? ಮಜ್ಜಿಗೆಯನ್ನ ಮಾತ್ರ. ಬೆಳಿಗ್ಗೆ ಸ್ವಲ್ಪ ಮಜ್ಜಿಗೆ, ಮಧ್ಯಾಹ್ನ ಸ್ವಲ್ಪ ಮಜ್ಜಿಗೆ, ರಾತ್ರಿ ಸ್ವಲ್ಪ ಮಜ್ಜಿಗೆ, ಬೇರೆ ಯಾವುದೇ ಆಹಾರವನ್ನ ಸ್ವೀಕರಿಸ್ತಾ ಇರ್ಲಿಲ್ಲ. ಅದು ರಘುನಾಥ ದಾಸ್ ಗೋಸ್ವಾಮಿ ಅವರ ಉನ್ನತ ಸ್ಥರ. ಇದನ್ನ ಕೇಳಿ ನಮ್ಗೆ ಆಶ್ಚರ್ಯ ಆಗತ್ತೆ. ನಾವು ಕೇವಲ 3 ಬಾರಿ ಅಲ್ಲ, 4 ಬಾರಿ ಫುಲ್ ಮೀಲ್ಸ್ ತಗೋತೀವಿ ಅಲ್ವಾ ದಿವ್ಸಕ್ಕೆ. ಬೆಳಗ್ಗೆ ತಿಂಡಿ ಆಯ್ತು, ಒಂದು 11 ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಹಣ್ಣಾಯ್ತು, ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಫುಲ್ ಮೀಲ್ಸು ಅಲ್ವಾ. ಜಗನ್ನಾಥಪುರಿಯಲ್ಲಿ ಚಪ್ಪನ್ ಭೋಗ ತರ ನಮ್ಮ ಪ್ಲೇಟ್ ಇರುತ್ತೆ. ಮತ್ತೆ ರಾತ್ರಿ ಮತ್ತೆ ಬೇರೆ ಏನಾದ್ರು ಚೆನ್ನಾಗಿ ಏನಾದ್ರು ಮಾಡ್ಬೇಕು ಅಂತ ನಮ್ಮ ಮನೆಯವ್ರು ಕೂಡ ಹೇಳ್ತೀವಿ ನಾವು ಅಲ್ವಾ. ಮತ್ತೆ ಸಾಯಂಕಾಲ ಕೂಡ ಬೇಕಾದ್ರೆ ಸ್ವೀಕರಿಸಬಹುದು, ಯಾವ್ದಾದ್ರು ಸ್ನಾಕ್ ಏನಾದ್ರು ಇದ್ರೆ ಸ್ನಾಕ್ಸು. ಅದರಿಂದ 5 ಸತಿ ತಗೋತೀವಿ ನಾವು ಅಲ್ವಾ. ಸುಮ್ನೆ ಹೇಳ್ತಾ ಇದೀನಿ ಅಷ್ಟೇ, ಎಲ್ಲರೂ ಆ ರೀತಿ ಮಾಡ್ತಾ ಇಲ್ಲ ಅಂತ ನಮ್ಗೆ ಗೊತ್ತಿದೆ. ಆದ್ರೆ ರಘುನಾಥ ದಾಸ್ ಗೋಸ್ವಾಮಿ ಅವರು ಕೇವಲ 3 ಬಾರಿ ಮಜ್ಜಿಗೆಯನ್ನು ಮಾತ್ರ ಸ್ವೀಕರಿಸ್ತಾ ಇದ್ರು. ಅವ್ರ ಬಗ್ಗೆ ನಾವು ಮತ್ತೆ ಚರ್ಚೆ ಮಾಡ್ತೀವಿ, ಯಾವಾಗ ಅವರ ಚರ್ಚೆ ಬರುತ್ತೆ ಅವಾಗ. ಆದ್ರೆ ಯಾವಾಗ ಈ ರೂಪ ಗೋಸ್ವಾಮಿ ಅವರ ಕೃತಿಯನ್ನ ಅವರು ಸ್ವೀಕರಿಸ್ತಾರೆ, ಲಲಿತ ಮಾಧವ, ಅದರಲ್ಲಿರುವಂತ ವಿರಹ ಭಾವನೆಯನ್ನ ಅನುಭವಿಸಿ ಆ 3 ಬಾರಿ ಯಾವ ಮಜ್ಜಿಗೆಯನ್ನ ಸ್ವೀಕರಿಸ್ತಾ ಇದ್ರು ಅದನ್ನ ಕೂಡ ಬಿಟ್ಬಿಡ್ತಾರೆ. ಏಕೆಂದ್ರೆ ಆ ವಿರಹ ಭಾವನೆಯನ್ನ ಅವರು ತಡ್ಕೊಳ್ಳೋಕ್ಕಾಗೋದಿಲ್ಲ, ಅವರ ಮನಸ್ಸಿನಲ್ಲಿ ಅದನ್ನ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಎಷ್ಟು ವಿರಹ ಭಾವನೆ ಇದೆ, ಎಷ್ಟು ವಿರಹವನ್ನ ಅನುಭವಿಸ್ತಾ ಇದ್ದಾರೆ ಎಲ್ಲಾ ಗೋಪಿಕಾ ಸ್ತ್ರೀಯರು ಕೂಡ ಕೃಷ್ಣನಿಂದ ಅಂತ ಹೇಳಿ. ಅದರಿಂದ ಎಲ್ಲರೂ ಹೋಗಿ ರೂಪ ಗೋಸ್ವಾಮಿ ಅವ್ರಿಗೆ ದೂರ ಹೇಳ್ತಾರೆ, ಏನಕ್ಕೆ ತಾನೇ ನೀವು ಹೋಗಿ ಆ ಗ್ರಂಥವನ್ನ ಅವ್ರು ಕೊಟ್ರಿ, ನಿಮ್ಮ ಎಡಿಟಿಂಗ್ ಮಾಡ್ಬೇಕಂತ ಹೇಳ್ತಿದ್ರೆ, ಅದರಲ್ಲಿ ಇರುವಂತ ತಪ್ಪುಗಳನ್ನ ಕಂಡುಹಿಡಬೇಕಾಗಿದ್ದಿದ್ರೆ ಬೇರೆ ಎಲ್ಲರೂ ತುಂಬಾ ಜನ ಇದ್ರು, ನಾವೇ ಇರ್ತಾ ಇದ್ವಿ, ಏನಕ್ಕೆ ಅಲ್ಲಿಗೆ ಹೋಗಿ ಅವ್ರಿಗೆ ಕೊಟ್ರಿ. ಅದು ರಘುನಾಥ ದಾಸ್ ಗೋಸ್ವಾಮಿ ಅವರು ಗೋವರ್ಧನದಲ್ಲಿ ವಾಸ ಮಾಡ್ತಾ ಇದ್ರು, ರೂಪ ಗೋಸ್ವಾಮಿ ಅವರು ನಂದಗಾವದಲ್ಲಿ. ಅದನ್ನ ನಾವೀಗ ಚರ್ಚೆ ಮಾಡ್ತೀವಿ ಅಲ್ವಾ. ಅದರಿಂದ ಏನಕ್ಕೆ ಹೋಗಿ ಕೊಟ್ರಿ? ಅವಾಗ ರೂಪ ಗೋಸ್ವಾಮಿ ಅವರು ಅದಕ್ಕೋಸ್ಕರ ಮತ್ತೊಂದು ಗ್ರಂಥವನ್ನ ಬರೀತಾರೆ. ಈ ಗ್ರಂಥದಲ್ಲಿ ಕೃಷ್ಣ ಮತ್ತು ಗೋಪಿಕಾಸ್ತ್ರೀಯರ ಸಮ್ಮಿಲನ ಎಲ್ಲಿ? ವೃಂದಾವನದಲ್ಲೇನೆ, ದಾನಕೇಲಿ ಕೌಮುದಿ ಅಂತ. ದಾನಕೇಲಿ ಕೌಮುದಿ ಅಂತ ಹೇಳಿದ್ರೆ ಈ ಲೀಲೆಯನ್ನ ಕೂಡ ನೀವು ಅನೇಕರು ಕೇಳಿರ್ಬೋದು. ಇದನ್ನ ಆ ಒಂದು ಲಿಟಲ್ ಕೃಷ್ಣ ಸೀರೀಸ್ ನ ಕೂಡ ತೋರಿಸಿದ್ರು. ಕೃಷ್ಣ ಗೋಪಿಕಾಸ್ತ್ರೀಯರಿಂದ ತೆರಿಗೆಯನ್ನ ವಸೂಲಿ ಮಾಡ್ತಾರೆ. ತೆರಿಗೆ ಅಂದ್ರೆ ಟ್ಯಾಕ್ಸ್ ಅಲ್ವಾ. ಟ್ಯಾಕ್ಸ್ ಅನ್ನ ವಸೂಲಿ ಮಾಡುವಂತಹ ಒಂದು ಲೀಲೆ ಇದೆಯಲ್ಲ, ಅದನ್ನ ಕುರಿತು ಒಂದು ಸಂಪೂರ್ಣವಾದಂತಹ ನಾಟಕವನ್ನ ಬರೀತಾರೆ. ಅದಕ್ಕೆ ಭಣಿಕಾ ಅಂತ ಸಂಸ್ಕೃತದಲ್ಲಿ ಹೆಸರು. ಭಣಿಕಾ ಅಂದ್ರೆ ಸಂಪೂರ್ಣ ನಾಟಕವನ್ನ ಕೇವಲ ಒಂದೇ ದೃಶ್ಯದಲ್ಲಿ ಮುಗಿಸ್ಬಿಡ್ತಾರೆ ಅಲ್ವಾ. ನೀವು ನೋಡಿ, ಇವಾಗ ಫಿಲಂ ನಲ್ಲಿ ಸೀನ್ 1, ಸೀನ್ 2, ಸೀನ್ 3 ಅದೆಲ್ಲ ಇರುತ್ತೆ. ಅದೇ ರೀತಿ ನಾಟಕದಲ್ಲಿ ಕೂಡ ಇರುತ್ತೆ. ನಾಟಕದಿಂದಾನೇ ಇವಾಗ ಫಿಲಂ ನಲ್ಲಿ ಬಂದಿರೋದು. ಆದ್ರೆ ಎಲ್ಲ ಸಮಸ್ತವಾಗಿರ್ತಕ್ಕಂತಹ ನಾಟಕ ಕೇವಲ ಒಂದೇ ಒಂದು ದೃಶ್ಯದ ಮೇಲೆ ಆಧಾರಿತವಾಗಿದ್ರೆ ಅದಕ್ಕೆ ಭಣಿಕಾ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ ಅಲ್ವಾ. ಭಣಿಕಾನು ಭಾಣಿಕಾನು ಏನೋ ಇದೆ, ಅದು ಕೊನೆಗೆ ಬರುತ್ತೆ, ನಾನು ತೋರಿಸ್ತೀನಿ.
ಅದರಿಂದ ಅದನ್ನ ಬರೀತಾರೆ ರೂಪ ಗೋಸ್ವಾಮಿಯವರು. ಅದನ್ನ ನೋಡಿ ಅದನ್ನ ಮತ್ತೆ ತೆಗೆದುಕೊಂಡು ಹೋಗಿ ರಘುನಾಥ್ ದಾಸ್ ಗೋಸ್ವಾಮಿ ಅವರು ಕೊಡ್ತಾರೆ. ರಘುನಾಥ್ ದಾಸ್ ಗೋಸ್ವಾಮಿ ಅವರು ಅದನ್ನ ಓದಿ ಬಹಳ ಸಂತೋಷವಾಗ್ತಾರೆ. ಅವಾಗ ಒಂದು ಭೂರಿ ಭೋಜನವನ್ನ ಅವರು ಸ್ವೀಕರಿಸ್ತಾರೆ. ಅನೇಕ ವರ್ಷಗಳ ನಂತರ ಮೊದಲನೇ ಬಾರಿ ಒಂದು ಫೀಸ್ಟ್ ಅವರು ಸ್ವೀಕರಿಸ್ತಾರೆ. ಯಾರು? ರಘುನಾಥ್ ದಾಸ್ ಗೋಸ್ವಾಮಿ ಅವರು ಅಲ್ವಾ. ಅದರಿಂದ ರೂಪ ಗೋಸ್ವಾಮಿ ಅವರ ಬುದ್ಧಿವಂತಿಕೆಯನ್ನ ಇವಾಗ ನಾವು ನೋಡ್ಬೋದು. ಆ ರಘುನಾಥ್ ದಾಸ್ ಗೋಸ್ವಾಮಿ ಅವ್ರು ಏನು ಸ್ವೀಕರಿಸ್ತಾ ಇಲ್ಲ ಅಂತ ಹೇಳಿ ಮತ್ತೊಂದು ನಾಟಕವನ್ನೇ ಬರೆದು ಬಿಡ್ತಾರೆ ಅವ್ರಿಗೋಸ್ಕರ ಅವರು ಅಲ್ವಾ. ಅದರಿಂದ ಇವಾಗ ರೂಪ ಗೋಸ್ವಾಮಿ ಅವರು ನೋಡಿ, ಅವರ ಭಜನಾ ಕುಟೀರ್ ಅಥವಾ ಅವರ ಭಜನಾ ಸ್ಥಳಿ ಎಲ್ಲಿತ್ತು ವೃಂದಾವನದಲ್ಲಿ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಇವಾಗ ಅಲ್ಲಿ ನಂದಗಾಂವ್ ಪ್ರದೇಶದಲ್ಲಿ ಒಂದು ಅಪೂರ್ವವಾದಂತಹ ಬಹಳ ಸುಂದರವಾದಂತಹ, ಇವತ್ತು ಕೂಡ ಬಹಳ ಸುಂದರವಾದಂತಹ ಒಂದು ಸ್ಥಳ ಇದೆ, ತೇರ್ ಕದಂಬ್ ಅಂತ. ಆಯ್ತಾ? ಕದಂಬ ವೃಕ್ಷ ಅದು. ಆ ಕದಂಬ ವೃಕ್ಷಕ್ಕೆ ಬಹಳ ವಿಶೇಷವಾದಂತಹ ಸ್ಥಾನ ಕೃಷ್ಣ ಲೀಲೆಯಲ್ಲಿದೆ. ಕದಂಬ ವೃಕ್ಷಗಳ ಕೆಳಗಡೆನೆ ಅನೇಕ ಕೃಷ್ಣ ಲೀಲೆಗಳು ವೃಂದಾವನದಲ್ಲಿ ನಡೆಯುತ್ತವೆ ಅಲ್ವೇ. ಅದರಿಂದ ಆ ಕದಂಬ ವೃಕ್ಷದ ಕೆಳಗಡೆನೆ ರೂಪ ಗೋಸ್ವಾಮಿ ಅವರು ತಮ್ಮ ಭಜನ ಕುಟೀರನ್ನ ಮಾಡ್ಕೊಂಡಿರ್ತಾರೆ. ಅಲ್ಲೇ ಪ್ರಾಯ ತಮ್ಮ ಎಲ್ಲಾ ಗ್ರಂಥಗಳನ್ನ ಬರೀತಾರೆ ಅಂತ ಅನೇಕ ಸಾಕ್ಷಿ ಪುರಾವೆಗಳಿಂದ ನಾವು ಇವತ್ತು ಕೂಡ ತಿಳಿದುಕೊಳ್ಳಬಹುದು. ಉದಾಹರಣೆಗೆ ಭಕ್ತಿರಸಾಮೃತ ಸಿಂಧು ಅವರು ಬರೆದು ಮುಗಿಸೋದಕ್ಕೆ 17 ವರ್ಷ ಕಾಲ ಆಯ್ತಂತೆ. ನೋಡಿ, 17 ವರ್ಷಗಳ ಕಾಲ ಒಂದೇ ಒಂದು ಗ್ರಂಥವನ್ನ ಬರೀತಾರೆ ಅವರು. ಅಂದ್ರೆ ಬೇರೆ ಎಲ್ಲಾ ಗ್ರಂಥಗಳನ್ನು ಮಧ್ಯದಲ್ಲಿ ಬರಿತಾ ಇದ್ದಿರಬಹುದು, ಆದ್ರೆ ಎಷ್ಟು ಪರಿಶ್ರಮವನ್ನ ಪಟ್ಟಿರ್ತಾರೆ ಅವರು ಅನ್ನೋದು ಗೊತ್ತಾಗುತ್ತೆ. ಅದ್ರ ಬಗ್ಗೆ ಮತ್ತೆ ನಾವು ಚರ್ಚೆ ಮಾಡ್ತೀವಿ. ಆದ್ರೆ ರೂಪ ಗೋಸ್ವಾಮಿ ಅವರು ಅವರ ಭಜನ ಕುಟೀರನ್ನ ಇಲ್ಲಿ ತೇರ್ ಕದಂಬ್ ಎಂಬಂತಹ ಸುಂದರವಾದಂತಹ ಸ್ಥಳದಲ್ಲಿ ತಮ್ಮ ಒಂದು ಗೋವಿಂದನ ವಿಗ್ರಹದ ಪ್ರತಿಮೂರ್ತಿಯನ್ನ ಗ್ರಂಥಗಳನ್ನ ಬರೀತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಆಯ್ತಾ? ರೂಪ ಗೋಸ್ವಾಮಿ ಅವರು ಆ ತೇರ ಕದಂಬದಲ್ಲೇ ಇರ್ಬೇಕಾದ್ರೆ ಅವರು ಒಂದು ರಾಧಾಕೃಷ್ಣರ ಲೀಲೆಯನ್ನ ಸ್ಮರಿಸ್ತಾ ಆ ಒಂದು ಸಮಾಧಿಗೆ ಹೊರಟೋಗ್ತಾರೆ. ಸಮಾಧಿ ಅಂತ ಹೇಳಿದ್ರೆ ಅವ್ರಿಗೆ ಬಾಹ್ಯ ಪ್ರಜ್ಞೆ ಇರೋದಿಲ್ಲ. ಅವರು ಆ ನಿತ್ಯ ಲೀಲೆ ಏನಾಗ್ತಾ ಇದೆ ಇವತ್ತು ಕೂಡ, ಆ ನಿತ್ಯ ಲೀಲೆಗೆ ಅವರು ಪ್ರವೇಶ ಮಾಡ್ಬಿಡ್ತಾರೆ. ಎಲ್ಲಿಂದ? ತಮ್ಮ ಅಂತರಾಳದಿಂದ ಅಷ್ಟೇನೆ ಅಲ್ವಾ. ತಮ್ಮ ಮನಸ್ಸಿನಿಂದ, ಪರಿಶುದ್ಧ ಮನಸ್ಸಿನಿಂದ ರಾಧಾಕೃಷ್ಣರ ನಿತ್ಯ ಲೀಲೆಯನ್ನ ಪ್ರವೇಶ ಮಾಡ್ಬಿಡ್ತಾರೆ. ಆ ಲೀಲೆಯೇ ಹೇಗಾಗ್ತಾ ಇರ್ತದೆ ಅಂತ ಹೇಳಿದ್ರೆ, ಎಲ್ಲಾ ಗೋಪಿಕಾಸ್ತ್ರೀಯರು ಕೂಡ ಶ್ರೀಮತಿ ರಾಧಾರಾಣಿಯನ್ನ ತಯಾರು ಮಾಡ್ತಾ ಇರ್ತಾರೆ. ಹೇಗೆ ಮದುವೆಯ ಮುಂಚೆ ಎಲ್ಲ ಹೆಣ್ಮಕ್ಳು ಸೇರಿ ಮದುವೆ ಹೆಣ್ಣನ್ನ ಅಲಂಕಾರ ಮಾಡ್ತಾರೆ ಅಲ್ವಾ. ಅದೇ ರೀತಿಯಲ್ಲಿ ಶ್ರೀಮತಿ ರಾಧಾರಾಣಿ ಇವಾಗ ಕೃಷ್ಣನ ಹೋಗಿ ಭೇಟಿ ಆಗ್ಬೇಕು. ಅದಕ್ಕಿಂತ ಮುಂಚೆ ಶ್ರೀಮತಿ ರಾಧಾರಾಣಿಗೆ ಅಲಂಕಾರ ಮಾಡ್ಬೇಕು, ಅವಳನ್ನ ತಯಾರು ಮಾಡ್ಬೇಕು. ಶ್ರೀಕೃಷ್ಣನಿಗೆ ಇಷ್ಟ ಆಗ್ಬೇಕಲ್ವಾ ಆದ್ರಿಂದ ತಯಾರು ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಯಾರಿಗೂ ಗೊತ್ತಿರೋದಿಲ್ಲ, ಆದ್ರೆ ಹಿಂದಿನಿಂದ ಶ್ರೀಕೃಷ್ಣನೇ ನೋಡ್ತಾ ಇರ್ತಾನೆ. ಯಾರನ್ನ? ರಾಧಾರಾಣಿಯನ್ನ ನೋಡ್ತಾ ಇರ್ತಾನೆ. ಆದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅದು ಅಲ್ವಾ. ಕೃಷ್ಣ ಎಲ್ಲೋ ಔಸಿಟ್ಕೊಂಡು ನೋಡ್ತಾ ಇರ್ತಾನೆ. ಅದರಿಂದ ಎಲ್ಲಾ ಅಲಂಕಾರ ಆದ್ಮೇಲೆ ಕೊನೆಗೆ ಎಲ್ಲಾ ಗೋಪಿಕಾಸ್ತ್ರೀಯರು ಕೂಡ ಒಂದು ಕನ್ನಡಿಯನ್ನ ಹಿಡಿತಾರೆ. ಎಲ್ಲಾ ದೇವಸ್ಥಾನಗಳಲ್ಲಿ ಇವತ್ತು ಕೂಡ ಅಷ್ಟೇ, ಯಾವಾಗ ದರ್ಶನಾರ್ತಿ ಆರಂಭ ಆಗತ್ತೆ, ಭಗವಂತನ ದರ್ಶನ ಭಗವಂತ ತನ್ನ ದರ್ಶನವನ್ನ ಕೊಡೋದಕ್ಕೆ ಪರದೆಯನ್ನ ಸರಿತಾರೆ, ಪರದೆಯನ್ನ ಈ ಕಡೆ ಆ ಕಡೆ ಮಾಡ್ತಾರೆ. ಆವಾಗ ಮೊದಲು ಪೂಜಾರಿಗಳು ಏನ್ ಮಾಡ್ತಾರೆ? ಕನ್ನಡಿಯನ್ನ ಹಿಡಿತಾರೆ ಭಗವಂತನಿಗೆ. ನಾವು ಏನು ಅಲಂಕಾರವನ್ನ ಮಾಡಿದ್ದೀವಿ ಅದು ನಿಮ್ಗೆ ಇಷ್ಟ ಆಗ್ತಾ ಇದೆ ಇಲ್ವಾ ಅನ್ನೋದನ್ನ ದಯವಿಟ್ಟು ನೋಡಿ ಅಂತ ಅಲ್ವಾ. ಅದರಿಂದ ಅದೇ ರೀತಿಯಲ್ಲಿ ಗೋಪಿಕಾಸ್ತ್ರೀಯರು ಆ ಒಂದು ಕನ್ನಡಿಯನ್ನ ಹಿಡಿತಾರೆ. ಕನ್ನಡಿಯಲ್ಲಿ ನೋಡ್ಬೇಕಾದ್ರೆ ಹಿಂದೆ ಕೃಷ್ಣ ಇರೋದನ್ನ ನೋಡ್ತಾಳೆ ಶ್ರೀಮತಿ ರಾಧಾರಾಣಿ ಅಲ್ವಾ. ಇದನ್ನ ನೋಡಿ ಆ ಎಲ್ಲ ಗೋಪಿಕಾಸ್ತ್ರೀಯರು ಕೂಡ ನಗೋದಕ್ಕೆ ಶುರು ಮಾಡ್ತಾರೆ. ರಾಧಾರಾಣಿಗೆ ಬಹಳ ನಾಚಿಕೆ ಆಗ್ಬಿಡುತ್ತೆ. ಆದ್ರೆ ಕೃಷ್ಣ ಅವನು ಕೂಡ ನಗೋದಕ್ಕೆ ಶುರು ಮಾಡ್ಬಿಡ್ತಾನೆ. ಈ ಲೀಲೆಯನ್ನ ಸ್ಮರಿಸ್ತಾ ಇರ್ಬೇಕಾದ್ರೆ ರೂಪ ಗೋಸ್ವಾಮಿಯವರ ಬಾಯಿನಲ್ಲಿ ಕೂಡ, ಅವರ ಮುಖದಲ್ಲಿ ಕೂಡ ಒಂದು ಮುಗುಳ್ನಗೆ ಬರುತ್ತೆ, ಒಂದು ಸ್ಮೈಲ್ ಹಿಂಗೆ ಅಲ್ವಾ. ಏನಕ್ಕೆ ಅಂದ್ರೆ ಇದನ್ನ ನೆನೆಸ್ಕೊಂಡು ಅವ್ರಿಗೆ ಎಂತ ಅದ್ಭುತವಾದಂತ ಪ್ರಸಂಗ ಅಂತ ಅನಿಸುತ್ತೆ ಅಲ್ವಾ. ಯಾರು ಕೇಳಿದ್ರು ಅವ್ರಿಗೆ ಕೂಡ ಇದೇ ರೀತಿಯಾದಂತ ಮುಗುಳ್ನಗೆ ಬಂದೇ ಬರುತ್ತೆ ಅಲ್ವಾ. ಆದ್ರೆ ಅದೇ ಸಮಯದಲ್ಲಿ ಆ ರೂಪ ಗೋಸ್ವಾಮಿಯವರು ಇದ್ದ ಸ್ಥಳದ ಪಕ್ಕದಲ್ಲಿ ಒಬ್ಬ ವರಿಷ್ಠ ವೈಷ್ಣವರು ಹೋಗ್ತಾ ಇರ್ತಾರೆ, ನಡ್ಕೊಂಡು ಹೋಗ್ತಾ ಇರ್ತಾರೆ.
ರೂಪ ಗೋಸ್ವಾಮಿ ಅವರು ಕಣ್ಮುಚ್ಕೊಂಡು ಸಮಾಧಿಯಲ್ಲಿ ಇದ್ದಾರೆ, ಆದ್ರೆ ಅವರು ಸಮಾಧಿಯಲ್ಲಿ ಇರುವುದು ಇವರಿಗೆ ಗೊತ್ತಿಲ್ಲ. ಮತ್ತು ಈ ವರಿಷ್ಠ ವೈಷ್ಣವರಿಗೆ ಸ್ವಲ್ಪ ಕುಂಟುತನದ ತೊಂದರೆ ಇರ್ತದೆ. ಕುಂಟ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲ ಎಷ್ಟೊಂದು ಜನರಿಗೆ ಕಾಲಿನ ಸಮಸ್ಯೆ ಇರುತ್ತೆ ಅಲ್ವಾ, ವಿಶೇಷವಾಗಿ ವಯಸ್ಸಾದ್ಮೇಲೆ ಎಷ್ಟೊಂದು ಸಮಸ್ಯೆಗಳು ಬರುತ್ತೆ. ಅದರಿಂದ ಅವರು ಕುಂಟುಕೊಂಡು ಹೋಗ್ತಾ ಇರೋದನ್ನ ನೋಡಿ ರೂಪ ಗೋಸ್ವಾಮಿ ಅವರು ಅವರನ್ನ ನೋಡಿ ನಗ್ತಾ ಇದ್ದಾರೆ ಅಂತ ಅವ್ರಿಗೆ ಅನ್ಸುತ್ತೆ ಅಲ್ವಾ. ಆದ್ರೆ ಅವ್ರು ಯಾರಿಗೂ ಏನನ್ನು ಹೇಳೋದಿಲ್ಲ, ರೂಪ ಗೋಸ್ವಾಮಿಯರು ಕೂಡ ಏನನ್ನು ಹೇಳೋದಿಲ್ಲ. ಆದ್ರೆ ಮನಸ್ಸಿನಲ್ಲಿ ಬಹಳ ಬೇಜಾರಾಗತ್ತೆ ಅವ್ರಿಗೆ. ನನ್ನ ಕುಂಟುತನವನ್ನ ನೋಡಿ ಇಂತಹ ಮಹಾನ್ ವ್ಯಕ್ತಿಗಳು ಇವರು ನನ್ ಮೇಲೆ ನಗ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡು ಅವ್ರಿಗೆ ಬಹಳ ದುಃಖವಾಗತ್ತೆ. ಅಲ್ಲಿಂದ ಹೊರಟೋಗ್ತಾರೆ. ಅವರು ಹೋದ ತಕ್ಷಣವೇ ರೂಪ ಗೋಸ್ವಾಮಿ ಅವರು ಯಾವ ಸಮಾಧಿಯಲ್ಲಿ ಇದ್ರು, ಯಾವ ಲೀಲೆ ಅವರಿಗೆ ಗೋಚರವಾಗ್ತಾ ಇತ್ತು, ಅದೆಲ್ಲವೂ ಕೂಡ ಅದೃಶ್ಯವಾಗ್ಬಿಡ್ತದೆ. ಮತ್ತೆ ಬಹಳಷ್ಟು ಪ್ರಯತ್ನ ಪಡ್ತಾರೆ ರೂಪ ಗೋಸ್ವಾಮಿ ಅವರು, ಅದೇ ಲೀಲೆಯ ಮೇಲೆ ನಾನು ಮತ್ತೆ ಸಮಾಧಿಗೆ ಹೋಗ್ಬೇಕು, ಅದೇ ಲೀಲೆ ಮತ್ತೆ ನನಗೆ ಗೋಚರವಾಗ್ಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಪಟ್ಟರು ಕೂಡ ಅವ್ರಿಗೆ ಮತ್ತೆ ಆ ಲೀಲೆ ಗೋಚರವಾಗೋದಿಲ್ಲ. ಅದರಿಂದ ಯಾವುದೋ ಒಂದು ಅಪರಾಧವಾಗಿದೆ ನನ್ನಿಂದ, ಯಾವುದೋ ಒಂದು ನಡೆಯಬಾರದಂತಹ ಘಟನೆ ಸಂಭವಿಸಿದೆ ಅಂತ ಖಂಡಿತವಾಗ್ಲೂ ರೂಪ ಗೋಸ್ವಾಮಿ ಅವರಿಗೆ ಗೊತ್ತಾಗತ್ತೆ. ತಕ್ಷಣ ಅವರ ಗುರುಗಳಾದಂತಹ ಸನಾತನ್ ಗೋಸ್ವಾಮಿ ಅವರಿಗೆ ಹೋಗಿ ಕೇಳ್ತಾರೆ. ನೋಡಿ, ಇದೇನೆ ಒಬ್ಬ ಶಿಷ್ಯ ಮಾಡಬೇಕಾದಂತಹ ಆ ಕ್ರಿಯೆ. ಯಾವಾಗ ಭ್ರಮೆಯಲ್ಲಿ ಇರ್ತೀವಿ ನಾವು, ತಕ್ಷಣ ಹೋಗಿ ಗುರುಗಳ ಹತ್ರ ಕೇಳಬೇಕು. ದೀಕ್ಷಾ ಗುರುಗಳನ್ನ ನಾವು ಸಮೀಪಿಸೋದಕ್ಕೆ ಆಗದೆ ಹೋದ್ರೆ ಶಿಕ್ಷಾ ಗುರುಗಳು ಅನೇಕರಿದ್ದಾರೆ, ನಮ್ಮ ವರಿಷ್ಠರು ಅನೇಕರಿದ್ದಾರೆ, ಅವ್ರಿಗೆ ಹೋಗಿ ಕೇಳಬೇಕು. ಅವಾಗ ಅವರು ಉತ್ತಮವಾದಂತಹ ಒಂದು ಪರಿಹಾರವನ್ನ ನಮ್ಗೆ ಕೊಡ್ತಾರೆ. ಸನಾತನ್ ಗೋಸ್ವಾಮಿ ಅವ್ರು ಹೇಳ್ತಾರೆ, ಖಂಡಿತವಾಗ್ಲೂ ಯಾವುದೋ ಒಂದು ಅಪರಾಧ ಆಗಿದೆ ನಿಮ್ಮಿಂದ, ಆದ್ರೆ ಅಪರಾಧಕ್ಕೆ ಪರಿಹಾರ ಏನು? ನೀವೇನ್ ಮಾಡ್ಬೇಕಂದ್ರೆ ಒಂದು ಭೂರಿ ಭೋಜನವನ್ನ ಮತ್ತೆ ಮಾಡಿಸ್ಬೇಕು. ವೃಂದಾವನದಲ್ಲಿ ಇರುವಂತಹ ಎಲ್ಲಾ ವರಿಷ್ಠ ವೈಷ್ಣವರನ್ನ, ವಿಶೇಷವಾಗಿ ನಿಮ್ಮ ಭಜನ ಕುಟೀರದ ಹತ್ತಿರ ಇರತಕ್ಕಂತ ಎಲ್ಲಾ ವರಿಷ್ಠ ವೈಷ್ಣವರನ್ನ ನೀವು ಕರೆಯಿರಿ. ಯಾರೋ ಭೂರಿ ಭೋಜನಕ್ಕೆ ಬರೋದಿಲ್ಲ, ಅವರ ಪ್ರತಿಯೇ ನೀವು ಅಪರಾಧವನ್ನ ಮಾಡಿದ್ದೀರಾ ಅಂತ ನೀವು ಅರಿತುಕೊಂಡು ಅವರ ಕಾಲಿಗೆ ಬಿದ್ದು ನೀವು ಕ್ಷಮಾಪಣೆಯನ್ನ ಕೇಳಬೇಕು. ರೂಪ ಗೋಸ್ವಾಮಿಯವರು ಅದೇ ರೀತಿ ಮಾಡ್ತಾರೆ, ಭೂರಿ ಭೋಜನದ ಏರ್ಪಾಡನ್ನ ಮಾಡ್ತಾರೆ. ಒಬ್ಬ ವರಿಷ್ಠ ವೈಷ್ಣವರು ಬರೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗತ್ತೆ. ಮಾರನೇ ದಿವ್ಸಾನೇ ಅವರ ಸ್ಥಳಕ್ಕೆ ಹೋಗಿ ಅವರ ಕಾಲಿಗೆ ಬಿದ್ದು ಅವರು ಕ್ಷಮಾಪಣೆಯನ್ನ ಕೇಳ್ತಾರೆ. ಆ ಕ್ಷಮಾಪಣೆಯನ್ನ ಕೇಳಿದ್ದನ್ನ ನೋಡಿ ಆ ವರಿಷ್ಠ ವೈಷ್ಣವರ ಕಣ್ಣಿನಿಂದ ಕಣ್ಣೀರು ಹರಿಯೋದಕ್ಕೆ ಶುರುವಾಗುತ್ತೆ. ಮತ್ತೆ ಅವರು ಕೂಡ ಈ ನಡುವೆ ಅವರು ಕೂಡ ಅಂದ್ಕೋತಾ ಇರ್ತಾರೆ, ರೂಪ ಗೋಸ್ವಾಮಿ ಅಂತಹ ವರಿಷ್ಠ ವೈಷ್ಣವರು ಅಂದ್ರೆ ಮಹಾನ್ ವೈಷ್ಣವರು ನನ್ನನ್ನ ನೋಡಿ, ನನ್ನ ಕುಂಟುತನವನ್ನ ನೋಡಿ ನಕ್ಕಿರೋದಕ್ಕೆ ಸಾಧ್ಯವಿಲ್ಲ, ಬೇರೆ ಯಾವುದೋ ಕಾರಣ ಎದ್ದಿರ್ಬೇಕು, ಆದ್ರೆ ನಾನೇ ಅಪಾರ್ಥ ಮಾಡ್ಕೊಂಡಿದ್ದೀನಿ ಅಂತ ಕಾಣುತ್ತೆ. ಆ ಪುಣ್ಯಕ್ಕೆ ನಾನು ಇದನ್ನ ಯಾರಿಗೂ ಹೇಳಿಲ್ಲ, ಯಾವುದೇ ಅಪರಾಧವನ್ನ ಅವ್ರ ಪ್ರತಿ ನಾನು ಎಸಗಿಲ್ಲ ಅಂತ ಅವ್ರಿಗನ್ನಿಸ್ತಾ ಇರ್ತದೆ. ಅದರಿಂದ ರೂಪ ಗೋಸ್ವಾಮಿ ಅವಾಗ ಕ್ಲಾರಿಫಿಕೇಶನ್ ಕೊಡ್ತಾರೆ, ಸ್ಪಷ್ಟೀಕರಣ ಕೊಡ್ತಾರೆ. ಏನಂದ್ರೆ ಆ ಒಂದು ಲೀಲೆಯ ಬಗ್ಗೆ ನಾನು ಧ್ಯಾನ ಮಾಡ್ತಾ ಇದ್ದಿದ್ರಿಂದ ಮುಗುಳ್ನಗೆ ಆ ಲೀಲೆಯನ್ನ ಸ್ಮರಿಸಿ ನನಗೆ ಬಂತೆ ಹೊರತು ನಿಮ್ಮನ್ನ ನೋಡಿ ನನಗೆ ಬಂದಿಲ್ಲ. ಅವಾಗ ರೂಪ ಗೋಸ್ವಾಮಿ ಅವರ ಕಾಲಿಗೆ ಬಿದ್ದು ಕ್ಷಮಾಪಣೆಯನ್ನ ಕೇಳ್ತಾರೆ. ನೋಡಿ, ರೂಪ ಗೋಸ್ವಾಮಿ ಅಂತ ಮಹಾನ್ ವೈಷ್ಣವರೇನೆ ಯಾವುದೇ ಅಪರಾಧವಾಗಿಲ್ದೆ ಹೋದ್ರೂ ಕೂಡ ಮತ್ತೊಬ್ಬರ ಹತ್ರ ಹೋಗಿ ಅವರು ಈ ರೀತಿಯಾದಂತಹ ಕ್ಷಮಾಪಣೆಯನ್ನ ಕೇಳ್ತಾರೆ ಅಲ್ವಾ. ಈ ಒಂದು ಲೀಲೆಯಿಂದ ನಾವ್ ಏನು ಪಾಠವನ್ನ ಕಲಿತೀವಿ ವಿಶೇಷವಾಗಿ ಅಂತ ಹೇಳಿದ್ರೆ, ನಾವು ಯಾರೇ ಆಗಿರಬಹುದು ಅಲ್ವಾ, ನಾವು ಮಂದಿರದ ಅಧ್ಯಕ್ಷರಾಗಿರಬಹುದು ಅಥವಾ ಒಬ್ಬ ಸಾಮಾನ್ಯವಾದಂತಹ ಭಕ್ತರೇ ಆಗಿರಬಹುದು, ಮತ್ತೊಬ್ಬ ವೈಷ್ಣವನ ಪ್ರತಿ ಆ ವೈಷ್ಣವ ಅತಿ ತುಚ್ಛ ವೈಷ್ಣವ ಅಂತ ನಮ್ಗೆ ಅನ್ನಿಸ್ಬೋದು, ಯಾವುದೇ ಸೇವೆಯನ್ನ ಕೂಡ ಮಾಡ್ತಾ ಇಲ್ಲ ಸರಿಯಾಗಿ, ಕೇವಲ ದೇವಸ್ಥಾನಕ್ಕೆ ಬಂದು ಪ್ರಸಾದವನ್ನ ಸ್ವೀಕರಿಸ್ತಾ ಇದ್ದಾರೆ ಅಂತ ಕೂಡ ನಮ್ಗೆ ಅನಿಸ್ಬೋದು. ಅವರ ಪ್ರತಿ ಅಪರಾಧ ಆಗಿದೆ ಅಂತ ನಮ್ಗೆ ಗೊತ್ತಾದ್ರೆ ಖಂಡಿತವಾಗ್ಲೂ ಅವರಿಗೆ ಹೋಗಿ ನಾವು ಕ್ಷಮಾಪಣೆಯನ್ನ ಕೇಳಲೇಬೇಕು. ಅವರ ಕಾಲಿಗೆ ಬಿದ್ದು ಕ್ಷಮಾಪಣೆಯನ್ನ ಕೇಳಕ್ ಆಗದೆ ಹೋದ್ರೂ ಕೂಡ ನಾವೇನ್ ಮಾಡ್ಬೇಕು, ಅವ್ರ ಹತ್ರ ಹೋಗಿ ನಾವು ದಯವಿಟ್ಟು ಕ್ಷಮಿಸಿ, ನನ್ನಿಂದ ತಪ್ಪಾಗಿದೆ, ತಪ್ಪಾಗಿದೆ ಅಂತ ಹೇಳೋದ್ರಲ್ಲಿ ಯಾವುದೇ ಕಷ್ಟ ಇಲ್ಲ. ಗೋಪಾಲ್ ಹೇಳ್ತಾರಲ್ಲ, ನಾವು ಸಾರಿ ಹೇಳೋದೇನಿದೆ ಅದು ಕೇವಲ ನಾನು ನನ್ನ ತಪ್ಪಿದೆ ಮತ್ತೆ ಇನ್ನೊಬ್ಬರ ತಪ್ಪಿಲ್ಲ ಅಂತ ಹೇಳೋದಕ್ ಮಾತ್ರ ಅಲ್ಲ. ಆದ್ರೆ ನಮ್ಮ ಸಂಬಂಧ ಅನ್ನೋದು ನಮ್ಮ ಅಹಂಕಾರಕ್ಕಿಂತ ಮುಖ್ಯ ಅನ್ನೋದನ್ನ ನಿರೂಪಿಸೋದಕ್ಕೆ ನಾವು ಸಾರಿ ಹೇಳ್ತೀವಿ ಅಂತ ಹೇಳ್ತಾರೆ ಗೋಪಾಲ್ ಪ್ರಭು ಅಲ್ವಾ. ಅದರಿಂದ ರೂಪ ಗೋಸ್ವಾಮಿ ಅಂಥವರನ್ನೇ ಅಂಥವರ ಮೂಲಕ ನಮಗೆ ಈ ಪಾಠವನ್ನ ಭಗವಂತ ಕಲಿಸ್ತಾ ಇದ್ದಾನೆ. ವಸ್ತುತಃ
ಅಪರಾಧ ಆಗಿಲ್ಲದೆ ಹೋದ್ರು ಕೂಡ ಆ ಸಮಾಧಿಯಲ್ಲಿ ರೂಪ ಗೋಸ್ವಾಮಿ ಅವರನ್ನ ಇರಿಸಬಹುದಾಗಿತ್ತು ಭಗವಂತ, ಆ ಸಮಾಧಿಯನ್ನ ಮುಂದುವರಿಸಬಹುದಾಗಿತ್ತು. ಆದ್ರೆ ವಿಶೇಷವಾಗಿ ನಮ್ಮೆಲ್ಲರಿಗೆ ಅಂತ ಮಹಾನುಭಾವರಿಂದ ಪಾಠವನ್ನ ಕಲಿಸ್ಬೇಕು ಅಂತ ಹೇಳಿ ಈ ರೀತಿಯಾದಂತ ಲೀಲೆಗಳನ್ನ ಮಾಡಿಸಿದ್ದಾನೆ ಅಲ್ವೇ. ಸೊ ಇದರಿಂದ ನಾವು ಈ ಒಂದು ಪಾಠವನ್ನ ಕಲಿತೀವಿ. ರೂಪ ಗೋಸ್ವಾಮಿ ಅವರಿಗೆ ಅನೇಕ ಶಿಷ್ಯರಿರ್ತಾರೆ. ಪ್ರಧಾನವಾದಂತಹ ಶಿಷ್ಯರು ಅಂದ್ರೆ ಜೀವ ಗೋಸ್ವಾಮಿ, ಅವರ ಬಗ್ಗೆ ನಾವು ಕೊನೆಯಲ್ಲಿ, ಎಲ್ಲರಿಗಿಂತ ಚಿಕ್ಕವರವರು, ಅದರಿಂದ ಕೊನೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ಜೀವ ಗೋಸ್ವಾಮಿ ಅವರ ಬಗ್ಗೆ ಒಂದು ದೀರ್ಘವಾದಂತ ಚರ್ಚೆ ಮಾಡ್ತೀವಿ. ವಿಶೇಷವಾಗಿ ಅವರ ಸಾಹಿತ್ಯಿಕ ಕೊಡುಗೆ ಏನಿದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಆದ್ರೆ ಅವರ ರೂಪ ಗೋಸ್ವಾಮಿ ಅವರ ಶಿಷ್ಯರ ಪೈಕಿ ಒಬ್ಬ ವಿಶೇಷವಾದಂತಹ ಶಿಷ್ಯರಿದ್ರು. ಯಾರು ಅಂದ್ರೆ ಆಗಿನ ಜಯಪುರದ ರಾಜ, ಅವರ ಹೆಸರು ರಾಜ ಮಾನ್ ಸಿಂಗ್ ಅಲ್ವಾ. ಆ ರಾಜ ಮಾನ್ ಸಿಂಗ್ ಅನ್ನೋರು ರೂಪ ಗೋಸ್ವಾಮಿ ಅವರ ಶಿಷ್ಯರಾಗ್ತಾರೆ. ಮತ್ತೆ ಕೇವಲ ರೂಪ ಗೋಸ್ವಾಮಿ ಅವರ ಶಿಷ್ಯರು ಮಾತ್ರ ಅಲ್ಲ, ಅವರಿಗೆ ಎಲ್ಲಾ ಕಲ್ಟಿವೇಶನ್ ಅಂತ ಹೇಳ್ತೀವಲ್ಲ ನಾವಿವತ್ತು ಅಲ್ವಾ, ಅಂದ್ರೆ ಅವರಿಗೆ ಎಲ್ಲ ದಿನನಿತ್ಯದ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಂತವದ್ದು ರಘುನಾಥ ಭಟ್ಟ ಗೋಸ್ವಾಮಿ. ಇದನ್ನ ಕೂಡ ನಾವು ರಘುನಾಥ ಭಟ್ಟ ಗೋಸ್ವಾಮಿ ಬಗ್ಗೆ ಯಾವಾಗ ಚರ್ಚೆಯನ್ನ ಮಾಡ್ತೀವಿ ಆವಾಗ ಮತ್ತೆ ಇದನ್ನ ದೀರ್ಘವಾಗಿ ನಾವು ನೋಡ್ತೀವ ಅಲ್ಲಿ. ಆದ್ರೆ ರಘುನಾಥ್ ಭಟ್ಟ ಗೋಸ್ವಾಮಿ ಅವರು ಈ ರಾಜ ಮಾನ್ ಸಿಂಗ್ ಅವರನ್ನ ವೃಂದಾವನಕ್ಕೆ ಕರ್ಕೊಂಡು ಬಂದು ಅವರೇ ಅವರನ್ನ ರೂಪ ಗೋಸ್ವಾಮಿ ಅವರಿಗೆ ಪರಿಚಯ ಮಾಡಿಸ್ಕೊಡ್ತಾರೆ. ಅವರು ಅಂದ್ರೆ ರಾಜ ಮಾನ್ ಸಿಂಗ್ ಅವರು ರೂಪ ಗೋಸ್ವಾಮಿ ಅವರನ್ನ ತಮ್ಮ ಗುರುಗಳಾಗಿ ಸ್ವೀಕರಿಸ್ತಾರೆ. ಆಗಿನ ಕಾಲದಲ್ಲಿ ದೀಕ್ಷಾ ಪದ್ಧತಿ ಏನು ಇರ್ಲಿಲ್ಲ, ಆದ್ರಿಂದ ಶಿಕ್ಷಾ ಗುರುವಿನ ಒಂದು ಸಂಪ್ರದಾಯದಲ್ಲೇ ಎಲ್ಲರೂ ಗುರು ಶಿಷ್ಯರಾಗಿ ತಮ್ಮ ಸಂಬಂಧವನ್ನ ಕಲ್ಪಿಸ್ಕೊತಾ ಇದ್ರು. ಅದರಿಂದ ಈ ರಾಜ ಮಾನ್ ಸಿಂಗೇನೆ ಮುಂದಕ್ಕೆ ಹೋಗಿ ರೂಪ ಗೋಸ್ವಾಮಿ ಅವರಿಗೆ ಅವರ ಪ್ರಿಯವಾಗಿರ್ತಕ್ಕಂತಹ ರಾಧಾ ಗೋವಿಂದರಿಗೆ ಒಂದು ಅದ್ಭುತವಾದಂತಹ ಒಂದು ಭವ್ಯವಾಗಿರ್ತಕ್ಕಂತಹ ದೇವಸ್ಥಾನವನ್ನ ಕಟ್ಟಿಸ್ಕೊಡ್ತಾನೆ. ಅದಕ್ಕೆ ಶ್ರೀ ಶ್ರೀ ರಾಧಾ ಗೋವಿಂದರ ದೇವಸ್ಥಾನ. ಇವತ್ತು ಕೂಡ ನಾವು ವೃಂದಾವನಕ್ಕೆ ಹೋದ್ರೆ ಆರ್ಕಿಯಾಲಜಿಕಲ್ ಸೈಟ್ ಆಫ್ ಇಂಡಿಯಾ ಅದು ಅಲ್ವಾ. ಉಳ್ಕೊಂಡಿರೋದು ಕೇವಲ ಒಂದೇ ಮಹಡಿ. ರಾಧಾ ಗೋವಿಂದರ ದೇವಸ್ಥಾನವನ್ನ ಕಟ್ಟಿಸಿದಾಗ ಅದು 7 ಮಹಡಿಗಳಿತ್ತು. ಆಗ್ರಾ ಪ್ರದೇಶದಿಂದ ಕೂಡ ರಾಧಾ ಗೋವಿಂದರ ದೇವಸ್ಥಾನದ ಮೇಲಿನ ಒಂದು ದೀಪ ಕಾಣಿಸ್ತಾ ಇತ್ತು ಅಂತ ಶಾಸ್ತ್ರ ಹೇಳುತ್ತೆ ಅಲ್ವಾ. ಅಂದ್ರೆ ಅಷ್ಟು ದೂರದಿಂದ ಶಾಸ್ತ್ರ ಹೇಳೋದಿಲ್ಲ ಇದನ್ನ, ಆದ್ರೆ ಐತಿಹ್ಯ ಹೇಳತ್ತೆ ಅಲ್ವಾ, ಇತಿಹಾಸ ಹೇಳತ್ತೆ. ಚೈತನ್ಯ ಚರಿತಾಮೃತದಲ್ಲಿ ವಿಶೇಷವಾಗಿ ಒಂದು ಸಂಪೂರ್ಣವಾದಂತ ಅಧ್ಯಾಯದಲ್ಲಿ ರಾಧಾ ಗೋವಿಂದರ ದೇವಸ್ಥಾನದ ಭವ್ಯತೆಯ ಬಗ್ಗೆ ವರ್ಣನೆ ಇದೆ. ಎಷ್ಟು ಸಾವಿರಾರು ವೈಷ್ಣವರು ಅಲ್ಲಿ ಸೇವೆಯನ್ನ ಪ್ರತಿ ದಿವಸ ಮಾಡ್ತಾ ಇದ್ರು. ಹರಿದಾಸ ಎಂಬಂತ ಪೂಜಾರಿ ಅಲ್ಲಿ ಯಾರಿದ್ರು ಅವರ ಸೇವೆಯ ಬಗ್ಗೆ ವಿಶೇಷವಾಗಿ ಸುದೀರ್ಘವಾಗಿರ್ತಕ್ಕಂಥ ವರ್ಣನೆಯನ್ನ ನಾವು ನೋಡ್ತೀವಿ. ವೃಂದಾವನದಲ್ಲೇ ಆ ಸಮಯದಲ್ಲಿ, ಕೇವಲ ವೃಂದಾವನದಲ್ಲಿ ಮಾತ್ರ ಅಲ್ಲ, ಸಂಪೂರ್ಣವಾದಂತಹ ಉತ್ತರ ಭಾರತದಲ್ಲಿ ಅತಿ ಭವ್ಯವಾಗಿರ್ತಕ್ಕಂಥ ದೇವಸ್ಥಾನ ಅಂತ ಹೇಳಿದ್ರೆ ಈ ರಾಧಾ ಗೋವಿಂದರ ದೇವಸ್ಥಾನ. 7 ಮಹಡಿಗಳ ದೇವಸ್ಥಾನ. ಅದರ ಕೆತ್ತನೆಯನ್ನ ಇವತ್ತು ಕೂಡ ನಾವು ನೋಡಿದ್ರೆ ಎಷ್ಟು ಸುಂದರವಾಗಿದೆ. ಇವತ್ತು ಉಳ್ಕೊಂಡಿರೋದು ಕೇವಲ ಒಂದೇ ಒಂದು ಮಹಡಿ. ಏನಕ್ಕೆ ಅಂತ ಹೇಳಿದ್ರೆ ಔರಂಗಜೇಬ ಒಬ್ಬ ದುಷ್ಟ, ಅವನ ಸಂಪೂರ್ಣವಾದಂತ ಸೈನ್ಯವನ್ನ ಕರೆದುಕೊಂಡು ಬಂದು ಜೀವ ಗೋಸ್ವಾಮಿಗಳ ತಿರೋಭಾವದ ನಂತರ ಒಂದಷ್ಟು ವರ್ಷಗಳ ನಂತರ, ಪ್ರಾಯ 17ನೇ ಶತಮಾನದಲ್ಲಿ 1680 ಆ ಸಮಯದಲ್ಲಿ ಯಾವಾಗ್ಲೂ ಇದ್ದಿರ್ಬೇಕು, ನಮ್ಗೆ ಸರಿಯಾಗಿ ನೆನಪಿಲ್ಲ. ಇದ್ರ ಬಗ್ಗೆ ಮತ್ತೆ ನಾವು ಮುಂದಕ್ಕೆ ಚರ್ಚೆ ಮಾಡ್ತೀವಿ. ಜೀವ ಗೋಸ್ವಾಮಿಗಳ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಅವನು ತನ್ನ ಸೈನ್ಯವನ್ನ ಕರ್ಕೊಂಡು ಬಂದು ಹೇಗೆ ವೃಂದಾವನವನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ತಾನೆ ಅಲ್ವಾ. ಆವಾಗ ಈ ರಾಧಾ ಗೋವಿಂದರ ದೇವಸ್ಥಾನದ 7 ಮಹಡಿಗಳಲ್ಲಿ 6 ಮಹಡಿಗಳನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ತಾನೆ. ಈ ಕೊನೆಯ ಅಂದ್ರೆ ಬೇಸ್ಮೆಂಟ್ ಏನಿದೆ ಅಂದ್ರೆ ಮೊದಲನೇ ಮಹಡಿ, ಅದನ್ನ ಅವನಿಗೆ ನಾಶ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು ಮಜಬೂತಾಗಿತ್ತು. ಅದರಿಂದ ಅದ್ ಬಿಟ್ಬಿಡ್ತಾನೆ, ಇಲ್ಲಾಂದ್ರೆ ಅದನ್ನು ಕೂಡ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ತಾ ಇದ್ದ. ಅಷ್ಟು ಮಾತ್ರ ಅಲ್ಲ, ಬೇರೆ ಎಲ್ಲ ದೇವಸ್ಥಾನಗಳನ್ನ, ಅನೇಕ ದೇವಸ್ಥಾನಗಳನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ತಾನೆ. ಮತ್ತೆ ನಮ್ಮ ಮದನ ಮೋಹನ ದೇವಸ್ಥಾನ ಏನಿದೆ ಸನಾತನ ಗೋಸ್ವಾಮಿ ಅವರದು, ಇವತ್ತು ಕೂಡ ಎಷ್ಟು ಎತ್ತರವಾಗಿದೆ, ಅದಕ್ಕಿಂತ 2ರಷ್ಟು ಎತ್ತರವಾಗಿತ್ತು ಮುಂಚೆ ಅಂತ ಹೇಳ್ತಾರೆ. ಎಷ್ಟಾಗತ್ತೋ ಅದನ್ನ ಅವನು ನಾಶ ಮಾಡಿ ಆಗದೆ ಇದ್ದದನ್ನ ಹಂಗೆ ಬಿಟ್ಬಿಡ್ತಾನೆ ಅಲ್ವಾ. ಅದರಿಂದ ಆ ರೀತಿ ರಾಧಾ ಗೋವಿಂದರ ದೇವಸ್ಥಾನ ಅನ್ನೋದು ರೂಪ ಗೋಸ್ವಾಮಿ ಅವರಿಗೆ ಒಂದು ವಿಶೇಷವಾದಂತ ಕೊಡುಗೆಯ ರೂಪದಲ್ಲಿ ರಾಜ ಮಾನ್ಸಿಂಗ್ ಅನ್ನೋನು ಕಟ್ಟಿಸ್ಕೊಡ್ತಾನೆ. ಮತ್ತೆ ಅದರಲ್ಲಿ ಯಾವ ಒಂದು ಮೆಟೀರಿಯಲ್, ಪದಾರ್ಥವನ್ನ ಬಳಸ್ತಾನೆ ಅಂದ್ರೆ ಗೌರಾಂಗ ಪ್ರಭು ಹೇಳ್ತಾರೆ,
ನೋಡಿ, ನಾವು ಆಗ್ರಾದಲ್ಲಿ, ಫತೇಪುರ್ ಸಿಕ್ರಿ, ಎಲ್ಲಾ ಸ್ಥಳದಲ್ಲಿ ಮಸೀದಿಗಳಲ್ಲಿ ಯಾವ ಒಂದು ಪದಾರ್ಥವನ್ನ ನೋಡ್ತೀವಿ, ಅದಕ್ಕೆ ರೆಡ್ ಸ್ಯಾಂಡ್ ಸ್ಟೋನ್ ಅಂತ ಹೇಳ್ತಾರೆ. ಆ ಅಂದ್ರೆ ಸ್ಯಾಂಡ್ ಸ್ಟೋನ್ ಏನ್ ಹೇಳ್ತೀವೋ ನಾವು ಗೊತ್ತಿಲ್ಲ ಕನ್ನಡದಲ್ಲಿ, ತುಕಾರಾಮ್ ಪ್ರಭು ಅವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ. ಆದ್ರೆ ರೆಡ್ ಸ್ಯಾಂಡ್ ಸ್ಟೋನ್ ಇಂದ ಅದನ್ನೆಲ್ಲ ಮಾಡಿರ್ತಾರಲ್ಲ, ಅದೇ ಪದಾರ್ಥದಿಂದ ಈ ರಾಧಾ ಗೋವಿಂದರ ದೇವಸ್ಥಾನವನ್ನ ಮತ್ತೆ ಮದನ ಮೋಹನ ದೇವಸ್ಥಾನವನ್ನ ಕಟ್ಟಿಸಿದ್ದಾರೆ ಆ ಎಲ್ಲಾ ಮಹಾನುಭಾವರು ಅಂತ ಹೇಳ್ತಾರೆ. ಆಯ್ತಾ? ಸೊ ಅದು ಒಂದು ಬಹಳ ಮುಖ್ಯವಾದಂತಹ ಸಂಗತಿ. ಮತ್ತೊಂದು ಸಮಯದಲ್ಲಿ ಮುಘಲರು ಇನ್ನೇನು ಆಕ್ರಮಣ ಮಾಡ್ತಾರೆ ಗೋವರ್ಧನದ ಮೇಲೆ. ಯಾಕಂದ್ರೆ ಗೋವರ್ಧನ ಗಿರಿಯ ಮೇಲೆ ಇವತ್ತು ಹೋಗಿ ನೋಡಿದರೆ ನಿಮ್ಗೆ ಏನ್ ಕಾಣಿಸುತ್ತೆ? ಗೋಪಾಲನ ದೇವಸ್ಥಾನ ಅಲ್ವಾ? ಆದ್ರೆ ನಾವು ಹೋಗೋದಿಲ್ಲ ಅಲ್ಲಿಗೆ, ಯಾಕೆಂದ್ರೆ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು ಗೋವರ್ಧನ ಗಿರಿಯ ಮೇಲೆ ಕಾಲನ್ನ ಇಡೋದಿಲ್ಲ, ಅದರಿಂದ ನಾವು ಹೋಗೋದಿಲ್ಲ. ಆದ್ರೆ ಮಾಧವೇಂದ್ರಪುರಿಯವರ, ಚೈತನ್ಯ ಮಹಾಪ್ರಭು ಅವರ ಪರಮ ಗುರು ಆದಂತಹ ಮಾಧವೇಂದ್ರಪುರಿಯವರ ಇಷ್ಟ ದೇವತೆ ಯಾರದು? ಶ್ರೀ ಗೋಪಾಲ. ಅದರಿಂದ ಮುಘಲ ಆಕ್ರಮಣ ಆಗ್ತಾ ಇದೆ ಅಂತ ಹೇಳಿ ಆ ಒಂದು ವಿಗ್ರಹವನ್ನ, ಗೋಪಾಲನ ವಿಗ್ರಹವನ್ನ ಕಾಪಾಡಬೇಕು ಅಂತ ಹೇಳಿ ಎಲ್ಲಾ ವೈಷ್ಣವರು, ವಿಶೇಷವಾಗಿ ವಲ್ಲಭಾಚಾರ್ಯರ ಪದ್ಧತಿಯಲ್ಲೇ ಇವತ್ತು ಕೂಡ ಅಲ್ಲಿ ಆರಾಧನೆ ಆಗ್ತದೆ. ಯದ್ಯಪಿ ಮೂಲ ಗೋಪಾಲನ ವಿಗ್ರಹ ಇವತ್ತು ನಾಥದ್ವಾರದಲ್ಲಿ ಇದೆ, ಆದ್ರೆ ಒಂದು ಪ್ರತಿಭೂ ವಿಗ್ರಹವನ್ನ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದರಿಂದ ವಲ್ಲಭಾಚಾರ್ಯರ ಸಂಪ್ರದಾಯ ಪುಷ್ಟಿ ಮಾರ್ಗದ ವೈಷ್ಣವರು ಅಲ್ಲಿ ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ಆವತ್ತು ಕೂಡ ಅವರೇ ಆರಾಧನೆಯನ್ನ ಮಾಡ್ತಾ ಇದ್ರು 500 ವರ್ಷಗಳ ಹಿಂದೆ. ಆ ವಿಗ್ರಹ ಕರ್ಕೊಂಡು ಬಂದು ವಲ್ಲಭಾಚಾರ್ಯರ ಮಗನಾದಂತಹ ಮಿಥಿಲೇಶ್ವರನ ಮನೆಯಲ್ಲಿ ಇಟ್ಟಿರ್ತಾರೆ ಅಂತ ಬರುತ್ತೆ. ಕೇಳಿ ಬಹಳ ಸುಗತ್ತೆ ರೂಪ ಗೋಸ್ವಾಮಿ ಅವ್ರಿಗೆ. ಆ ಮುಘಲರ ಆಕ್ರಮಣ ಆಗ್ತಾ ಇದೆ ಅಂತ ಅಲ್ಲ, ಆದ್ರೆ ನಾವು ಯಾವತ್ತೂ ಹೋಗಿ ಗೋಪಾಲನ ದರ್ಶನವನ್ನ, ಆ ಗೋಪಾಲನ ದೇವಸ್ಥಾನ ಗೋವರ್ಧನ ಗಿರಿಯ ಮೇಲೆ ಇರುವವರೆಗೆ ನಾವು ಮಾಡೋದಕ್ಕೆ ಸಾಧ್ಯವಿಲ್ಲ. ಗೋವರ್ಧನ ಗಿರಿಯ ಮೇಲೆ ನಮ್ಮ ಪಾದಗಳನ್ನ ಇಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಇದೀಗ ಗೋಪಾಲನೇ ಕೆಳಗಡೆ ಬಂದಿದ್ದಾನೆ ಅಂತ ಹೇಳಿ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಬೇರೆ ಎಲ್ಲಾ ಗೋಸ್ವಾಮಿಗಳು ತಕ್ಷಣ ಹೋಗಿ ಆ ಗೋಪಾಲನ ದರ್ಶನವನ್ನ ಮಾಡ್ತಾರೆ. ಇದೇ ಗೋಪಾಲನ ವಿಗ್ರಹ. ನೀವೆಲ್ಲರೂ ಅನೇಕರು ಅಲ್ಲಿ ಹೋಗಿ ನಾಥದ್ವಾರದಲ್ಲಿ ದರ್ಶನ ಮಾಡಿರ್ತೀರಾ ಅಂತ ಅಂದ್ಕೋತೀನಿ ಅಲ್ವಾ? ಬೃಂದಾವನದಲ್ಲೂ ಅನೇಕ ದೇವಸ್ಥಾನಗಳಲ್ಲಿ, ವಿಶೇಷವಾಗಿ ಪುಷ್ಟಿ ಮಾರ್ಗದ ದೇವಸ್ಥಾನಗಳಲ್ಲಿ ಇದೇ ವಿಗ್ರಹವನ್ನ ನಾವು ನೋಡ್ತೀವಿ ಅಲ್ವಾ? ಆದ್ರೆ ಸ್ವಲ್ಪ ಸಮಯದ ನಂತರ ಏನ್ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಕೆಲವು ದಿವಸಗಳಲ್ಲಿ ಏನ್ ಗೊತ್ತಾಗತ್ತೆ ಅಂದ್ರೆ, ಅದು ಕೇವಲ ಗಾಳಿ ಸುದ್ದಿ. ಮುಘಲರ ಆಕ್ರಮಣದ ಬಗ್ಗೆ ಯಾವ ಸುದ್ದಿಯನ್ನ ಎಲ್ಲರೂ ಹಬ್ಸಿದ್ರು ಅದು ಕೇವಲ ಗಾಳಿ ಸುದ್ದಿ, ಅದು ಸುಳ್ಳು, ಅದೇನೋ ನಿಜವಾಗ್ಲೂ ಬರ್ತಾ ಇಲ್ಲ. ಅದರಿಂದ ಆ ವಿಗ್ರಹವನ್ನ ವಾಪಸ್ಸು ಕರ್ಕೊಂಡು ಹೋಗಿ ಗೋವರ್ಧನ ಗಿರಿಯ ಮೇಲೆ ಇದ್ದಂತಹ ದೇವಸ್ಥಾನದಲ್ಲಿ ಮತ್ತೆ ಪ್ರತಿಷ್ಠೆ ಮಾಡ್ತಾರೆ. ಆದ್ರೆ ಈ ಒಂದು ಲೀಲೆ ಏನಕ್ಕೆ ಆಯ್ತು ಅಂತ ಹೇಳಿದ್ರೆ, ಗೋಪಾಲ ತನ್ನ ಪರಮ ಭಕ್ತರಾದಂತಹ ಗೋಸ್ವಾಮಿಗಳಿಗೆ ತನ್ನ ದರ್ಶನವನ್ನ ನೀಡಬೇಕು ಅಂತ ಹೇಳಿ ಮುಘಲರ ಆಕ್ರಮಣದ ಒಂದು ನೆಪವನ್ನ ವಹಿಸಿ ಅವನೇ ಇಳಿದು, ಗೋವರ್ಧನ ಗಿರಿಯಿಂದ ಇಳಿದು ಬಂದು ರೂಪ ಗೋಸ್ವಾಮಿಯವರಿಗೆ ಮತ್ತೆ ಇನ್ನಿತರ ಗೋಸ್ವಾಮಿಗಳಿಗೆ ತನ್ನ ದರ್ಶನವನ್ನ ಕೊಡ್ತಾನೆ ಅಲ್ವಾ? ನಾವು ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನ ತಗೋತೀವಿ, ಆದ್ರೆ ಮಹಾನ್ ಭಕ್ತರಿಗೆ ಭಗವಂತನೇ ಬಂದು ದರ್ಶನವನ್ನ ನೀಡ್ತಾನೆ ಅಲ್ವಾ? ಸೊ ಇದೀಗ ನಾವು ಕೊನೆಯ ಒಂದು ಸ್ಲೈಡ್ಗೆ ಬರ್ತಾ ಇದ್ದೀವಿ. ಇದಾದ್ಮೇಲೆ ರೂಪ ಗೋಸ್ವಾಮಿಯವರ ಸಾಹಿತ್ಯಿಕ ಕೊಡುಗೆಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೀವಿ. ರೂಪ ಗೋಸ್ವಾಮಿಯವರು ಯಾವಾಗ ಈ ಲೋಕದಿಂದ ಪ್ರಸ್ಥಾನ ಮಾಡ್ತಾರೆ? 1566ನೇ ಇಸ್ವಿಯಲ್ಲಿ ಈ ಲೋಕದಿಂದ ಪ್ರಸ್ಥಾನ ಮಾಡ್ತಾರೆ. ಸುಮಾರು 80 ವರ್ಷಗಳ ಕಾಲ ಅವರು ಬದುಕ್ತಾರೆ ಅಂತ ಐತಿಹ್ಯ ಹೇಳುತ್ತೆ. ನಿಖರವಾಗಿ ನಮ್ಗೆ ಗೊತ್ತಿಲ್ಲ ಅದು, ಏಕೆಂದ್ರೆ ಅನೇಕ ಇತಿಹಾಸದ ಪುಟಗಳು ಎಲ್ಲವೂ ಕೂಡ ಕಳೆದು ಹೋಗ್ಬಿಟ್ಟಿವೆ ಮುಘಲರ ಆಕ್ರಮಣದಿಂದ, ಅನೇಕ ಕಾರಣಗಳಿಂದ. ಆದರೆ 1566ನೇ ಇಸ್ವಿಯಲ್ಲಿ ಅವರು ಈ ಲೋಕದಿಂದ ಪ್ರಸ್ಥಾನ ಮಾಡಿ ವಾಪಸ್ಸು ತಮ್ಮ ನಿತ್ಯ ಸೇವೆಯಲ್ಲಿ ಗೋಲೋಕ ವೃಂದಾವನದಲ್ಲಿ ರೂಪಮಂಜರಿಯಾಗಿ ಲಲಿತೆಯ ಸೇವಕಿಯಾಗಿ ಅವರು ತಮ್ಮ ಲೀಲೆಯನ್ನ ಅಥವಾ ತಮ್ಮ ನಿತ್ಯ ಲೀಲೆಯನ್ನ, ಸೇವೆಯನ್ನ ಮುಂದುವರಿಸ್ತಾರೆ. ಅವರು ಈ ಲೋಕದಿಂದ ಪ್ರಸ್ಥಾನ ಮಾಡಿದ ನಂತರ ಜೀವ ಗೋಸ್ವಾಮಿಗಳೇನೆ ಎಲ್ಲಾ ವೈಷ್ಣವರಿಗೆ ನಾಯಕರಾಗ್ತಾರೆ. ಇದರ ಬಗ್ಗೆ ನಾವು ಮತ್ತೆ ಜೀವ ಗೋಸ್ವಾಮಿಗಳ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ನಾವು ನೋಡ್ತೀವಿ. ಆಯ್ತಾ? ರೂಪ ಗೋಸ್ವಾಮಿಯವರ ಸಮಾಧಿ ಇವತ್ತು ಶ್ರೀ ಶ್ರೀ ರಾಧಾ ದಾಮೋದರ ದೇವಸ್ಥಾನದಲ್ಲಿ ಇದೆ. ಶ್ರೀ ಶ್ರೀ ರಾಧಾ ದಾಮೋದರ ದೇವಸ್ಥಾನವನ್ನ ಜೀವ ಗೋಸ್ವಾಮಿ ಅವರು ಕಟ್ಟಿಸ್ತಾರೆ. ಆದ್ರೆ ಅಲ್ಲಿರುವಂತ ರಾಧಾ ದಾಮೋದರನ ವಿಗ್ರಹ ಏನಿದೆ ಅದು ಇವತ್ತು ಅಲ್ಲಿ ಅಂದ್ರೆ ಮೂಲ ದೇವಸ್ಥಾನದಲ್ಲಿ, ವೃಂದಾವನದಲ್ಲಿ ಇಲ್ಲ.
ಅದು ಕೂಡ ಜಯಪುರದಲ್ಲಿ ಇದೆ. ಆದ್ರೆ ಆ ವಿಗ್ರಹ ಏನಿತ್ತು ಬಹಳ ಚಿಕ್ಕದಾದಂತಹ ವಿಗ್ರಹ, ಕೇವಲ 12 ಅಡಿಯ ವಿಗ್ರಹ ಅಂತ ಹೇಳುತ್ತೆ. 12 ಅಡಿಯ ವಿಗ್ರಹ. ಅದನ್ನ ಯಾರು ಕೆತ್ತನೆ ಮಾಡಿ ಜೀವ ಗೋಸ್ವಾಮಿ ಅವರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ರೂಪ ಗೋಸ್ವಾಮಿ ಅವರೇನೆ. ಆದ್ರೆ ನಮ್ಗೆ ಗೊತ್ತಾಗತ್ತೆ ಈ ಎಲ್ಲಾ ಗೋಸ್ವಾಮಿಗಳು ಏನಕ್ಕೆ ಅಸಾಮಾನ್ಯವಾಗಿರ್ತಕ್ಕಂತಹ ವ್ಯಕ್ತಿಗಳು, ಅಸದೃಶವಾಗಿರ್ತಕ್ಕಂತಹ ವ್ಯಕ್ತಿಗಳು ಅಂತ ಹೇಳಿದ್ರೆ, ಅವರು ಕೇವಲ ಗ್ರಂಥಗಳನ್ನ ಬರೀಲಿಲ್ಲ, ಅವರು ಕೇವಲ ದೇವಸ್ಥಾನಗಳನ್ನ ಕಟ್ಟಿಸ್ಲಿಲ್ಲ, ಎಲ್ಲ ಆಲ್ರೌಂಡ್ ಪರ್ಸನಾಲಿಟಿ ಅಂತ ಹೇಳ್ತೀವಲ್ಲ, ಎಲ್ಲಾ ವಿಷಯಗಳಲ್ಲೂ ಅವರ ಕೊಡುಗೆ ಇದೆ. ಅಂದ್ರೆ ಅವರ ಕೆತ್ತನೆಯ ವಿಷಯದಲ್ಲಿ ಕೂಡ ಅವರ ಪರಿಣಿತಿ ಇತ್ತು ಅನ್ನೋದನ್ನ ಇಲ್ಲಿ ನಾವು ನೋಡ್ತೀವಿ ಅಲ್ವಾ. ರೂಪ ಗೋಸ್ವಾಮಿಗಳು ಅವರೇ ಸ್ವಯಂ ಆ ರಾಧಾ ದಾಮೋದರನ ವಿಗ್ರಹದ ಕೆತ್ತನೆಯನ್ನ ಮಾಡಿ ಅದನ್ನ ಜೀವ ಗೋಸ್ವಾಮಿಗಳಿಗೆ ಕೊಟ್ಟು, ಜೀವ ಗೋಸ್ವಾಮಿಗಳು ಅದರ ಪ್ರಾಣ ಪ್ರತಿಷ್ಠೆಯನ್ನ ನಂತರ ಮಾಡ್ತಾರೆ ಅಲ್ವಾ. ಸೊ ಇದು ಅಷ್ಟು ಅಪೂರ್ವವಾದಂತಹ ಒಂದು ಸಂಗತಿ ಅಂತ ನಾವು ನೋಡ್ಬೋದು. ಆ ರಾಧಾ ದಾಮೋದರ ದೇವಸ್ಥಾನದಲ್ಲೇನೆ ಜೀವ ಗೋಸ್ವಾಮಿ ಅವರು ತಮ್ಮ ಗುರುಗಳಾದಂತಹ ರೂಪ ಗೋಸ್ವಾಮಿಗಳಿಗೆ ಒಂದು ಸಮಾಧಿಯನ್ನ ಕಟ್ಟಿಸ್ತಾರೆ. ಇವತ್ತು ಕೂಡ ನಾವು ಹೋದ್ರೆ ಅದೇ ಸಮಾಧಿಯನ್ನ ನಾವು ನೋಡ್ತೀವಿ. 1971ನೇ ಇಸವಿಯಲ್ಲಿ ಮೊದಲನೇ ಬಾರಿ ಯಾವಾಗ ಶ್ರೀಲ ಪ್ರಭುಪಾದರು ತಮ್ಮ ಪಾಶ್ಚಾತ್ಯ ಶಿಷ್ಯರನ್ನ ಭಾರತಕ್ಕೆ ಕರ್ಕೊಂಡು ಬರ್ತಾರೆ, ಆವಾಗ ಅವರಿಗೆ ಬಹಳ ವಿರಹ ಆಗ್ತಾ ಇರ್ತದೆ. ಅಂದ್ರೆ ಪಾಶ್ಚಾತ್ಯ ದೇಶಗಳಲ್ಲಿ ಇರ್ಬೇಕಾದ್ರೆ ಎಲ್ಲಾ ಕಡೆಯಲ್ಲೂ ಹೇಳ್ತಾ ಇದ್ರು ಅವರು, ಐ ಆಮ್ ಮಿಸ್ಸಿಂಗ್ ಮೈ ರಾಧಾ ದಾಮೋದರ್ ರೂಮ್ಸ್ ಅಲಾಟ್ ಅಂತ. ರಾಧಾ ದಾಮೋದರ ದೇವಸ್ಥಾನದಲ್ಲಿ ನನ್ನ ಯಾವ ಒಂದು ಕೋಣೆ ಇದೆ ಅದನ್ನ ಬಹಳ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ, ಬಹಳ ಅದು ನನಗೆ ನೆನಪಿಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಆದ್ರಿಂದ ಅಲ್ಲಿಗೆ ವಾಪಸ್ ಬಂದಾದ್ಮೇಲೆ ವೃಂದಾವನಕ್ಕೆ ಅವರೆಲ್ಲರನ್ನ ಕರ್ಕೊಂಡು ಬಂದು ಅದೇ ರಾಧಾ ದಾಮೋದರ ದೇವಸ್ಥಾನದ ಆಂಗಳದಲ್ಲಿ, ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲೇನೆ ಭಕ್ತಿರಸಾಮೃತ ಸಿಂಧು ಅಂದ್ರೆ ರೂಪ ಗೋಸ್ವಾಮಿಯವರ ಮೇರು ಕೃತಿ, ಅದರ ಮೇಲೆ ಒಂದು ಪ್ರವಚನಗಳ ಸರಮಾಲೆಯನ್ನ ಮಾಡ್ತಾರೆ. ಅದೆಲ್ಲವೂ ಕೂಡ ಇವತ್ತು ನಮ್ಗೆ ಅದರ ಟೇಪ್ ನಮ್ಗೆ ಸಿಗತ್ತೆ ಅಲ್ವಾ. ಎಷ್ಟು ಸುಂದರವಾಗಿ ಭಕ್ತಿರಸಾಮೃತ ಸಿಂಧುವಿನ ಮೂಲಭೂತವಾಗಿರ್ತಕ್ಕಂಥ ತತ್ವಗಳನ್ನ ಆ ಪಾಶ್ಚಾತ್ಯ ಶಿಷ್ಯರಿಗೆ ಬಹಳ ಸುಲಭವಾಗಿ ಅರ್ಥವಾಗುವ ಹಾಗೆ ಆಂಗ್ಲ ಭಾಷೆಯಲ್ಲಿ ಅವರು ಅದನ್ನ ಪ್ರವಚನ ಮಾಡಿದ್ದಾರೆ. 2-3 ಹಿಂದಿಯಲ್ಲಿ ಕೂಡ ಇದೆ ಅಂತ ಕಾಣುತ್ತೆ, ಆದ್ರೆ ವಿಶೇಷವಾಗಿ ಬೇರೆ ಎಲ್ಲ ಆಂಗ್ಲ ಭಾಷೆಯಲ್ಲಿ, ಇಂಗ್ಲಿಷ್ ನಲ್ಲಿ ಇದೆ ಆಯ್ತಾ. ಸೊ ಅದೇ ರೂಪ ಗೋಸ್ವಾಮಿ ಅವರ ಸಮಾಧಿಯ ಮುಂದೇನೆ ಶ್ರೀಲ ಪ್ರಭುಪಾದರು ಕೂಡ ತಮ್ಮ ಸಮಯವನ್ನ ವೃಂದಾವನದಲ್ಲಿ ಇರ್ಬೇಕಾದ್ರೆ ಅಮೆರಿಕಾಗೆ ಹೋಗೋದಕ್ಕಿಂತ ಮುಂಚೆ ಅವರು ಕಳೀತಾ ಇದ್ರು. ಮತ್ತೆ ಆ ರೂಪ ಗೋಸ್ವಾಮಿ ಅವರಿಂದಲೇ ಶ್ರೀಲ ಪ್ರಭುಪಾದರಿಗೆ ಆ ಒಂದು ಆಜ್ಞೆ ಬರುತ್ತೆ, ಉಪದೇಶ ಬರುತ್ತೆ. ಏನಂತ ಹೇಳಿದ್ರೆ, ನೀವು ಯಾವುದೇ ಚಿಂತೆ ಇಲ್ಲದೆ ನೀವು ಹೋಗಿ ಪಾಶ್ಚಾತ್ಯ ದೇಶಗಳಿಗೆ, ಬೇರೆ ಎಲ್ಲವನ್ನ ನಾವು ನೋಡ್ಕೋತೀವಿ, ಮತ್ತೆ ಸಂಪೂರ್ಣವಾದಂತ ಪರಂಪರೆ ನಿಮ್ಮ ಹಿಂದೆ ಇದೆ ಅಂತ. ಇದೆಲ್ಲವನ್ನ ನಾವು ಮುಂಚೆ ಚರ್ಚೆ ಮಾಡಿದ್ವಿ, ನಿಮ್ಗೆ ನೆನಪಿದ್ರೆ ಅಲ್ವಾ. ಅದರಿಂದ ಆ ರೂಪ ಗೋಸ್ವಾಮಿ ಅವರ ಸಮಾಧಿ ಇವತ್ತು ಕೂಡ ರಾಧಾ ದಾಮೋದರ ದೇವಸ್ಥಾನದಲ್ಲಿದೆ. ಎಲ್ಲಾ ಗೌಡಿಯ ವೈಷ್ಣವರಿಗೆ ಪರಮೋನ್ನತವಾಗಿರತಕ್ಕಂತ ಸ್ಥಾನ ಅದು. ನೋಡಿ, ಸಮಾಧಿ ಅನ್ನೋದು ಕೇವಲ ಒಂದು ಗುರುತಿಗೋಸ್ಕರ ಮಾಡುವಂತಹದ್ದಲ್ಲ. ಸಮಾಧಿಯಲ್ಲಿ ಆ ಒಬ್ಬ ವ್ಯಕ್ತಿ ಇವತ್ತು ಕೂಡ ಅದೇ ಸ್ಥಳದಲ್ಲಿ ಇವತ್ತು ಕೂಡ ವಾಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಪ್ರತೀಕ ಅದು ಅಲ್ವಾ. ಯಾರಿಗೆ ಆ ಶ್ರದ್ಧೆ ಇರ್ತದೆ ಅವರಿಗೆ ಗೋಚರವಾಗ್ತಾರೆ ಅಲ್ವಾ. ಜಗನ್ನಾಥಪುರಿಗೆ ಹೋದಾಗ ನಾವು ಹರಿದಾಸ್ ಠಾಕೂರರ ಸಮಾಧಿಯನ್ನ ನೋಡಲೇಬೇಕು, ಸಮುದ್ರದ ಪಕ್ಕದಲ್ಲೇ ಇರ್ತಕ್ಕಂತಹದ್ದು. ನಮ್ಮ ರೂಪ ಗೋಸ್ವಾಮಿ ಅವರ ಸಮಾಧಿ ಬಂದು ತೆರಳಿದಂತ ಸನ್ಯಾಸಿಗಳ ಸಮಾಧಿ ಸ್ಥಳವನ್ನ ಕೂಡ ಅಲ್ಲೇ ಮಾಡಿದ್ದಾರೆ ಇವತ್ತು ಅಲ್ವಾ. ಮತ್ತೆ ಮಾಯಾಪುರಕ್ಕೆ ಹೋದಾಗ ನಮ್ಮ ಶ್ರೀಲ ಪ್ರಭುಪಾದರ ಸಮಾಧಿಯನ್ನ ನಾವು ನೋಡ್ತೀವಿ, ಪುಷ್ಪ ಸಮಾಧಿ. ವೃಂದಾವನದ ನಮ್ಮ ಕೃಷ್ಣ ಬಲರಾಮ ದೇವಸ್ಥಾನದಲ್ಲಿ ಶ್ರೀಲ ಪ್ರಭುಪಾದರ ವಾಸ್ತವಿಕವಾದಂತಹ ಸಮಾಧಿಯನ್ನ ನೋಡ್ತೀವಿ. ಎಲ್ಲ ಬಹಳ ಅಪೂರ್ವವಾದಂತಹ ಸ್ಥಳಗಳು ಅಲ್ವಾ. ಸೊ ಸ್ವಾಮಿ ಅವರು 1564ನೇ ಇಸ್ವಿಯಲ್ಲಿ ವಾಪಸ್ಸು ಗೋಲೋಕ ವೃಂದಾವನಕ್ಕೆ ತೆರಳಿ ತಮ್ಮ ನಿತ್ಯ ಸೇವೆಯನ್ನ ಮುಂದುವರಿಸ್ತಾರೆ ಆಯ್ತಾ. ಸೊ ಇದೀಗ ರೂಪ ಗೋಸ್ವಾಮಿ ಅವರ ಅಪೂರ್ವವಾದಂತಹ ಸಾಹಿತ್ಯಿಕ ಕೊಡುಗೆಯ ಬಗ್ಗೆ 1-2 ಮಾತನ್ನ ಹೇಳಿ ಇವಾಗ ನಾನು ಇಲ್ಲಿ ನಿಲ್ಲಿಸ್ತೀನಿ. ಇದು ಮುಖ್ಯ ಅರ್ಥ ಮಾಡ್ಕೊಳ್ಳುವಂತಹದ್ದು. ಏಕೆ ಅಂತ ಹೇಳಿದ್ರೆ, ಇವತ್ತು ಕೂಡ ಒಬ್ಬ ಸಾಮಾನ್ಯವಾಗಿರ್ತಕ್ಕಂತಹ ಗಂಡು ಅಥವಾ ಹೆಣ್ಣು, ನನ್ನಂತೆ ನಿಮ್ಮಂತೆ ಇರ್ತಕ್ಕಂಥವರು ಆ ರೂಪ ಗೋಸ್ವಾಮಿಯವರ
ವ್ಯಕ್ತಿತ್ವ ಅನುಭವಿಸ್ಬೇಕು ಅಂತ ಹೇಳಿದ್ರೆ ಹೀಗೆ ಅವರ ಕಥಾಶ್ರವಣದಿಂದ ಅನ್ಬೋದು. ಆದರೆ ಅದಕ್ಕಿಂತ ಮುಖ್ಯವಾಗಿ ಅವರ ಗ್ರಂಥಗಳ ಪಠನದಿಂದ ನಾವು ಅನುಭವಿಸ್ತೇವೆ. ವಸ್ತುತಃ ಇದು ಯಾರು ಯಾವುದೇ ಒಬ್ಬ ಮಹಾಪುರುಷರ ಗ್ರಂಥವನ್ನ ಓದ್ತಾರೆ ಅವ್ರಿಗೆ ಇದು ಗೋಚರವಾಗಿ ಆಗತ್ತೆ. ಏಕೆ ಅಂತ ಹೇಳಿದ್ರೆ ಆ ಮಹಾಪುರುಷರು ಶಬ್ದದ ರೂಪದಲ್ಲಿ ಆ ಗ್ರಂಥಗಳನ್ನ ಬರೆದು ಆ ಗ್ರಂಥಗಳು ಶಬ್ದದ ರೂಪದಲ್ಲಿ ಶಾಶ್ವತ ಕಾಲದವರೆಗೂ ಕೂಡ ಜೀವ ಇರುವಂತೆ ಅವರು ಅದನ್ನ ಮಾಡಿ ಹೋಗಿದ್ದಾರೆ ಅಲ್ವಾ. ತಮ್ಮ ಗ್ರಂಥಗಳಿಗೆ ತಾವೇ ಜೀವವನ್ನ ತುಂಬಿ ಶಾಶ್ವತ ಕಾಲದವರೆಗೂ ಅದು ಜೀವಂತವಾಗಿರುವ ಹಾಗೆ ಅವರು ಕೂಡ ಆ ಗ್ರಂಥಗಳ ಮೂಲಕ ಜೀವಂತವಾಗಿರುವ ಹಾಗೆ ಅವರು ಮಾಡಿ ಹೋಗಿದ್ದಾರೆ ಅಲ್ವೇ. ಅದರಿಂದ ಆ ಗ್ರಂಥಗಳನ್ನ ಅಧ್ಯಯನ ಮಾಡುವುದು, ಇತರ ಭಕ್ತರ ಸಂಘದಲ್ಲಿ ವೈಷ್ಣವರ ಸಂಘದಲ್ಲಿ ಅಧ್ಯಯನವನ್ನ ಮಾಡುವುದು ಬಹಳ ಬಹಳ ಮುಖ್ಯ. ಕನಿಷ್ಠ ಪಕ್ಷ ನಾವೇ ಸ್ವಂತ ಅಧ್ಯಯನ ಮಾಡಿ ಅದನ್ನ ಅರ್ಥ ಮಾಡ್ಕೊಳಕ್ ಆಗದೆ ಹೋದ್ರೆ ಭಕ್ತರ ಸಂಘದಲ್ಲಿ ಅಧ್ಯಯನವನ್ನ ಮಾಡಬೇಕು. ಅದು ಕೂಡ ಕಷ್ಟ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷದಲ್ಲಿ ಶ್ರವಣವಾದ್ರೂ ಮಾಡಬೇಕು, ಅಂದ್ರೆ ಕೇಳಬೇಕು ಆ ಗ್ರಂಥಗಳ ಬಗ್ಗೆ ಅಲ್ವಾ. ನಾನು ಕೂಡ ನನ್ನ ವೈಯಕ್ತಿಕ ಜೀವನದಲ್ಲಿ ಅನುಭವಿಸಿದ್ದೀನಿ ಅಲ್ವಾ. ಯಾವುದೇ ಮಹಾನ್ ಆಚಾರ್ಯರ ಗ್ರಂಥಗಳನ್ನ ಓದ್ಬೇಕಾದ್ರೆ ಇವಾಗ ಉದಾಹರಣೆಗೆ ರಾಮಾನುಜಾಚಾರ್ಯರು 1000 ವರ್ಷಗಳ ಹಿಂದೆ ಇದ್ದಂಥವ್ರು, ಮಧ್ವಾಚಾರ್ಯರು 700 ವರ್ಷಗಳ ಹಿಂದೆ ಇದ್ದಂಥವ್ರು. ಅವರು ಹೋಗಿ ಸುಮಾರು 35ರಿಂದ 40 ಜನಾಂಗಗಳೇ ಹೋಗಾಗಿದೆ, ಅಂದ್ರೆ ಅವರು ಪ್ರಸ್ಥಾನ ಮಾಡಿದ ನಂತರ. ಆದರೂ ಕೂಡ ಆ ಮಹಾನ್ ವ್ಯಕ್ತಿಗಳ ಜೀವನವನ್ನ, ಆ ಮಹಾನ್ ವ್ಯಕ್ತಿಗಳ ವ್ಯಕ್ತಿತ್ವವನ್ನ ನಾವು ಇವತ್ತು ಅನುಭವಿಸ್ಬೇಕಂತ ಹೇಳಿದ್ರೆ ಯಾವಾಗ ಅವರ ಗ್ರಂಥವನ್ನ ಓದ್ತೀವಿ ಅವರ ಮನಸ್ಸು ಎಂಥದ್ದು ಅನ್ನೋದು ಬಹಳ ಸೂಕ್ಷ್ಮವಾಗಿ ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ಸೊ ರೂಪ ಗೋಸ್ವಾಮಿ ಅವರು ಅನೇಕ ಮಹಾನ್ ಕೃತಿಗಳನ್ನ ಬರೆದಿದ್ದಾರೆ. ಅದರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿರ್ತಕ್ಕಂತಹ ಕೃತಿ, ಅವರ ಮೇರು ಕೃತಿ ಯಾವುದು ಅಂತ ಹೇಳಿದ್ರೆ ಭಕ್ತಿ ರಸಾಮೃತ ಸಿಂಧು. ಇದು ಅವರ ಮ್ಯಾಗ್ನಮ್ ಓಪಸ್ ಅಂತ ಹೇಳ್ತೀವಲ್ಲ ಇಂಗ್ಲಿಷ್ ನಲ್ಲಿ, ಅಂತಹ ಮೇರು ಕೃತಿ. ನ ಭೂತೋ ನ ಭವಿಷ್ಯತಿ, ಯಾವುದೇ ಸಂಪ್ರದಾಯದಲ್ಲಿ. ಯಾಕೆಂದ್ರೆ ನಾನು ಬೇಗ ಹೆಸರನ್ನಾದ್ರೂ ಓದಿದ್ದೀನಿ, ಆ ಗ್ರಂಥಗಳನ್ನ ಓದಿಲ್ಲ, ಆದ್ರೆ ಹೆಸರನ್ನಾದ್ರೂ ಓದಿದ್ದೀನಿ ನಾನು ಅಲ್ವೇ. ಅದರಿಂದ ಇದು ಬಹಳ ಸ್ಪಷ್ಟವಾಗಿ ನಮ್ಗೆ ಏನ್ ಗೊತ್ತಾಗತ್ತೆ ಅಂತ ಹೇಳಿದ್ರೆ ನೋಡಿ, ಭರತ ಮುನಿ ಅವರು ವಾಯ್ಸ್ ಕಟ್ ಆಗ್ತಾ ಇದೆಯಾ? ವಾಯ್ಸ್ ಕಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾನು ಮತ್ತೆ ಮಾತಾಡ್ತೀನಿ. ಇವಾಗ ಬೇರೆ ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ, ಮಾತಾಡ್ತಾ ಹೋಗ್ತೀನಿ. ಮತ್ತೆ ಬಹಳಷ್ಟು ಕಟ್ ಆಗ್ತಾ ಇದ್ರೆ ದಯವಿಟ್ಟು ನನಗೆ ಹೇಳಿ, ಆಯ್ತಾ? ಸೊ ಭರತ ಮುನಿಯವರು ನಾಟ್ಯಶಾಸ್ತ್ರವನ್ನ ಕೊಟ್ಟಿದ್ದಾರೆ. ಅದರಿಂದಲೇ ಭರತನಾಟ್ಯ ಅಂತ ತಮಿಳಾಧಾರಿತವಾಗಿದೆ. ಏನಕ್ಕೆ? ಅದು ಅದರ ಮೇಲೆ ಆಧಾರಿತವಾಗಿರೋದ್ರಿಂದಾನೇ ಅದು ಶಾಸ್ತ್ರೀಯವಾಗಿರ್ತಕ್ಕಂಥ ಭರತನಾಟ್ಯ. ಆ ಭರತ ಮುನಿಯ ನಾಟ್ಯಶಾಸ್ತ್ರದ ಪೂರ್ಣವಾದಂತ ಪ್ರತಿ ಇವತ್ತು ನಮ್ಗೆ ಸಿಗೋದಿಲ್ಲ. ಅದೇ ಕಾರಣ, ಮುಘಲರ ಆಕ್ರಮಣ ಮತ್ತೆ ಅನೇಕ ಕಾರಣಗಳಿಂದ ಇವತ್ತು ಸಿಗ್ತಾ ಇಲ್ಲ. ಅನೇಕ ಅಧ್ಯಾಯಗಳೇ ನಮ್ಗೆ ಸಿಗ್ತಾ ಇಲ್ಲ. ಅದರಲ್ಲಿ ಆ ನಾಟ್ಯಶಾಸ್ತ್ರದಲ್ಲಿ ಬಹಳ ಸೊಗಸಾಗಿ, ಇಲ್ಲ ನೀವು ಚಾಟ್ ನಲ್ಲಿ ಬರೆದ್ಬಿಟ್ಟು ಕಳಿಸಿ ಮಾತಾಜಿ, ನಿಮ್ಗೆ ಗೊತ್ತಾಗದೆ ಇರ್ಬೋದು, ಆದ್ರೆ ಚಾಟ್ ನಲ್ಲಿ ಬರೆದ್ಬಿಟ್ಟು ಕಳಿಸಿ, ಆಯ್ತಾ? ಅಕಸ್ಮಾತ್ ಮತ್ತಷ್ಟು ತೊಂದರೆ ಬರುತ್ತೆ ಅಂತ ಹೇಳಿದ್ರೆ ಅನೇಕರು ನನಗೆ ಚಾಟ್ ನಲ್ಲಿ ಬರೆದ್ಬಿಟ್ಟು ಕಳಿಸಿದ್ರೆ ಅವಾಗ ನನ್ಗೆ ಖಂಡಿತವಾಗ್ಲೂ ಗೊತ್ತಾಗತ್ತೆ ಸಮಸ್ಯೆ ನನ್ನ ಕಡೆಯಿಂದ ಅಂತ, ಆಯ್ತಾ? ಸೊ ನಾಟ್ಯಶಾಸ್ತ್ರದಲ್ಲಿ ಬಹಳ ಸೊಗಸಾಗಿ ಈ ಭಾವನೆಗಳು ಹೇಗೆ ವ್ಯಕ್ತವಾಗತ್ತೆ ಅನ್ನೋದನ್ನ ಬರೆದಿದ್ದಾರೆ ನೋಡಿ. ಇದು ಬಹಳ ಕಷ್ಟದ ವಿಷಯ. ಭಾವನೆಗಳನ್ನ ವೈಜ್ಞಾನಿಕವಾಗಿ ವಿವರಿಸುವಂತಹದ್ದು ಬಹಳ ಕಷ್ಟ. ಭಾವನೆಗಳು ಆ ಸಂದರ್ಭಕ್ಕೆ ಉಚಿತವಾಗಿ ಬರುತ್ತೆ, ಸಂದರ್ಭೋಚಿತವಾಗಿ ಬರುತ್ತೆ ಅಲ್ವಾ. ಅದನ್ನ ವಿವರಿಸಿ ವೈಜ್ಞಾನಿಕವಾಗಿ ಯಾವ ಸಂದರ್ಭದಲ್ಲಿ ಯಾವ ಭಾವನೆ ಬರುತ್ತೆ, ಮತ್ತೆ ಭಾವನೆಗಳ ತರಂಗಗಳು ಹೇಗೆ ಬರುತ್ತೆ, ಭಾವನೆಗಳ ವಿಧಗಳು ಹೇಗೆ ಬರುತ್ತೆ, ಯಾವ ರೀತಿ ವಿಧಾನವನ್ನ ಅದು ಅನುಸರಿಸುತ್ತೆ, ಇದು ಬಹಳ ಕಷ್ಟದ ಕೆಲಸ. ಆದ್ರೆ ಭರತ ಮುನಿ ಅದನ್ನ ಮಾಡಿದ್ದಾರೆ ನಾಟ್ಯಶಾಸ್ತ್ರದಲ್ಲಿ. ಅದನ್ನ ಆಧಾರವಾಗಿಟ್ಕೊಂಡು ಭಕ್ತಿಮಯ ಭಾವನೆಗಳು ಹೇಗೆ ವ್ಯಕ್ತವಾಗ್ತವೆ, ಮತ್ತೆ ಭಕ್ತಿಯ ಮಾರ್ಗದಲ್ಲಿ ಯಾವ ಸ್ತರಗಳು ಇವೆ, ಭಕ್ತಿಯ ಮಾರ್ಗದಲ್ಲಿ ಯಾವ ಸ್ತರದಲ್ಲಿ ಯಾವ ಭಾವನೆಗಳು ವ್ಯಕ್ತವಾಗ್ತವೆ, ಯಾವ ಪ್ರಗತಿಯನ್ನ ಒಬ್ಬ ಭಕ್ತ ಮಾಡ್ತಾನೆ,
ಅನ್ನೋದನ್ನ ಎಷ್ಟು ವೈಜ್ಞಾನಿಕವಾಗಿ ಪ್ರತಿಯೊಂದು ಭಾವನೆಗೆ ಒಂದು ಪರಿಭಾಷೆಯನ್ನ ಕೊಟ್ಟು, ಡೆಫಿನಿಷನ್ ಕೊಟ್ಟು, ಎಷ್ಟು ಸೊಗಸಾಗಿ 4 ತರಂಗಗಳು ಇರುವಂತಹ ಈಸ್ಟರ್ನ್ ವೇವ್ ಅಂದ್ರೆ ಪೂರ್ವ ತರಂಗ, ದಕ್ಷಿಣ ತರಂಗ, ಪಶ್ಚಿಮ ತರಂಗ ಮತ್ತೆ ಉತ್ತರ ತರಂಗ ಅಂತ ಬಹಳ ಸೊಗಸಾಗಿ ಇರುವಂತಹ ಒಂದು ಕೃತಿ, ಮೇರು ಕೃತಿ ರೂಪ ಗೋಸ್ವಾಮಿ ಅವರದು. ಅದು ಭಕ್ತಿ ರಸಾಮೃತ ಸಿಂಧು. ನಮ್ಮ ಸಂಸ್ಥೆಯಲ್ಲಿ, ಇಸ್ಕಾನ್ ಸಂಸ್ಥೆಯಲ್ಲಿ ಯಾರು ಭಕ್ತಿಶಾಸ್ತ್ರಿಯನ್ನ ಮಾಡ್ತಾರೆ ಅವರು ಪೂರ್ವ ತರಂಗದ ಅಧ್ಯಯನವನ್ನ ಸಂಕ್ಷಿಪ್ತ ರೂಪದಲ್ಲಿ ಪ್ರಭುಪಾದರು ಅವರ ನೆಕ್ಟರ್ ಆಫ್ ಡಿವೋಷನ್ ಅಂತ ಏನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅದನ್ನ ನಾವು ಅಧ್ಯಯನ ಮಾಡ್ತೀವಿ ಅಲ್ವಾ. ಪ್ರಭುಪಾದರು ಬಹಳ ಮೂಲಭೂತವಾಗಿರ್ತಕ್ಕಂಥ ಅಂಶಗಳನ್ನ ಮಾತ್ರ ಸ್ವೀಕರಿಸಿ ನಮ್ಗೆ ಕೊಟ್ಟಿದ್ದಾರೆ. ಅದರ ಮೂಲ ಶ್ಲೋಕಗಳು ಮತ್ತಷ್ಟು ಬಹಳ ಸುಂದರವಾಗಿದೆ. ಅದನ್ನ ಯಾವಾಗ ನಾವು ಭಕ್ತಿ ರಸಾಮೃತ ಸಿಂಧುವಿನ ಅಧ್ಯಯನವನ್ನ ಮಾಡ್ತೀವಿ ಆವಾಗ ನಮ್ಗೆ ಗೊತ್ತಾಗುತ್ತೆ. ನಾನು ಕೂಡ ಇದುವರೆಗೆ ಕೇವಲ ಆ ಪೂರ್ವ ತರಂಗದ ಮೂಲವನ್ನ ಮಾತ್ರ ನಾನು ಓದಿದ್ದೀನಿ ಅಷ್ಟೇನೆ. ಬಹಳ ಸೊಗಸಾಗಿದೆ ಅಲ್ವಾ. ನಂತರ ಓಕೆ, ಆಡಿಯೋ ಇಸ್ ಕ್ಲಿಯರ್ ಅಂತ ಬೇರೆಯವರು ಹೇಳ್ತಾ ಇದ್ದಾರೆ. ನಂತರ ಎರಡನೇದು ಬಹಳ ಮುಖ್ಯವಾದಂತ ಕೃತಿ ಉಪದೇಶಾಮೃತ. ನೋಡಿ, ಕೇವಲ 11 ಶ್ಲೋಕಗಳಲ್ಲಿ ಸಂಪೂರ್ಣವಾದಂತ ಭಕ್ತಿಮಯ ತತ್ವದ ಸಾರವನ್ನ ಉಪದೇಶಾಮೃತದಲ್ಲಿ ಹೇಳಿದ್ದಾರೆ. ಒಬ್ಬ ಸಾಮಾನ್ಯವಾಗಿರ್ತಕ್ಕಂತಹ ನೆನ್ನೆ ತಾನೇ ಭಕ್ತಿಯ ಮಾರ್ಗಕ್ಕೆ ಬಂದಿರತಕ್ಕಂತ ಭಕ್ತನಿಂದ ಹಿಡಿದು ಪ್ರೇಮದ ಸ್ತರದಲ್ಲಿ ಇರ್ತಕ್ಕಂತ ಅತಿ ಪ್ರಗತಿಶಾಲಿ ಭಕ್ತನವರೆಗೆ ಯಾವ ಯಾವ ಸ್ತರಗಳು ಯಾವ ಯಾವ ಸಮಯದಲ್ಲಿ ವ್ಯಕ್ತವಾಗ್ತವೆ ಎಲ್ಲವನ್ನ ಅಪೂರ್ವವಾಗಿ ಬಹಳ ಸೊಗಸಾಗಿ ನಮಗೆ ಕೊಟ್ಟಿದ್ದಾರೆ. ಕೇವಲ 11 ಶ್ಲೋಕಗಳು. ಇದು ಈ ರೀತಿಯಾದ ಗ್ರಂಥ ಕೂಡ ಬೇರೆ ಯಾವುದೇ ಸಂಪ್ರದಾಯದಲ್ಲಿ ನಮ್ಗೆ ಖಂಡಿತವಾಗ್ಲೂ ಸಿಗೋದಿಲ್ಲ ಅಲ್ವಾ. ನಾನು ಬರೀ ಕೇವಲ 1-2 ವಾಕ್ಯಗಳನ್ನ ಮಾತ್ರ ಹೇಳ್ತಾ ಇದ್ದೀನಿ. ಇದರ ಬಗ್ಗೆ ಹೇಳೋದಕ್ಕೆ, ಒಂದೊಂದು ಕೃತಿಯ ಬಗ್ಗೆ ಹೇಳೋದಕ್ಕೆ ಮತ್ತಷ್ಟು ಬಹಳಷ್ಟು ಇದೆ, ಆದ್ರೆ ಇಲ್ಲಿ ಸಮಯ ಇಲ್ಲ ಅಂತ ಹೇಳಿ ನಾನು ಕೇವಲ 1-2 ವಾಕ್ಯಗಳನ್ನ ಹೇಳಿ ಮುಗಿಸ್ತಾ ಇದ್ದೀನಿ. ನಂತರ ಲಲಿತ ಮಾಧವ ಮತ್ತೆ ವಿದಗ್ಧ ಮಾಧವ, ಇದ್ರ ಬಗ್ಗೆ ಆಗ್ಲೇ ನಾವು ಚರ್ಚೆ ಮಾಡಿದ್ವಿ. ವಿದಗ್ಧ ಮಾಧವ ಅನ್ನೋದು ಕೃಷ್ಣನ ವೃಂದಾವನದ ಲೀಲೆಗಳು, ಲಲಿತ ಮಾಧವ ಅನ್ನೋದು ಕೃಷ್ಣನ ದ್ವಾರಕೆ ಮತ್ತೆ ಮಥುರೆಯ ಲೀಲೆಗಳು. ವಿಶೇಷವಾಗಿ ಲಲಿತ ಮಾಧವದಲ್ಲಿ ಕೃಷ್ಣನ ವಿರಹ ಭಾವನೆಗಳನ್ನ ಬಹಳ ಸೊಗಸಾಗಿ ರೂಪ ಗೋಸ್ವಾಮಿ ಅವರು ವರ್ಣಿಸ್ತಾರೆ. ನಂತರ ಶ್ರೀ ಶ್ರೀ ರಾಧಾಕೃಷ್ಣ ಗುಣೋದ್ದೇಶ ದೀಪಿಕಾ. ರಾಧಾಕೃಷ್ಣರ ಮತ್ತೆ ರಾಧಾಕೃಷ್ಣರ ಭಕ್ತರು ಯಾರಿದ್ದಾರೆ ವಿಶೇಷವಾಗಿ ವೃಂದಾವನದಲ್ಲಿ, ಅವರ ಗುಣಗಳು ಯಾವ ರೀತಿಯಲ್ಲಿ ಇರ್ತದೆ, ಯಾವ ಯಾವ ಗುಣಗಳನ್ನ, ವಿಶೇಷವಾದಂತಹ ಗುಣಗಳನ್ನ ಅವರು ವ್ಯಕ್ತಪಡಿಸ್ತಾರೆ, ಆ ರಾಧಾಕೃಷ್ಣರ ಭಕ್ತಿಯ ಪ್ರಭಾವವಾಗಿ ಯಾವ ಗುಣಗಳು ಆ ಎಲ್ಲಾ ಭಕ್ತರಲ್ಲಿ, ಗೋಪಬಾಲಕರಲ್ಲಿ, ಮೊದಲನೇದಾಗಿ ವಸ್ತುಗಳಲ್ಲಿ ಅಂತ ಹೇಳಿದ್ರೆ ಸ್ಥಾವರ ವಸ್ತುಗಳಲ್ಲಿ, ಅದು ಜಡ ಅಂತ ಹೇಳೋಕ್ಕಾಗೋದಿಲ್ಲ, ಎಲ್ಲವೂ ಚೇತನಮಯ ವೃಂದಾವನದಲ್ಲಿ. ಆದ್ರಿಂದ ಸ್ಥಾವರ ವಸ್ತುಗಳಲ್ಲಿ, ಉದಾಹರಣೆಗೆ ಹುಲ್ಲು, ಒಂದು ಮರ, ಆ ಸ್ಥಾವರ ವಸ್ತುಗಳು ಕೂಡ ಯಾವ ಗುಣಗಳನ್ನ ವ್ಯಕ್ತಪಡಿಸ್ತವೆ. ನಂತರ ಗೋಪಬಾಲಕರು, ಇನ್ನಿತರ ವಾತ್ಸಲ್ಯ ರಸದಲ್ಲಿ ಇರ್ತಕ್ಕಂತಹ ನಂದ ಮಹಾರಾಜರು, ಯಶೋದೆಯರು, ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಗೋಪಿಕಾಸ್ತ್ರೀಯರು, ಆ ಎಲ್ಲ ಯಾವ ಯಾವ ಗುಣಗಳನ್ನ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ರಾಧಾಕೃಷ್ಣ ಗುಣೋದ್ದೇಶ ದೀಪಿಕಾ. ದೀಪಿಕಾ ಅಂತ ಹೇಳಿದ್ರೆ ಪ್ರಕಾಶ ಅಲ್ವಾ, ಅವರ ಗುಣಗಳ ಮೇಲೆ ಪ್ರಕಾಶ. ನಂತರ ಪದ್ಯಾವಲಿ ಅನ್ನೋದು ಬಹಳ ಪ್ರಸಿದ್ಧ, ಸುಮಾರು 388 ಶ್ಲೋಕಗಳು. ಅದರಲ್ಲಿ ಒಬ್ಬ ಮತ್ತೆ ಸಾಮಾನ್ಯವಾದಂತ ಭಕ್ತನಲ್ಲಿ ಇರುವಂತಹ ಸಮಸ್ಯೆಗಳು ಮತ್ತೆ ಅವರಲ್ಲಿ ಇರುವಂತಹ ಅತಿಯಾದಂತಹ ಹುರುಪು, ಅಲ್ಲಿಂದ ಹಿಡಿದು ಪ್ರೇಮದ ಸ್ತರದಲ್ಲಿ ಇರ್ತಕ್ಕಂಥ ಭಕ್ತನವರೆಗೆ ಯಾವ ಯಾವ ಸ್ತರಗಳು ಹೇಗೆ ಕೆಲಸ ಮಾಡ್ತವೆ ಅದೆಲ್ಲವನ್ನ ಅಲ್ಲಿ ಬಹಳ ಚೆನ್ನಾಗಿ ವಿವರಿಸ್ತಾರೆ. ನಂತರ ಮಥುರೆಯ ಮೇಲೆ, ಮಥುರಾ ಅಂತ ಹೇಳಿದ್ರೆ ಸಂಪೂರ್ಣವಾದಂತಹ ಮಥುರೆಯ ಜಿಲ್ಲೆ, ಅದರಲ್ಲೇ ವೃಂದಾವನ ಕೂಡ ಬರುತ್ತೆ. 84 ಕೋಶ ಅಂತ ಹೇಳ್ತಾರಲ್ಲ, ಇವತ್ತು 84 ಕೋಶಗಳು ಅಂತ ಹೇಳ್ತಾರೆ. ಅದರಿಂದ ಅದೆಲ್ಲವನ್ನ ಚೆನ್ನಾಗಿ ಒಂದು ಗ್ರಂಥದಲ್ಲಿ ತರಬೇಕು, ಅದರ ಮಹಾತ್ಮೆಯನ್ನ ಚೆನ್ನಾಗಿ ತರಬೇಕೆಂದ್ರೆ ವೃಂದಾವನದಿಂದ ಆಚೆ ಕೂಡ ಅನೇಕ ದೇವಸ್ಥಾನಗಳು ಮಥುರೆ ಹತ್ತಿರ ಇರೋದನ್ನ ನಾವಿವತ್ತು ಕೂಡ ನಾವು ನೋಡ್ತೀವಿ. ಯಾರು ವೃಂದಾವನ್ ಪರಿಕ್ರಮಕ್ಕೆ ಹೋಗ್ತಾರೆ, 2 ತಿಂಗಳು ಕೂಡ ಹೋಗಿಲ್ಲ, ಆದ್ರೆ ಮುಂದೆ
ಯೋಗ್ಯತೆ ಇಲ್ಲದೆ ಹೋದ್ರೆ ಅವಕಾಶ ಸಿಕ್ಕಿದ್ರೆ ಹೋಗ್ಬೋದು ಅಲ್ವಾ. ಅವ್ರಿಗೆ ಎಲ್ಲರಿಗೂ ಎಲ್ಲ ಕೂಡ ಗೋಚರವಾಗುತ್ತೆ. ಉದಾಹರಣೆಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಕರ್ಕೊಂಡು ಹೋಗಿದ್ರು ವೃಂದಾವನ ಪರಿಕ್ರಮಕ್ಕೆ ಅಲ್ವೇ. ಅಲ್ಲೇನೆ ಪ್ರಭುಪಾದರು ಹೋಗಿ 2ನೇ ಬಾರಿ ಅಥವಾ 3ನೇ ಬಾರಿ ಅವರನ್ನ ಭೇಟಿ ಆಗ್ತಾರೆ. ಇದೆಲ್ಲ ನಮಗೆ ಗೊತ್ತಿದೆ. ಆ ಮಹಾವಿಷ್ಣುವಿನ ಶೇಷಶಾಹಿ ವಿಷ್ಣುವಿನ ದೇವಸ್ಥಾನ ಅಲ್ಲಿ ಮಥುರೆಯ ಇವತ್ತಿನ ಮಥುರೆಯ ನಗರದ ಹತ್ರನೇ ಇರುವಂತಹದ್ದು ಅಲ್ವೇ. ಅದಕ್ಕೂ ನಾವು ಕೂಡ ಹೋಗಿಲ್ಲ. ಮತ್ತೊಂದು ಭೂವರಾಹನ ದೇವಸ್ಥಾನ ಕೂಡ ಅಲ್ಲಿದೆ. ಅದು ಸರಸ್ವತಿ ಠಾಕೂರರ ಜೀವನ ಚರಿತ್ರೆಯಲ್ಲಿ ಬರ್ತದೆ. ಇದಕ್ಕೆ ನಾವೆಲ್ಲ ಹೋಗಿಲ್ಲ, ಆದ್ರೆ ಹೋಗ್ಬೇಕು ಅಲ್ವಾ. ಸೊ ಮಥುರಾ ಮಹಾತ್ಮೆಯನ್ನ ಅವರು ವಿವರಿಸ್ತಾರೆ ರೂಪ ಗೋಸ್ವಾಮಿ ಅವರು. ನಂತರ ಉಜ್ವಲ ನೀಲಮಣಿ ಅನ್ನೋದು ಆ ಭಕ್ತಿರಸಾಮೃತ ಸಿಂಧುವಿನ ಅಡ್ವಾನ್ಸ್ಡ್ ಸ್ಟಡಿ. ಅಂದ್ರೆ ಭಕ್ತಿರಸಾಮೃತ ಸಿಂಧುವಿನಲ್ಲಿ ಎಲ್ಲಾ ರಸಗಳನ್ನ ಸಮಾನವಾಗಿರ್ತಕ್ಕಂತ ಪ್ರಾಮುಖ್ಯತೆಯಿಂದ ಅವರು ವಿವರಿಸ್ತಾರೆ. ಆದ್ರೆ ಉಜ್ವಲ ನೀಲಮಣಿಯಲ್ಲಿ ವಿಶೇಷವಾಗಿ ಮಾಧುರ್ಯ ರಸವನ್ನ ಸ್ವೀಕರಿಸಿ ಆ ಮಾಧುರ್ಯ ರಸದ ಒಂದು ಯುನೀಕ್ನೆಸ್ ಅಂತ ಹೇಳ್ತಾರಲ್ಲ, ಅದರ ಒಂದು ವೈವಿಧ್ಯತೆ ಏನಿದೆ ಮತ್ತೆ ಅದರ ಒಂದು ವಿಶೇಷವಾದಂತಹ ಸ್ಥಾನ ಏನಿದೆ ಅದನ್ನ ಅವರು ವಿವರಿಸ್ತಾರೆ. ನಂತರ ಲಘು ಭಾಗವತಾಮೃತ ಅನ್ನೋದು ಕೂಡ ಬಹಳ ಮುಖ್ಯವಾದಂತಹ ಒಂದು ಗ್ರಂಥ ಗೌಡಿಯ ವೈಷ್ಣವರಿಗೆ. ವಿಶೇಷವಾಗಿ ಗೌಡಿಯ ವೈಷ್ಣವರು ಮಾತ್ರ ಶ್ರೀಕೃಷ್ಣನೇ ಎಲ್ಲಾ ಅವತಾರಗಳಿಗೆ ಸ್ರೋತ, ಅವನೇ ಎಲ್ಲಾ ಅವತಾರಗಳಿಗೆ ಮೂಲ ಅಂತ ಹೇಳೋದು. ಬೇರೆ ಎಲ್ಲರೂ ವಿಷ್ಣು ಅಂತ ಹೇಳ್ತಾರೆ ಅಲ್ವೇ. ಬೇರೆ ಇನ್ನಿತರ ಪ್ರಾಯ ವೈಷ್ಣವ ಸಂಪ್ರದಾಯಗಳಲ್ಲಿ ಆ ರೀತಿ ಪ್ರತೀತಿ ಇದೆ. ಅದು ಕೂಡ ಮತ್ತೊಂದು ರೀತಿಯಲ್ಲಿ ಸರಿ. ಆದ್ರೆ ಗೌಡಿಯ ವೈಷ್ಣವರ ಈ ಒಂದು ಸಿದ್ಧಾಂತ ಏನಿದೆ ಅದು ಭಾಗವತದ ಪರಿಭಾಷಾ ಸೂತ್ರ ಅಂತ ಏನ್ ಹೇಳ್ತೀವಿ, ಕೃಷ್ಣಸ್ತು ಭಗವಾನ್ ಸ್ವಯಂ, ಅದರ ಮೇಲೆ ಆಧಾರಿತವಾಗಿದೆ. ಆದ್ರೆ ಬೇರೆ ಎಲ್ಲಾ ಶಾಸ್ತ್ರಗಳ ಪ್ರಮಾಣ ಏನು ಅಂತ ಯಾರಾದ್ರೂ ಕೇಳ್ಬೋದು. ಅದನ್ನ ವಿವರಿಸುವುದಕ್ಕಾಗಿ ಲಘು ಭಾಗವತಾಮೃತ. ಬೇರೆ ಇನ್ನಿತರ ಶಾಸ್ತ್ರಗಳಲ್ಲಿ ಎಲ್ಲಿ ನಮ್ಗೆ ಈ ರೀತಿಯಾದಂತಹ ಸಾಕ್ಷಿ ಪುರಾವೆಗಳು, ನಮ್ಗೆ ಪ್ರಮಾಣಗಳು ನಮ್ಗೆ ಸಿಗತ್ತೆ ಅಲ್ವಾ. ಮತ್ತೆ ಬೇರೆ ಎಲ್ಲ ಅವತಾರಗಳಿಗೆ ಯಾವ ಯುಗದಲ್ಲಿ ಯಾವ ಅವತಾರ ಎಷ್ಟು ಬಾರಿ ಬರುತ್ತೆ, ಇದು ಕೂಡ ಬಹಳ ಮುಖ್ಯ. ನೋಡಿ, ಬ್ರಹ್ಮನ ಒಂದು ದಿವಸದಲ್ಲಿ ಅಥವಾ ಒಂದು ಕಲ್ಪದಲ್ಲಿ ಕೃಷ್ಣ, ರಾಮ ಮತ್ತೆ ನೃಸಿಂಹ ಈ 3 ಅವತಾರಗಳು ಬರುವಂತಹದ್ದು ಕೇವಲ ಒಂದೇ ಬಾರಿ ಅಂತ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ. ಆದ್ದರಿಂದ ರೂಪ ಗೋಸ್ವಾಮಿ ಅವರು ಲಘು ಭಾಗವತಾಮೃತದಲ್ಲಿ ಹೇಳ್ತಾರೆ, ಈ 3 ರೂಪಗಳು ಅತಿ ವಿಶೇಷ. ಕೃಷ್ಣ, ರಾಮಚಂದ್ರ ಮತ್ತೆ ನೃಸಿಂಹ. ಮೀನಾವತಾರ 14 ಬಾರಿ ಬರುತ್ತೆ ಒಂದು ಬ್ರಹ್ಮನ ದಿವಸದಲ್ಲಿ. ವರಾಹ ಅವತಾರ 2 ಬಾರಿ. ಈ ರೀತಿ ಅನೇಕ ಶಾಸ್ತ್ರಗಳ ಪ್ರಮಾಣಗಳಿಂದ ಅವರು ನಿರೂಪಿಸ್ತಾರೆ. ಅದು ಬಹಳ ಮುಖ್ಯವಾದಂತಹ ಕೃತಿ. ಸ್ತವಮಾಲಾ ಅನ್ನೋದು ಕೂಡ ಪದ್ಯಾವಲಿಯ ತರಹ ಶ್ಲೋಕಗಳ ಸಂಗ್ರಹ. ದಾನಕೇಲಿ ಕೌಮುದಿಯ ಬಗ್ಗೆ ಆಗ್ಲೇ ನಾವು ಚರ್ಚೆ ಮಾಡಿದ್ವಿ. ಇದಕ್ಕೆ ಭಾಣಿಕಾ ಅಂತ ಹೇಳ್ತೇವೆ. ಭಣಿಕಾ ಅಲ್ಲ, ಭಾಣಿಕಾ. ಭಾಣಿಕಾ ಅಂದ್ರೆ ಒಂದೇ ದೃಶ್ಯದ ನಾಟಕ. ಸಮಸ್ತವಾಗಿರ್ತಕ್ಕಂಥ ನಾಟಕ ಒಂದೇ ಒಂದು ದೃಶ್ಯದ ಮೇಲೆ ಆಧಾರಿತವಾಗಿರ್ತದೆ. ಯಾವುದದು? ಕೃಷ್ಣ ಗೋಪಿಕಾಸ್ತ್ರೀಯರಿಂದ ತೆರಿಗೆಯನ್ನ ವಸೂಲಿ ಮಾಡುವಂತಹ ಒಂದು ದೃಶ್ಯ. ಉದ್ಧವ ಸಂದೇಶ, ಇದು ಬಹಳ ಅದ್ಭುತವಾದಂತಹ ಕಾವ್ಯ. ನೋಡಿ, ರೂಪ ಗೋಸ್ವಾಮಿ ಅವರು 2 ಕಾವ್ಯಗಳನ್ನ ಕೂಡ ಬರೆದಿದ್ದಾರೆ. ನಾವೆಲ್ಲರೂ ಸಾಮಾನ್ಯವಾಗಿ ಏನ್ ಅನ್ಕೋತೀವಿ, ಕಾಳಿದಾಸ 9 ಕಾವ್ಯಗಳನ್ನ ಬರೆದಿದ್ದಾನೆ. ಹೌದು, ಕಾಳಿದಾಸ ಬಹಳ ಶ್ರೇಷ್ಠವಾದಂತಹ ಕವಿ. ಆದ್ರೆ ಕಾಳಿದಾಸ ಬರೆದಂತಹ ಅತಿ ಹೆಚ್ಚು ಕಾವ್ಯಗಳೆಲ್ಲವೂ ಕೂಡ ಶೃಂಗಾರಮಯವಾಗಿರ್ತಕ್ಕಂಥದ್ದು, ರೊಮ್ಯಾನ್ಸ್ ಅಲ್ವಾ. ಆ ರಘುವಂಶ ಎಂಬಂತ ಒಂದು ಕಾವ್ಯವನ್ನ ಬಿಟ್ರೆ ಮಿಕ್ಕ 8 ಕಾವ್ಯಗಳು ಏನ್ ಬರೆದಿದ್ದಾನೆ, ಒಟ್ಟು 9 ಕಾವ್ಯಗಳನ್ನ ಬರೆದಿದ್ದಾನೆ. ಅದರಲ್ಲಿ 8 ಕಾವ್ಯಗಳು ಕೇವಲ ಭೌತಿಕ ಶೃಂಗಾರ ರಸದ ಮೇಲೆ ಆಧಾರಿತವಾಗಿರ್ತಕ್ಕಂಥದ್ದು. ರಘುವಂಶ ಮಾತ್ರ ಶ್ರೀರಾಮಚಂದ್ರನ ಲೀಲೆ ಮೇಲೆ ಆಧಾರಿತವಾಗಿರ್ತಕ್ಕಂಥದ್ದು ಅಲ್ವಾ. ಸೊ ಇಲ್ಲಿ ಉದ್ಧವ ಸಂದೇಶದಲ್ಲಿ ಬಹಳ ಅದ್ಭುತವಾದಂತಹ ಕಾವ್ಯದಲ್ಲಿ ರೂಪ ಗೋಸ್ವಾಮಿ ಅವರು ಉದ್ಧವನ ಮೂಲಕ ಯಾವ ಸಂದೇಶವನ್ನ ಕೃಷ್ಣ ದ್ವಾರಕೆಯಿಂದ ವೃಂದಾವನಕ್ಕೆ ಕಳಿಸ್ತಾನೆ, ಇದು ಭಾಗವತದ 10ನೇ ಸ್ಕಂದದಲ್ಲಿ ಬರುತ್ತೆ. ವಿಶೇಷವಾಗಿ ಉದ್ಧವ ಗೀತೆ ಅನ್ನೋದು 11ನೇ ಸ್ಕಂದದಲ್ಲಿ ಬರುತ್ತೆ. ಅದನ್ನ ಬಹಳ ಸೊಗಸಾಗಿ ಅವರು ವಿವರಿಸ್ತಾರೆ. ಎಲ್ಲರಿಗೂ ಮನಮುಟ್ಟುವ ಹಾಗೆ, ಹೃದಯ ಸ್ಪರ್ಶವಾಗುವ ಹಾಗೆ ಅವರು ವಿವರಿಸ್ತಾರೆ. ನಂತರ ಹಂಸದೂತಂ ಅನ್ನೋದು ಬಹಳ ಮುಖ್ಯವಾದಂತ ಮತ್ತೊಂದು ಕಾವ್ಯ. ನೋಡಿ, ಕಾಳಿದಾಸ ಮೇಘದೂತ ಎಂಬಂತ ಒಂದು ಕಾವ್ಯವನ್ನ ಬರೆದಿದ್ದ. ಮೇಘದೂತ ಅನ್ನೋದು ಹೇಳಿದ್ನಲ್ಲ ನಾನು, ಅವನ 9 ಕಾವ್ಯಗಳಲ್ಲಿ ಒಂದು. ಕೇವಲ ಶೃಂಗಾರ ರಸ ಅಷ್ಟೇ ಅದರಲ್ಲಿ, ಬೇರೆ ಏನೂ ಇಲ್ಲ ಅದರಲ್ಲಿ. ಅದರ ಪಾತ್ರಗಳು ಏನಿದೆ ಅಥವಾ ಅದರ ಆಧಾರ ಏನು ಅಂತ ಹೇಳಿದ್ರೆ, ಅಥವಾ ಮೂಲ ಕಥೆ ಏನು ಅಂತ ಹೇಳಿದ್ರೆ, ಒಬ್ಬ
ಪ್ರಿಯತಮ ತನ್ನ ಪ್ರೇಯಸಿ ಬಹಳ ದೂರದಲ್ಲಿದ್ದಾಳೆ, ಆದ್ರಿಂದ ಅವಳಿಗೆ ಒಂದು ಸಂದೇಶವನ್ನ ಕಳಿಸ್ಬೇಕು. ಆ ಪ್ರಿಯತಮ ತನ್ನ ಪ್ರೇಯಸಿಗೆ ಸಂದೇಶವನ್ನ ಹೇಗೆ ಕಳಿಸ್ತಾನೆ? ಆಗಿನ ಕಾಲದಲ್ಲಿ ಫೋನು ಏನು ಇರ್ಲಿಲ್ಲ. ಆದ್ರಿಂದ ಆ ಮೇಘಗಳು ಅಥವಾ ಮೋಡಗಳನ್ನೇ ಅವನು ಸಂದೇಶಕ್ಕೆ ಆ ಸಂದೇಶವನ್ನ ಕಳಿಸೋದಕ್ಕೆ ಮೋಡಗಳಿಂದಾನೇ ಕಳಿಸ್ತಾನೆ. ಮೋಡಗಳೇನೆ ತನ್ನ ಸಂದೇಶವನ್ನ ತಲುಪಿಸಬಲ್ಲವು ಅಂತ ಅಂದ್ಕೋತಾನೆ. ಮೋಡಗಳಿಗೆ ಹೇಳ್ತಾನೆ ಈ ಸಂದೇಶವನ್ನ ದಯವಿಟ್ಟು ತೆಗೆದುಕೊಂಡು ಹೋಗು. ಆ ರೀತಿಯಾಗಿ ಒಂದು ಪಾತ್ರವನ್ನ ವಹಿಸಿ ಆ ಒಂದು ಕಾವ್ಯವನ್ನ ಕಾಳಿದಾಸ ಬರೆದಿದ್ದಾನೆ. ಆಯ್ತಾ? ಸೊ ಇದು ಕೇವಲ ಒಬ್ಬ ಪ್ರಿಯತಮ ಪ್ರೇಯಸಿಯ ಜೊತೆಗೆ ಇರುವಂತ ಲವ್ ಅಫೇರ್ ಅಂತ ಹೇಳ್ತೀವಲ್ಲ, ಆ ರೀತಿ ಅಷ್ಟೇನೆ. ಆದ್ರೆ ಬಹಳ ಪ್ರಸಿದ್ಧವಾಗ್ಬಿಡ್ತದು. ಏಕೆ ಅಂತ ಹೇಳಿದ್ರೆ ಅಷ್ಟು ಅದು ಮಾತ್ರ ಅಲ್ಲ, ಕಾಳಿದಾಸನ ಇನ್ನಿತರ ಕಾವ್ಯಗಳು ಕೂಡ ಅಭಿಜ್ಞಾನ ಶಾಕುಂತಲಂ, ಅದ್ರ ಬಗ್ಗೆ ಕನ್ನಡದಲ್ಲಿ ಸಿನಿಮಾ ಎಲ್ಲ ಮಾಡಿದ್ದಾರೆ ಅಲ್ವಾ? ಏಕೆಂದ್ರೆ ಎಲ್ಲಿ ಈ ರೀತಿಯಾದಂತ ಒಂದು ಗಂಡು ಹೆಣ್ಣು ನಡುವಿನ ಒಂದು ಸಂಬಂಧ ಇರ್ತದೆ, ಅದು ಬಹಳ ಪ್ರಸಿದ್ಧವಾಗಿ ಸ್ವಾಭಾವಿಕವಾಗಿ ಆಗ್ಬಿಡ್ತದೆ. ಆದ್ರೆ ಅದಕ್ಕೆ ಒಂದು ಭಕ್ತಿಮಯವಾಗಿರ್ತಕ್ಕಂತಹ ಸ್ಪರ್ಶವನ್ನ ನೀಡಬೇಕು. ಅದೇ ಒಂದು ಕಥಾವಸ್ತುವನ್ನ ಭಕ್ತಿಮಯವಾಗಿ ಹೇಗೆ ನಾವು ಪರಿವರ್ತಿಸಬಹುದು, ಇದನ್ನ ಅನೇಕ ವೈಷ್ಣವಾಚಾರ್ಯರು ಮಾಡಿದ್ದಾರೆ. ರೂಪ ಗೋಸ್ವಾಮಿಯವರ ಮುಂಚೆನೆ ಶ್ರೀ ಸಂಪ್ರದಾಯದಲ್ಲಿ ಬಂದಂತಹ ವೇದಾಂತ ದೇಶಿಕರು, ಅವರ ಬಗ್ಗೆ ನೀವು ಕೇಳಿರ್ಬೇಕು. ಅವ್ರ ಬಗ್ಗೆ ಕೂಡ ಮುಂದಕ್ಕೆ ಅವಕಾಶ ಸಿಕ್ಕಿದ್ರೆ ಚರ್ಚೆ ಮಾಡೋಣ. ಮತ್ತೊಬ್ಬ ಬಹಳ ಉನ್ನತ ಆಚಾರ್ಯರು 100 ಗ್ರಂಥಗಳನ್ನ ಬರೆದಿದ್ದಾರೆ ಅವರು. ಅವರ ಒಂದು ಗ್ರಂಥ ಯಾವುದು ಅಂತ ಹೇಳಿದ್ರೆ ಹಂಸ ಸಂದೇಶ. ಕಾಳಿದಾಸ ಕೇವಲ ಒಬ್ಬ ಸಾಮಾನ್ಯವಾದಂತಹ ಪ್ರಿಯತಮ ಪ್ರೇಯಸಿಗೆ ಬರೆಯುವಂತಹ ಅಥವಾ ಕಳಿಸುವಂತಹ ಸಂದೇಶ, ಅದರ ಮೇಲೆ ಅವನು ಬರೆದಿದ್ದಾನೆ. ಆದ್ರೆ ವೇದಾಂತ ದೇಶಕರು ಇದನ್ನ ಭಕ್ತಿಮಯವಾಗಿ ನಾವು ಮಡಿಬೇಕು ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಶ್ರೀ ರಾಮಚಂದ್ರ ಸೀತೆಯಿಂದ ವಿರಹದಲ್ಲಿ ಹಂಪಿಯ ಪ್ರದೇಶ, ಅದು ವಿಶೇಷವಾಗಿ ಮಾಲ್ಯವಂತ ಪರ್ವತದಲ್ಲಿ 4 ತಿಂಗಳ ಕಾಲ ಎಷ್ಟು ವಿರಹ ಭಾವನೆಯಲ್ಲಿ ಅವನು ಪರಿತಪಿಸ್ತಾ ಇರ್ತಾನೆ, ಅದನ್ನ ಕಥಾವಸ್ತುವಾಗಿಟ್ಕೊಂಡು ಮೇಘ ಸಂದೇಶ, ಅದೇ ಮೇಘಗಳಿಂದ ಹಂಸ ಸಂದೇಶ, ಮೇಘದೂತ ಅನ್ನೋದನ್ನ ಕಾಳಿದಾಸ ಬರೀತಾನೆ. ಆದ್ರೆ ವೇದಾಂತ ದೋಷಿಕರು ಒಂದು ಹಂಸವನ್ನ ಕಳಿಸ್ತಾರೆ. ರಾಮಚಂದ್ರ ಹಂಸವನ್ನ ಇಟ್ಕೊಂಡು ಹಂಸದ ಮೂಲಕ ಸೀತೆಗೆ ತನ್ನ ಸಂದೇಶವನ್ನ ಕಳಿಸ್ತಾನೆ ಅಂತ ಅದ್ರ ಮೇಲೆ ಅವರು ಬರೀತಾರೆ. ರೂಪ ಗೋಸ್ವಾಮಿ ಅವರು ವೇದಾಂತ ದೇಶಿಕರಿಂದ ಆ ರೀತಿಯಾದಂತಹ ಸ್ಫೂರ್ತಿಯನ್ನ ತೆಗೆದುಕೊಂಡು, ಯಾಕಂದ್ರೆ ದೇಶಿಕರು 16ನೇ ಶತಮಾನದಲ್ಲಿ ಇದ್ದಂಥವ್ರು, ರೂಪ ಗೋಸ್ವಾಮಿಯವರು 16ನೇ ಶತಮಾನದಲ್ಲಿ ಇದ್ದಂಥವ್ರು. ಇವಾಗ ಕೃಷ್ಣ ಲೀಲೆಗೆ ಅನ್ವಯವಾಗುವಂತೆ ರೂಪ ಗೋಸ್ವಾಮಿಯವರು ಗೋಪಿಕಾಸ್ತ್ರೀಯರು ವೃಂದಾವನದಿಂದ ಹಂಸದ ಮೂಲಕ, ನೋಡಿ ದೇಶಿಕರು ಕೂಡ ಅದೇ ಹಂಸವನ್ನ ಉಪಯೋಗಿಸ್ತಾರೆ ಅವರ ಸಂದೇಶ ತೆಗೆದುಕೊಂಡು ಹೋಗುವ ವಸ್ತುವಾಗಿ. ಅದೇ ರೀತಿ ಒಂದು ಹಂಸದ ಮೂಲಕ ಗೋಪಿಕಾಸ್ತ್ರೀಯರು ವೃಂದಾವನದಿಂದ ಕೃಷ್ಣನ ತನಕ ದ್ವಾರಕೆಗೆ ಮುಟ್ಟಿಸುವಂತಹ ಸಂದೇಶವನ್ನ ಆಧಾರವಾಗಿಟ್ಕೊಂಡು ಹಂಸದೂತ ಎಂಬಂತ ಮತ್ತೊಂದು ಮಹಾನ್ ಕಾವ್ಯವನ್ನ ಅವರು ಬರೀತಾರೆ. ಆಯ್ತಾ? 2 ಗ್ರಂಥಗಳು ಬಹಳ ಸುಲಭವಾಗಿರ್ತಕ್ಕಂತಹದ್ದು. ಯಾವುದು ಅಂದ್ರೆ ಶ್ರೀಕೃಷ್ಣ ಜನ್ಮ ತಿಥಿ ವಿಧಿ. ನೋಡಿ ಇವತ್ತು ಕೂಡ ಶ್ರೀಕೃಷ್ಣನ ಜನ್ಮತಿಥಿ ಏನು ಅಂತ ಎಲ್ಲರಿಗೂ ಬಹಳ ಭ್ರಮೆ ಆಗತ್ತೆ. ಶ್ರಾವಣ ಮಾಸನ ಭಾದ್ರಪದ ಮಾಸನ, ಶ್ರಾವಣ ಕೃಷ್ಣ ಅಷ್ಟಮಿನ ಅಥವಾ ಭಾದ್ರಪದ ಕೃಷ್ಣಾಷ್ಟಮಿನ. ಗೌಡಿಯ ವೈಷ್ಣವ ಪಂಚಾಂಗದ ಪ್ರಕಾರ ಭಾದ್ರಪದ ಮಾಸ ಕೃಷ್ಣಾಷ್ಟಮಿ, ಬೇರೆ ಪಂಚಾಂಗಗಳ ಪ್ರಕಾರ ಶ್ರಾವಣ ಮಾಸ ಕೃಷ್ಣಾಷ್ಟಮಿ ಅಲ್ವಾ? ಅದರಿಂದ ಅದು ಮೊದಲನೇ ವಿಷಯ. ಆದ್ರೆ ಕೃಷ್ಣ ಜನ್ಮಾಷ್ಟಮಿಯನ್ನ ನಾವು ಹೇಗೆ ಆಚರಿಸ್ಬೇಕು, ವಿಶೇಷವಾಗಿ ಗೌಡಿಯ ವೈಷ್ಣವರು ಯಾವ ಭಾವನೆಯಲ್ಲಿ ಮತ್ತೆ ಯಾವ ಪೂಜಾ ವಿಧಾನಗಳನ್ನ ಅನುಸರಿಸ್ಬೇಕು ಅಂತ ಹೇಳಿ ಒಂದು ಪದ್ಧತಿ ಅಂತ ಹೇಳ್ತಾರೆ. ಇದಕ್ಕೆ ಸಂಸ್ಕೃತದಲ್ಲಿ ಕಾವ್ಯದ ಒಂದು ರೂಪ ಪದ್ಧತಿ. ಅದರಿಂದ ಪದ್ಧತಿ ಎಂಬಂತ ಒಂದು ಕಾವ್ಯವನ್ನ ಅಥವಾ ಆ ಒಂದು ಸಾಹಿತ್ಯವನ್ನ ರೂಪ ಗೋಸ್ವಾಮಿ ಅವರು ಬರೆದಿದ್ದಾರೆ. ಕೊನೆಯ ಗ್ರಂಥ ಅವರದು ನಾಟಕ ಚಂದ್ರಿಕಾ. ನಾಟಕ ಚಂದ್ರಿಕಾ ಎಂಬಂತ ಗ್ರಂಥದಲ್ಲಿ ನಾಟಕವನ್ನ ಯಾರಾದ್ರೂ ಬರಿಬೇಕಾದ್ರೆ ಆ ನಾಟಕದಲ್ಲಿ ಯಾವ ಸನ್ನಿವೇಶಗಳಿರ್ಬೇಕು, ಯಾವ ಕಥಾವಸ್ತು ಇರಬೇಕು, ಅದರ ಆರಂಭ ಹೇಗಿರ್ಬೇಕು, ಉಪಸಂಹಾರ ಹೇಗಿರ್ಬೇಕು, ಮಧ್ಯದ ಭಾಗ ಹೇಗಿರ್ಬೇಕು, ಎಲ್ಲವನ್ನ ಬಹಳ ಸೊಗಸಾಗಿ ಬರೆದಿದ್ದಾರೆ. ನೀವು ಯಾರಾದ್ರೂ ನಾಟಕ ಬರಿಬೇಕು ಅಂತ ಇದ್ರೆ ನೀವು ನಾಟಕ ಚಂದ್ರಿಕಾ ಎಂಬಂತ ಈ ಗ್ರಂಥವನ್ನ ಓದ್ಬಹುದು. ಇಲ್ಲ ಸರ್ ನಾನು ದಿನಾಗ್ಲೂ ನಾಟಕನೇ ಮಾಡ್ತೀನಿ ಹೇಗಿದ್ರು ಅಂತ ಇರೋದಿದ್ರೆ ಏನ್ ತೊಂದರೆ ಇಲ್ಲ. ಆಯ್ತಾ? ಸುಮ್ನೆ ಹೇಳ್ತಾ ಇದೀನಿ. ಆದ್ರೆ ಇದಲ್ಲದೇನೆ ಅನೇಕ ಗ್ರಂಥಗಳನ್ನ ಕೂಡ
ರೂಪ ಗೋಸ್ವಾಮಿ ಅವರು ಬರೆದಿದ್ದಾರೆ. ಆ ಎಲ್ಲಾ ಗ್ರಂಥಗಳನ್ನ ಜೀವ ಗೋಸ್ವಾಮಿ ಅವರು ಊತ್ ಹಾಕ್ಬಿಟ್ರು. ಇದ್ರ ಬಗ್ಗೆ ಎಷ್ಟು ಜನರು ಗೊತ್ತಿದೆ? ಎಷ್ಟು ಜನರು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ವೃಂದಾವನಕ್ಕೆ ಹೋಗಿದ್ರೆ ನಿಮ್ಗೆ ಗೊತ್ತಿರ್ತದೆ. ಸನಾತನ ಗೋಸ್ವಾಮಿ ಅವರ ಸಮಾಧಿ ಸ್ಥಳ ಏನಿದೆ ಅದ್ರ ಹಿಂದೆನೆ ಗ್ರಂಥ ಸಮಾಧಿ ಅಂತ ಒಂದು ಸ್ಥಳ ಇದೆ. ನೀವು ನೆಕ್ಸ್ಟ್ ಟೈಮ್ ವೃಂದಾವನಕ್ಕೆ ಹೋದಾಗ ನೀವು ಖಂಡಿತವಾಗ್ಲೂ ಅಲ್ಲಿಗೆ ಹೋಗ್ಬೇಕು. ಏನಕ್ಕೆ ಗ್ರಂಥಗಳನ್ನೇ ಸಮಾಧಿ ಮಾಡ್ಬಿಡ್ತಾರೆ ಜೀವ ಗೋಸ್ವಾಮಿ ಅವರು ಅಂತ ಹೇಳಿದ್ರೆ, ಆ ರೂಪ ಗೋಸ್ವಾಮಿಗಳು ಮತ್ತೆ ಇನ್ನಿತರ ಗೋಸ್ವಾಮಿಗಳು ಮಾಧುರ್ಯ ರಸದ ಮೇಲೆ ಯಾವ ಗ್ರಂಥಗಳನ್ನ ಬರೆದಿದ್ರು ಅದು ಕೇವಲ ಪ್ರೇಮದ ಸ್ಥಳದಲ್ಲಿ ಇರ್ತಕ್ಕಂಥ ಭಕ್ತರಿಗೆ ಮಾತ್ರ ಅದು ಗೋಚರವಾಗತ್ತೆ. ಅದು ಗೋಚರ ಮಾತ್ರ ಅಲ್ಲ, ಅದು ಅವ್ರಿಗೆ ಅರ್ಥ ಆಗತ್ತೆ. ನಮ್ಮಂತ ಭಕ್ತರು ಅದನ್ನ ಓದಿದ್ರೆ ಸಂಪೂರ್ಣವಾಗಿ ಅಪಾರ್ಥ ಮಾಡ್ಕೋತೀವಿ. ಮತ್ತೆ ಭಕ್ತರು ಓದಿದ್ರೇನೆ ಅಪಾರ್ಥ ಮಾಡ್ಕೋತಾರೆ. ಸಾಮಾನ್ಯವಾಗಿರ್ತಕ್ಕಂತಹ ರಾಜು ಮತ್ತೆ ಇನ್ನಿತರರು ಅಲ್ವಾ, ಸುಮ್ನೆ ಯಾವ್ದೋ ಒಂದು ಹೆಸರು ಹೇಳ್ತಾ ಇದೀವಿ ಅಷ್ಟೇನೆ. ಆದ್ರೆ ಬೇರೆ ಸಾಮಾನ್ಯವಾದಂತಹ ಪುರುಷರು ಮತ್ತೆ ಸ್ತ್ರೀಯರ ಕೈಗೆ ಅದು ಸಿಕ್ಬಿಟ್ರೆ ಅದು ಸಂಪೂರ್ಣವಾಗಿ ಗೌಡಿಯ ವೈಷ್ಣವ ಸಂಪ್ರದಾಯದ ಹೆಸರನ್ನೇ ಕೆಡಿಸ್ಬಿಡತ್ತೆ ಅಂತ ಹೇಳಿ. ಏಕೆಂದ್ರೆ ಅದನ್ನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಅವರು ರಾಧಾಕೃಷ್ಣರ ಅಪೂರ್ವವಾಗಿರ್ತಕ್ಕಂಥ ಲೀಲೆಗಳನ್ನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಅವರು ಅಂತ ಹೇಳಿ ಆ ಎಲ್ಲಾ ಗ್ರಂಥಗಳನ್ನ ಸಮಾಧಿಯನ್ನ ಜೀವ ಗೋಸ್ವಾಮಿ ಸ್ವಯಂ ತಾವೇ ಮಾಡ್ಬಿಡ್ತಾರೆ ಅಲ್ವಾ. ಆದ್ರಿಂದ ಅದೆಲ್ಲಾ ಗ್ರಂಥಗಳು ಇವತ್ತು ನಿಮ್ಗೆ ಸಿಗೋದಿಲ್ಲ. ಆದ್ರೆ ಈ 15 ಗ್ರಂಥಗಳು ಏನ್ ಸಿಗ್ತಾ ಇದೆ ನಮ್ಗೆ, ಅದನ್ನ ಓದಿದ್ರೆ ನಾವು ಖಂಡಿತವಾಗ್ಲೂ ನಮ್ಮ ಜೀವನ ಸಂಪೂರ್ಣವಾಗಿ ಸಾರ್ಥಕವಾಗತ್ತೆ. 15 ಗ್ರಂಥಗಳನ್ನ ಕೂಡ ನಮ್ಗೆ ಓದೋದಕ್ಕೆ ಪ್ರಾಯಶಃ ಸಾಧ್ಯವಾಗೋದಿಲ್ವೇನೋ. ಮೊದಲನೇದಾಗಿ ರೂಪ ಗೋಸ್ವಾಮಿಗಳ ಸಾಹಿತ್ಯವನ್ನ ಪ್ರಭುಪಾದರು ಏನು ಅನುವಾದ ಮಾಡಿ ನಮ್ಗೆ ಕೊಟ್ಟಿದ್ದಾರೆ, ಅದನ್ನ ಒಂದು ಬಾರಿ ಓದಿದ್ರೆ ಅದೇ ಬೇಕಾದಷ್ಟು. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಒಂದು ತೀವ್ರ ಇಚ್ಛೆ ಬಂದ್ರೆ ಖಂಡಿತವಾಗ್ಲೂ ರೂಪ ಗೋಸ್ವಾಮಿ ಅವರ ಮೂಲ ಗ್ರಂಥಗಳನ್ನ ನಮ್ಮ ಇಸ್ಕಾನ್ ಸಂಸ್ಥೆಯಲ್ಲಿ ಅನೇಕ ವರಿಷ್ಠ ಸನ್ಯಾಸಿಗಳು, ಭಾನು ಮಹಾರಾಜ್ ಅಂತವರು ಅನುವಾದ ಮಾಡಿದ್ದಾರೆ, ಅದನ್ನ ನಾವು ಓದಬಹುದು. ಆಯ್ತಾ? ಸೊ ಇಷ್ಟ ಹೇಳಿ ರೂಪ ಗೋಸ್ವಾಮಿ ಅವರ ಜೀವನ ಚರಿತ್ರೆಗೆ ಉಪಸಂಹಾರ ಅಥವಾ ಮಂಗಳವನ್ನ ನಾವು ಹಾಡ್ತಾ ಇದ್ದೀವಿ. ಈ ಒಂದು 6ನೇ ಶ್ಲೋಕ ಷಡ್ಗೋಸ್ವಾಮಿ ಅಷ್ಟಕದಲ್ಲಿ ಚರ್ಚೆ ಮಾಡಬೇಕು, ಆದ್ರೆ ಇವತ್ತು ಸಮಯ ಇಲ್ಲ. ಆದ್ರಿಂದ ನಾವು ಸೀದಾ ಇವಾಗ ನಮ್ಮ ಕೊನೆಯ ರಸ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಇವಾಗ ಮೊದಲು ನಾನು ಎಲ್ಲರನ್ನ ಅನ್ಮ್ಯೂಟ್ ಮಾಡ್ತೀನಿ. ಯಾರ್ಯಾರಿಗೆ ಇದು ಗೊತ್ತಿರ್ತದೆ ಇದರ ಉತ್ತರ, ದಯವಿಟ್ಟು ನೀವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಒಂದೇ ನಿಮಿಷ. ಸೊ ನೀವು ನಿಮ್ಮ ಕೈಯನ್ನ ಎತ್ತಿ ದಯವಿಟ್ಟು ಉತ್ತರವನ್ನ ಕೊಡಿ. ದಯವಿಟ್ಟು ಎಲ್ಲರೂ ಒಟ್ಟಿಗೆ ಕಿರಿಚಬೇಡಿ, ನನ್ಗೆ ಗೊತ್ತಾಗೋದಿಲ್ಲ ಯಾರು ಏನ್ ಹೇಳ್ತಾ ಇದ್ದಾರೆ ಅಂತ. ಎಲ್ಲಾ ಸರಳವಾದಂತಹ ಪ್ರಶ್ನೆಗಳು ಇವತ್ತೇನ್ ಚರ್ಚೆ ಮಾಡಿದ್ವಿ ಅದ್ರ ಮೇಲೇನೆ ಆಧಾರಿತವಾಗಿರ್ತಕ್ಕಂಥದ್ದು. ಮೊದಲನೇ ಪ್ರಶ್ನೆ ನೋಡಿ, ಇಲ್ಲಿ ಬರ್ತಾ ಇದೆ. ರಘುನಾಥ ದಾಸ ಗೋಸ್ವಾಮಿ ಅವರಿಗೆ ಓದಲು ನೀಡಿದ ರೂಪ ಗೋಸ್ವಾಮಿ ಅವರ ಗ್ರಂಥದ ಹೆಸರೇನು? ಸೊ ಹ್ಯಾಂಡ್ ರೈಸ್ ಮಾಡಿ ಯಾರಿಗೆ ಗೊತ್ತಿದೆ ಇದರ ಉತ್ತರ. ಬಹಳ ಸರಳವಾದಂತಹ ಪ್ರಶ್ನೆ, ಎಲ್ಲರಿಗೂ ಕೇಳಿಸ್ತಾ ಇದೆ ಅಂತ ಅಂದ್ಕೋತೀನಿ. ರಘುನಾಥ ದಾಸ್ ಗೋಸ್ವಾಮಿ ಅವರಿಗೆ ಯಾವ ಗ್ರಂಥವನ್ನ ನೀಡ್ತಾರೆ ರೂಪ ಗೋಸ್ವಾಮಿಯವರು ಅಧ್ಯಯನ ಮಾಡೋದಕ್ಕೆ? ಭಾನು ಕುಮಾರಿ ರಾಧಾ ಮಾತಾಜಿಯವರು ಹೇಳಿ, ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಲಲಿತಾ ಮಾಧವ. ಲಲಿತಾ ಮಾಧವ ಸರಿಯಾದಂತ ಉತ್ತರ, ಧನ್ಯವಾದಗಳು ಮಾತಾಜಿ. ಸೊ ಆ ಗ್ರಂಥವನ್ನ ಓದಿ ರಘುನಾಥ ದಾಸ್ ಗೋಸ್ವಾಮಿ ಅವರಿಗೆ ಮತ್ತಷ್ಟು ವಿರಹ ಭಾವನೆ ಬಂದು ಅವರು ಏನು ಮಜ್ಜಿಗೆಯನ್ನ ತಗೋತಾ ಇದ್ರು ಅದನ್ನ ಕೂಡ ಬಿಟ್ಬಿಡ್ತಾರೆ. ಅದನ್ನ ನಾವು ನೋಡಿದ್ವಿ. ಎಲ್ಲರೂ ಹ್ಯಾಂಡ್ ಅನ್ನ ಕೆಳಗಡೆ ಮಾಡಿ, ಇವಾಗ ಹ್ಯಾಂಡ್ ರೈಸ್ ಕೆಳಗಡೆ ಮಾಡಿ. ಮುಂದಿನ ಪ್ರಶ್ನೆ ಇವಾಗ ಹೋಗ್ತಾ ಇದೀವಿ. ಮುಂದಿನ ಪ್ರಶ್ನೆ ಏನು? ಶ್ರೀಲ ರಘುನಾಥ ದಾಸ್ ಗೋಸ್ವಾಮಿ ಅವರಿಗೆ ಓದಲು ನೀಡಿದ ಮತ್ತೊಂದು ಗ್ರಂಥದ ಹೆಸರೇನು? ಬಹಳ ಸುಲಭ. ಕವಿತಾ ಮಾತಾಜಿ ಹೇಳಿ. ಕವಿತಾ ಮಾತಾಜಿ ಅವರು ಉತ್ತರ ಹೇಳಿ, ಅನ್ಮ್ಯೂಟ್ ಮಾಡ್ಕೊಂಡು. ಪ್ರಭುಜಿ. ವಿದಗ್ಧ ಮಾನವ. ವಿದಗ್ಧ ಮಾಧವ ಅಲ್ಲ, ವಿದಗ್ಧ ಮಾಧವ ಅಲ್ಲ, ವಿದಗ್ಧ ಮಾಧವ ಅಲ್ಲ. ಅದು ಅದೇ ರೀತಿ ಅನ್ಸುತ್ತೆ, ಆದ್ರೆ ಅದಲ್ಲ. ಲಕ್ಷ್ಮೀ ಮಾತಾಜಿ ಅವರು ಹೇಳಿ. ಲಕ್ಷ್ಮೀ ಮಾತಾಜಿ ಅವರು. ದಾನ ಕೇಳಿ ಕೌಮುದಿ ಪ್ರಭು. ಕರೆಕ್ಟ್ ಕರೆಕ್ಟ್, ಸರಿಯಾದಂತ ಉತ್ತರ. ದಾನ ಕೇಳಿ ಕೌಮುದಿ. ಇವಾಗ್ಲಾದ್ರೂ ಒಂದಷ್ಟು ಗ್ರಂಥಗಳ ಹೆಸರು ನಮ್ಮ ಬಾಯಲ್ಲಿದ್ರೆ ಒಳ್ಳೇದು. ಬೇರೆ ಸಮಯದಲ್ಲಿ ನಾನು ಕೂಡ ಮರ್ತು ಬಿಡ್ತೀನಿ. ಆದ್ರೆ
ಮುಖ್ಯವಾಗಿರ್ತಕ್ಕಂಥ ಗ್ರಂಥಗಳ ಹೆಸರು ನಮ್ಮ ಬಾಯಲ್ಲಿದ್ರೆ ಒಳ್ಳೆಯದು. ಆಯ್ತಾ? ಮುಂದಿನ ಪ್ರಶ್ನೆ ನೋಡಿ, ಇವಾಗ ಬರ್ತಾ ಇದೆ. ಒಂದು ನಿಮಿಷ, ಸ್ವಲ್ಪ ಏನೋ ಸ್ಲೋ ಇದೆ ಅನ್ಸುತ್ತೆ. ಶ್ರೀಲ ರೂಪ ಗೋಸ್ವಾಮಿ ಅವರು ತಮ್ಮ ಎಲ್ಲಾ ಸಾಹಿತ್ಯವನ್ನು ಪ್ರಾಯ ಬರೆದ ಸ್ಥಳ, ಅದರ ಹೆಸರೇನು? ನಾವಿದನ್ನ ಚರ್ಚೆ ಮಾಡಿದ್ವಿ ಅಲ್ವಾ? ವನಜಾ ಮಾತಾಜಿ ಅವ್ರು ಹೇಳಿ. ವನಜಾ ಮಾತಾಜಿ ಅವರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕರೆಕ್ಟ್. ತೇರ್ ಕದಂಬ ಅವರ ಕುಟೀರ ತೇರ್ ಕದಂಬ ಎಂಬಂತ ಪ್ರದೇಶದಲ್ಲಿತ್ತು. ಇವತ್ತು ಕೂಡ ನೀವು ಹೋಗಿ ಅದರ ದರ್ಶನವನ್ನ ಮಾಡಬಹುದು. ನಂದಗಾಂವದಲ್ಲಿ ಬರುತ್ತೆ ಅದು. ಆಯ್ತಾ? ಮುಂದಿನ ಪ್ರಶ್ನೆ, ಶ್ರೀ ರಾಧಾ ಗೋವಿಂದನ ಭವ್ಯ ದೇವಸ್ಥಾನವನ್ನ ಕಟ್ಟಲು ಶ್ರೀಲ ರೂಪ ಗೋಸ್ವಾಮಿ ಅವರಿಗೆ ಸಹಾಯ ಮಾಡಿದ ರಾಜ, ಅವನ ಹೆಸರೇನು? ಬಹಳ ಸುಲಭವಾದ ಪ್ರಶ್ನೆ. ತುಕಾರಾಮ್ ಮಿಸ್ಕಿನ್ ಪ್ರೋ ಅವರು, ಅವರಿಗೆ ರಾಜ ಮಾನ್ ಸಿಂಗ್. ಕರೆಕ್ಟ್. ಅವ್ರಿಗೆ ಗೊತ್ತಿರೋದು. ಎಷ್ಟೊಂದ್ ಸತಿ ಹೋಗಿದ್ದಾರೆ ಅವರು ವೃಂದಾವನಕ್ಕೆ. ಮುಂದಿನ ಪ್ರಶ್ನೆ, ಧನ್ಯವಾದಗಳು. ಮುಂದಿನ ಪ್ರಶ್ನೆ, ಶ್ರೀಕೃಷ್ಣನ ವೃಂದಾವನದ ಲೀಲೆಗಳನ್ನ ಕುರಿತು ಬರೆದಂತಹ ರೂಪ ಗೋಸ್ವಾಮಿ ಅವರ ಗ್ರಂಥದ ಹೆಸರೇನು? ವೃಂದಾವನದ ಲೀಲೆ ಅಂತ ಸ್ಪಷ್ಟವಾಗಿ ಇಲ್ಲಿದೆ, ಯೋಚಿಸ್ಬಿಟ್ಟು ಹೇಳಿ. ವೃಂದಾವನದ ಲೀಲೆಯನ್ನ ಕುರಿತು ಬರೆದಂತಹ ಗ್ರಂಥ. ಬೇರೆ ಯಾರಾದ್ರೂ ಯಾರು ಉತ್ತರ ಕೊಟ್ಟಿದಾರ ಇದುವರೆಗೆ? ಅವರನ್ನ ಬಿಟ್ಟು ಬೇರೆ ಯಾರಾದ್ರೂ ಕೈಯನ್ನ ಎತ್ತೀರಾ? ಹ್ಯಾಂಡ್ ರೈಸ್ ಮಾಡ್ತೀರಾ? ಓಕೆ, ತೊಂದ್ರೆ ಇಲ್ಲ. ವನಜಾ ಮಾತಾಜಿ ಹೇಳಿ. ವಿದಗ್ಧ ಮಾಧವ. ಸರಿ, ಧನ್ಯವಾದಗಳು. ಮತ್ತೆ ಮುಂದಿನ ಪ್ರಶ್ನೆ, ಇನ್ನು 3 ಪ್ರಶ್ನೆ ಇದೆ. ಮಾಧುರ್ಯ ರಸವನ್ನೇ ಕುರಿತು ಬರೆದ ರೂಪ ಗೋಸ್ವಾಮಿಯವರ ಗ್ರಂಥದ ಹೆಸರೇನು? ಈಗ ತಾನೇ ನಾವು ಅದರ ಬಗ್ಗೆ ಚರ್ಚೆ ಮಾಡಿದ್ವಿ ಅಲ್ವಾ? ಇವಾಗ ಗ್ರಂಥಗಳ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ನಾನು ಅದನ್ನ ಹೇಳಿದೆ, ಒಂದೇ ಲೈನ್ ಅಲ್ಲಿ ಹೇಳಿದೆ. ಯಾರಿಗಾದ್ರೂ ನೆನಪಿದ್ಯಾ? ಭಕ್ತಿ ರಸಾಮೃತ ಸಿಂಧು ಅಡ್ವಾನ್ಸ್ಡ್ ಸ್ಟಡಿ ಅಂತ ಹೇಳಿದೆ. ಇಲ್ಲ, ಲಲಿತ ಮಾಧವ ಅಲ್ಲ. ದಯವಿಟ್ಟು ಕೈ ಎತ್ಬಿಟ್ಟು ಹೇಳಿ. ಸವಿತಾ ಮಾತಾಜಿ ಹೇಳಿ. ಹಂಸದೂತ. ಇಲ್ಲ, ಹಂಸದೂತ ಅಲ್ಲ. ಆಯ್ತು, ಲಕ್ಷ್ಮೀ ಮಾತಾಜಿ ಹೇಳಿ. ದೀಪಿಕಾ. ಉಜ್ವಲ ನೀಲಮಣಿ. ಉಜ್ವಲ ನೀಲಮಣಿ. ಕರೆಕ್ಟ್. ಉಜ್ವಲ ನೀಲಮಣಿ. ಆಯ್ತಾ? ನೀಲಮಣಿ ಅನ್ನೋದು ಬಹಳ ವಿರಳವಾಗಿ ಸಿಗುವಂತಹ ಒಂದು ಮಣಿ, ಬಹಳ ಅಪರೂಪವಾಗಿ ಸಿಗುವಂತಹ ಒಂದು ಮಣಿ. ಅದು ಉಜ್ವಲವಾಗಿದೆ ಅಂತೆ. ಆ ಮಣಿ ಯಾವಾಗ್ಲೂ ಪ್ರಕಾಶಮಾನವಾಗೇ ಇರುತ್ತೆ. ಆದ್ರೆ ಆ ಮಣಿಗಳಲ್ಲೂ ಉಜ್ವಲವಾಗಿರುವಂತಹ ಮಣಿ, ಆ ನೀಲಮಣಿಗಳಲ್ಲೂ ಉಜ್ವಲವಾಗಿರ್ತಕ್ಕಂತ ಮಣಿ ಅಂತ ಅದಕ್ಕೆ ಹೆಸರು. ಅಂದ್ರೆ ಮಾಧುರ್ಯ ರಸವೇ ಬಹಳ ಅಪರೂಪ, ಅದರ ಮೇಲೆ ಒಂದು ಪ್ರಕಾಶವನ್ನ ಬೀರಬೇಕು ಅಂತ ಹೇಳಿ ಉಜ್ವಲ ನೀಲಮಣಿಯನ್ನ ರೂಪ ಗೋಸ್ವಾಮಿಯರು ಬರೆದಿದ್ದಾರೆ. ಮುಂದಿನ ಪ್ರಶ್ನೆ, ಶ್ರೀ ಗೋಪಿಕೆಯರಿಂದ ತೆರಿಗೆಯನ್ನು ತೆಗೆದುಕೊಳ್ಳುವ ಸುಂದರ ದೃಶ್ಯದ ಮೇಲೆ ರೂಪ ಗೋಸ್ವಾಮಿ ಅವರು ಬರೆದ ನಾಟಕದ ಹೆಸರೇನು? ಬಹಳ ಸುಲಭವಾದಂತಹ ಪ್ರಶ್ನೆ ಅಲ್ವಾ? ಗೋಪಿಕಾ ಸ್ತ್ರೀಯರಿಂದ ಯಾವ ತೆರಿಗೆಯನ್ನು ತೆಗೆದುಕೊಳ್ತಾನೆ ಕೃಷ್ಣ, ಅದರ ಮೇಲೆ ಯಾವ ನಾಟಕವನ್ನ ಬರೆದಿದ್ದಾರೆ, ಅದರ ಹೆಸರೇನು? ಯಾರಾದ್ರೂ ಹೇಳ್ತೀರಾ? ಓಕೆ, ಯಾರದು? ತುಕಾರಾಮ್ ಮಿಸ್ಕಿನ್ ಪ್ರೋ ಹೇಳಿ. ಮಿಸ್ಕಿನ್ ಪ್ರೋ ಚಂದ್ರಿಕಾ ಪ್ರಭು. ನಾಟಕ ಚಂದ್ರಿಕಾ ಅಲ್ಲ. ಗೋಪಾಲ ಮಿಥಿಲೇಶ್ವರನ. ಇಲ್ಲ. ಗೋಪಾಲ ಮಿಥೇಶ್ವರ ಅಂತ ಯಾವ್ದು ಅವ್ರದ್ದು ಕೃತಿ ಇಲ್ಲ. ಓಕೆ, ಸುಂದರಿ ಪ್ರಿಯ ಮಾತಾಜಿ ಅವ್ರು ಹೇಳಿ. ದಾನಕೇಲಿ ಕೌಮುದಿ. ಕರೆಕ್ಟ್, ದಾನಕೇಲಿ ಕೌಮುದಿ. ದಾನ ಅಂತ ಹೇಳಿದ್ರೆ ಆಕ್ಚುಲಿ ದಾನ ಅಲ್ಲ, ಅದು ತೆರಿಗೆ. ಆದ್ರೆ ಆ ರೀತಿ ವ್ಯಂಗ್ಯವಾಗಿ ಅಲ್ಲಿ ಹೇಳಿದ್ದಾರೆ ರೂಪ ಗೋಸ್ವಾಮಿ ಅವರು. ದಾನ ಕೇಲಿ ಅಂತ ಹೇಳಿದ್ರೆ ಆಟ. ಸೊ ಕೃಷ್ಣ ಆಟ ಆಡ್ತಾ ಇದ್ದಾನೆ ಗೋಪಿಕರ ಜೊತೆಗೆ. ಯಾವ ಆಟ? ದಾನದ ಆಟ ಅಲ್ವಾ? ಅದು ಎಲ್ಲಿ ಆಡ್ತಾ ಇದ್ದಾನೆ? ವೃಂದಾವನದ ಬೆಳದಿಂಗಳಲ್ಲಿ. ಕೌಮುದಿ ಅಂದ್ರೆ ಬೆಳದಿಂಗಳು ಅಲ್ವಾ? ಅದಕ್ಕೇನೆ ಅದ್ಭುತವಾಗಿ ಹೆಸರನ್ನ ಕೂಡ ಕೊಟ್ಟಿದ್ದಾರೆ. ಅದೆಲ್ಲದ್ರ ಬಗ್ಗೆ ಹೇಳೋದಕ್ಕೆ ಅಲ್ಲಿ ಸಮಯ ಆಗ್ಲಿಲ್ಲ ನನಗೆ. ಕೊನೆಯ ಪ್ರಶ್ನೆ, ಹಂಸದೂತ ಕಾವ್ಯದ ಮುಖ್ಯ ವಸ್ತು ಏನು ಮತ್ತು ಈ ಕಾವ್ಯವು ಯಾರ ಮತ್ತೊಂದು ಕಾವ್ಯಕ್ಕೆ ಭಕ್ತಿಮಯ ದೃಷ್ಟಿಯನ್ನ ನೀಡುತ್ತದೆ? ಇದನ್ನ ದೀರ್ಘವಾಗಿ ನಾವು ಚರ್ಚೆ ಮಾಡಿದ್ವಿ ಅಲ್ವಾ? ಇದು ಕೊನೆಯ ಪ್ರಶ್ನೆ. ಯಾರಾದ್ರೂ ಹೇಳ್ತೀರಾ? ಬೇರೆ ಯಾರು ಉತ್ತರ ಕೊಟ್ಟಿಲ್ಲ ಇದುವರೆಗೆ ಅಂತವ್ರು ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ. ಇದು ಎಲ್ಲರಿಗೂ ಗೊತ್ತಿರಬೇಕು, ಇದ್ರ ಬಗ್ಗೆ ನಾವು ದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಯಾರದು? ವನಜಾ ಮಾತಾಜಿನಾ? ಲಕ್ಷ್ಮೀ ಮಾತಾಜಿ. ದೇಶಿಕಾಚಾರ್ಯ.
ಅಲ್ಲ ಮೊದಲನೇ ಪ್ರಶ್ನೆ ಮೊದಲು ಅದಕ್ಕೆ ಉತ್ತರ ಕೊಡಿ. ಹಂಸದೂತ ಕಾವ್ಯದ ಮುಖ್ಯ ವಸ್ತು ಏನು? ಕೃಷ್ಣ ಸಂದೇಶವನ್ನು ಕೊಡುದು, ಪ್ರೇಯಸಿಗೆ ಸಂದೇಶವನ್ನು ಕಳಿಸುವುದಕ್ಕೆ ಹಂಸವನ್ನು ಬಳಸ್ಕೊಳ್ಳೋದು. ಕೃಷ್ಣ ಕೊಡ್ತಾ ಇಲ್ಲ, ಯಾರು ಕೊಡ್ತಾ ಇರೋದು ಯಾರಿಗೆ? ಹಂಸವನ್ನು ಬಳಸ್ಕೊಳ್ಳೋದು. ಇಲ್ಲ ರಾಮಚಂದ್ರ, ಒಂದ್ ನಿಮಿಷ ಬೇರೆಯವ್ರು ಯಾರಾದ್ರು? ಶ್ರೀರಾಮ ಸೀತೆಗೆ. ಇಲ್ಲ ನಾನ್ ಬರೀ ಹಂಸದೂತದ ಬಗ್ಗೆ ಮಾತ್ರ ಕೇಳ್ತಾ ಇರೋದು. ಇಲ್ಲ, ನೀವು ಆಲ್ಮೋಸ್ಟ್ ನಿಖರವಾಗಿ ಹೇಳ್ತಾ ಇಲ್ಲ ಅಷ್ಟೇನೆ, ಆದ್ರೆ ನಿಕಟವಾಗಿ ಬಂದಿದ್ದೀರಾ, ನಿಖರವಾಗಿ ಹೇಳ್ತಾ ಇಲ್ಲ ಅಷ್ಟೇ, ತೊಂದ್ರೆ ಇಲ್ಲ. ಸುಂದರಿ ಪ್ರಿಯಾ ಮಾತಾಜಿ ಅವರು, ನೀವ್ ಹೇಳ್ತೀರಾ? ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಯಾರಿಗೆ ಸಂದೇಶ ಕೊಡೋದು ಅದನ್ನ? ರೂಪ ಇಲ್ಲ ಗೋಪಿಕಾಸ್ತ್ರೀಯರು ಸಂದೇಶ. ಕೃಷ್ಣನಿಗೆ, ಗೋಪಿಕಾಸ್ತ್ರೀಯರು ಕೃಷ್ಣನಿಗೆ. ಓಕೆ ಆಯ್ತು. ಮತ್ತೆ ಈ ಕಾವ್ಯ ಯಾರ ಮತ್ತೊಂದು ಕಾವ್ಯಕ್ಕೆ ಭಕ್ತಿಮಯ ದೃಷ್ಟಿಯನ್ನ ನೀಡುತ್ತದೆ? ಕಾಳಿದಾಸನ ಮೇಘದೂತ ಕಾವ್ಯಕ್ಕೆ ಅಲ್ವಾ? ವೇದಾಂತ ದೇಶಕರಲ್ಲ, ವೇದಾಂತ ದೇಶಕರ ಕಾವ್ಯ ಅದಾಗ್ಲೇ ಭಕ್ತಿಮಯ ದೃಷ್ಟಿಯನ್ನ ರಾಮನ ಲೀಲೆಗೆ ಸಂಬಂಧಪಟ್ಟಂತೆ ನೀಡಿತ್ತು ಮುಂಚೆನೆ. ಆದ್ರೆ ಇದು ವಿಶೇಷವಾಗಿ ಕಾಳಿದಾಸನ ಕಾವ್ಯ ಏನಿದೆ ಮೇಘದೂತ, ಅದಕ್ಕೆ ಭಕ್ತಿ ದೃಷ್ಟಿಯನ್ನ ಕೃಷ್ಣನ ಲೀಲೆಯ ಒಂದು ಭಾಗವಾಗಿ ಕೊಡ್ತದೆ. ಆಯ್ತಾ? ಸಮಯ ತಗೊಂಡಿದ್ದೀನಿ ಇವತ್ತು. ಬಹಳ ರೂಪ ಗೋಸ್ವಾಮಿ ಅವರ ಚರ್ಚೆಯನ್ನ, ಮಂಗಳವನ್ನ ಹಾಡ್ಬೇಕಾಗಿತ್ತು, ಅದರಿಂದ ಜಾಸ್ತಿ ಸಮಯ ತೆಗೆದುಕೊಂಡೆ. ಯಾರಿಗಾದ್ರೂ ಯಾವ್ದಾದ್ರು ಪ್ರಶ್ನೆ, ಟೀಕೆ, ಟಿಪ್ಪಣಿ ಏನಾದ್ರು ಇದೆಯಾ? ಇವತ್ತು ನಾವೇನ್ ಚರ್ಚೆ ಮಾಡಿದ್ವಿ ಅದ್ರ ಬಗ್ಗೆ ದಯವಿಟ್ಟು ನೀವು ಹಂಚ್ಕೋಬಹುದು ಅಥವಾ ಕೇಳ್ಬೋದು. ಹರೇ ಕೃಷ್ಣ ಪ್ರಭುಜಿ, ನೀವ್ ಹೇಳಿದ್ರಲ್ಲ ಇವಾಗ ನರಸಿಂಹಾವತಾರ, ರಾಮಾವತಾರ, ಕೃಷ್ಣಾವತಾರ ಮಾತ್ರನೇ ಬ್ರಹ್ಮನ ಆಯುಷ್ನಲ್ಲಿ ಒಂದೇ ಸಲ ಬರೋದು ಅಂತ ಹೇಳಿದ್ರಲ್ವಾ? ಬ್ರಹ್ಮನ ಆಯುಷ್ಸಲ್ಲ, ಬ್ರಹ್ಮನ ಒಂದು ದಿವಸದಲ್ಲಿ ಒಂದು ಬಾರಿ ಅಷ್ಟೇ. ಒಂದು ದಿವಸದಲ್ಲಿ ಒಂದು ಬಾರಿ ಕಲ್ಪ ಅಂತ ಹೇಳ್ತೀವಿ. ಅದೇ ಸೊ ಅದು ಕಲಿಯುಗ 432, ದೆನ್ ಡಬಲ್ ದಟ್ ತ್ರೇತಾಯುಗ, ಆಮೇಲೆ ತ್ರಿಬಲ್ ದಟ್ ದ್ವಾಪರ ಯುಗ, ಸೊ 4 times ಕೃತಯುಗ. ಸೊ ಆ ಒಂದು ಒನ್ ಡೇ ನಲ್ಲಿ ಒಂದು ದಿವಸ ಏನು ಅಂತ ಕೇಳ್ತಾ ಇದ್ದೀರಾ? ಇಲ್ಲ ನಾನ್ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಮಿಕ್ಕಿರೋ ಅವತಾರಗಳೆಲ್ಲ ಹಂಗಾದ್ರೆ ಯಾವಾಗ ಮ್ಯಾನಿಫೆಸ್ಟ್ ಆಯ್ತು? ಆಮೇಲೆ ಅದಕ್ಕೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ? ಮಿಕ್ಕ ಅವತಾರಗಳೆಲ್ಲ ಯಾವಾಗ ಬಂತು ಅನ್ನೋದ್ರ ಬಗ್ಗೆ ನಾವು ಲಘು ಭಾಗವತಾಮೃತ ಅಂತ ಹೇಳಿದ್ನಲ್ಲ, ರೂಪ ಗೋಸ್ವಾಮಿ ಅವರ ಗ್ರಂಥ. ನಾನು ಕೂಡ ಪೂರ್ತಿಯಾಗಿ ಓದಿಲ್ಲ, ಒಂದಷ್ಟು ಅಂಶಗಳನ್ನ ಮಾತ್ರ ಓದಿದ್ದೀನಿ. ಅಲ್ಲಿ ನಾವು ಮಾಹಿತಿಯನ್ನ ಪಡ್ಕೋತೀವಿ. ಯಾವ ಸಮಯದಲ್ಲಿ ಅಂತ ನೀವು ಇವಾಗ ನಾನು ಕೇಳಿದ್ರೆ ನನಗೆ ಗೊತ್ತಿಲ್ಲ, ಆದ್ರೆ ಅದರಲ್ಲ ಆ ಮಾಹಿತಿಯನ್ನ ರೂಪ ಗೋಸ್ವಾಮಿ ಅವರು ಕೊಡ್ತಾರೆ. ನಾನು ಹೇಳಿದ್ನಲ್ಲ, ಮೀನಾವತಾರ 14 ಬಾರಿ ಬರುತ್ತೆ ಒಂದು ದಿವಸದಲ್ಲಿ, ಒಂದು ಬ್ರಹ್ಮನ ದಿವಸದಲ್ಲಿ 14 ಬಾರಿ ಅವತಾರ ಆಗುತ್ತೆ ಅಂತ ಹೇಳ್ತಾರೆ. ಆಯ್ತಲ್ಲ? ಅದೇ ರೀತಿಯಲ್ಲಿ ಭಾಗವತದ 3ನೇ ಸ್ಕಂದದ ವ್ಯಾಖ್ಯಾನದಲ್ಲಿ ಕೂಡ ಬರುತ್ತೆ, 2 ಬಾರಿ ಬರುತ್ತೆ ಅಂತ, ಶ್ವೇತವರಾಹ, ನೀಲವರಾಹ. ಸೊ ಆ ರೀತಿಯಲ್ಲಿ ಅನೇಕ ಅವತಾರಗಳು ಬೇರೆ ಬೇರೆ ಸಮಯದಲ್ಲಿ ಬರುತ್ತೆ. ಆದ್ರೆ ಬ್ರಹ್ಮನ ಒಂದು ದಿವಸದಲ್ಲಿ ಬರುವಂತಹದ್ದು ಕೇವಲ ಒಂದು ದಿವಸದಲ್ಲಿ ಒಂದೇ ಒಂದು ಬಾರಿ ಬರುವಂತದ್ದು 3 ಅವತಾರಗಳು, ಕೃಷ್ಣ, ರಾಮಚಂದ್ರ ಮತ್ತೆ ನರಸಿಂಹ. ಅದರಿಂದ ಈ 3 ಅವತಾರಗಳು ಸರ್ವಶ್ರೇಷ್ಠ ಅಂತ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ. ಅದರಿಂದ ಅದರ ವಿರಳತೆಯಿಂದನೇ ಅದಕ್ಕೆ ಪ್ರಾಮುಖ್ಯತೆ ಜಾಸ್ತಿ. ಇತರ ಅವತಾರಗಳು ಪ್ರಮುಖ ಅಲ್ಲ ಅಂತ ಅಲ್ಲ, ಈ ಅವತಾರಗಳು ಅಪರೂಪ, ಆ ದೃಷ್ಟಿಯಿಂದ ಪ್ರಾಮುಖ್ಯತೆ ಜಾಸ್ತಿ ಅಷ್ಟೇನೆ. ಇತರ ಅವತಾರಗಳನ್ನ ನಾವು ಅಲ್ಲಗಳೆಬೇಕು ಅಥವಾ ಕಡೆಗಣಿಸ್ಬೇಕು ಅಂತ ಹೇಳ್ತಾ ಇಲ್ಲ. ಆದ್ರೆ ಇದರ ಅಪರೂಪ, ಇದರ ವಿರಳತೆ ಬಹಳ ಜಾಸ್ತಿ ಆಗಿರೋದ್ರಿಂದ ಈ 3 ಅವತಾರಗಳಿಗೆ ಒಂದು ಶ್ರೇಷ್ಠವಾದ ಸ್ಥಾನವನ್ನ ರೂಪ ಗೋಸ್ವಾಮಿ ಅವರು ಕೊಟ್ಟಿದ್ದಾರೆ. ಇತರ ಸಂಪ್ರದಾಯದಲ್ಲಿ ಕೊಡದೇ ಇರ್ಬೋದು, ಆದ್ರೆ ರೂಪ ಗೋಸ್ವಾಮಿ ಅವರು ಕೊಟ್ಟಿದ್ದಾರೆ ಅಷ್ಟೇ. ಧನ್ಯವಾದಗಳು. ಒಂದ್ ನಿಮಿಷ, ಮಿಸ್ಕಿನ್ ಬ್ರೋ ಏನು ಕೊಡ್ಬೇಕಾ? ಹರೇ ಕೃಷ್ಣ ಪ್ರಭುಜಿ, ಪ್ರಭುಜಿ, ಜೀವ್ ಗೋಸ್ವಾಮಿ ಅವರು ರೂಪ ಗೋಸ್ವಾಮಿ ಅವರ ಶಿಷ್ಯರು ಅಂತ ಹೇಳಿದ್ರಿ. ಇದಲ್ದೇನೆ ಇನ್ಯಾರು ಶಿಷ್ಯರು ಇಲ್ವಾ ರೂಪ ಗೋಸ್ವಾಮಿ ಅವರಿಗೆ, ಅಥವಾ ಇದ್ದಾರು? ಅನೇಕ ಶಿಷ್ಯರು ಇದ್ದಾರೆ ಅಂತ ನಾನು ಕೇಳಿದ್ದೀನಿ, ನಾನು ಓದಿಲ್ಲ, ಆದ್ರೆ ಕೇಳಿದ್ದೀನಿ ಪರಮ ಪೂಜ್ಯ ರಾಧಾನಾಥ ಸ್ವಾಮಿ ಮಹಾರಾಜರಿಂದ. ಆದ್ರೆ ನಮ್ಗೆ ಮಾಹಿತಿ ಸಿಗುವಂತದ್ದು ಕೇವಲ ಜೀವ ಗೋಸ್ವಾಮಿ ಅವ್ರ ಬಗ್ಗೆ ಮಾತ್ರ. ಆದ್ರೆ ಅನೇಕ ಶಿಷ್ಯಂದರು ಇದ್ದಿರಬೇಕು. ಮತ್ತೆ ಮತ್ತೊಬ್ರು ಯಾವ ಬಗ್ಗೆ ಮಾಹಿತಿ ಸಿಗತ್ತೆ ಅಂತ ಹೇಳಿದ್ರೆ, ನಾನು ಹೇಳದ್ನಲ್ಲ,
ಹರಿದಾಸ ಅಂತ ಒಬ್ರು ಪೂಜಾರಿ ಇದ್ರು ಎಲ್ಲಿ ರಾಧಾ ಗೋವಿಂದರ ದೇವಸ್ಥಾನದಲ್ಲಿ ಮೊದಲನೇ ಪೂಜಾರಿ ಅಂತ ಕಾಣುತ್ತೆ ನನ್ಗೆ ಸರಿಯಾಗಿ ನೆನಪಿದ್ರೆ. ಅವರು ಕೂಡ ರೂಪ ಗೋಸ್ವಾಮಿ ಅವರ ಪ್ರಧಾನ ಶಿಷ್ಯರು ಅಂತ ಚೈತನ್ಯ ಚರಿತಾಮೃತದಲ್ಲಿ ಬರುತ್ತೆ. ಸೊ ಈ ರೀತಿ ಒಂದಷ್ಟು ಶಿಷ್ಯರ ಬಗ್ಗೆ ಇದಿರ್ಬೇಕು ಮಾಹಿತಿ. ನಮ್ಗೆ ತಕ್ಷಣ ನೆನಪಿಗೆ ಬರ್ತಾ ಇಲ್ಲ, ಆದ್ರೆ ಹೆಚ್ಚಿನ ಮಾಹಿತಿ ನಮ್ಗೆ ಸಿಗೋದಿಲ್ಲ. ಆದ್ರೆ ಜೀವ ಗೋಸ್ವಾಮಿ ಅನ್ನೋರು ಅವ್ರದೇ ಅಷ್ಟೊಂದು ಕೊಡುಗೆ ಇರೋದ್ರಿಂದ ಅವರ ಬಗ್ಗೆ ಬಹಳ ಪ್ರಧಾನವಾದಂತ ಮಾಹಿತಿ ನಿಮ್ಗೆ ಸಿಗತ್ತೆ. ಹರಿಕೃಷ್ಣ ಪ್ರಭುಜಿ. ಆಯ್ತಾ, ಧನ್ಯವಾದಗಳು. ಹೇಳಿ ಮಾತಾಜಿ. ಪ್ರಭುಜಿ, ಒಂದು ಹೆಲ್ಪ್ ಆಗ್ಬೇಕಿತ್ತು. ಏನಂದ್ರೆ ಇವತ್ತು ವೃಂದಾವನದಲ್ಲಿ ಒಬ್ರು ರಮ್ಯಾ ಮಾತಾಜಿ ಅಂತ, ಅವರು ರಾಮೇಶ್ವರಿ ಮಾತಾಜಿ ಇನ್ಸ್ಟಿಟ್ಯೂಟ್ ನೇಮ್, ಅವ್ರು ಇವತ್ತು ದೇಹ ತ್ಯಾಗ ಮಾಡಿದ್ರು. ಸೊ ಅವ್ರಿಗೋಸ್ಕರ ಎಲ್ರು ಒಂದ್ಸಲ, ಅವ್ರು ತುಂಬಾ ಕ್ಲೋಸ್ ನಮ್ಗೆ. ಹರಿಕೃಷ್ಣ ಮಂತ್ರ ಹೇಳಿದ್ರೆ ಸಂತೋಷ ಆಗುತ್ತೆ. ನಮ್ಮ ದೇವಸ್ಥಾನದಲ್ಲಿ ಮುಂದೆ ತುಂಬಾ ಒಂದೇ ನಿಮಿಷ ನಮ್ಮ ICC ದೇವಸ್ಥಾನದಲ್ಲಿ ಬೆಂಗಳೂರಲ್ಲೇ ಇದ್ದಂತವ್ರು ಅದಾದ್ಮೇಲೆ ಹೆಬ್ರಿಗೆ ಶಿಫ್ಟ್ ಆಗಿದ್ರು ಅಂತ ಕೇಳ್ಪಟ್ಟೆ. ಅದಾದ್ಮೇಲೆ ವೃಂದಾವನಕ್ಕೆ ಹೋಗಿ VH ಸೇವೆ ಮಾಡ್ತಿದ್ರು. ಇವತ್ತು ನಿನ್ನೆ ರಾತ್ರಿ ಯಾವಾಗ್ಲೂ ದೇವತ್ಯಾಗ ಆಗಿದೆ. ಅದರಿಂದ ದಯವಿಟ್ಟು ಎಲ್ಲರೂ ಒಂದು ಬಾರಿ ನೀವು ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ ಒಂದ್ಸತಿ ದಯವಿಟ್ಟು. ಎಲ್ಲ ಅಂದ್ರೆ ತುಂಬಾ ಜೋರಾಗಿ ಎಲ್ಲ ಸೌಂಡ್ ಬರುತ್ತೆ. ಎಲ್ಲರೂ ಅನ್ಮ್ಯೂಟ್ ಅಲ್ಲ, ಮ್ಯೂಟ್ ಮಾಡ್ಕೊಡಿ ಎಲ್ಲರೂ. ನಿಮ್ಮ ಕಡೆಯಿಂದಲೇ ನಾನು ಹೇಳ್ತೀನಿ. ಎಲ್ಲರ ಜೊತೆಗೆ ಹರೇ ಕೃಷ್ಣ ಮಹಾಮಂತ್ರ ಹೇಳಿ ಮಾತಾಜಿಗೆ ನಾವು ಪ್ರಾರ್ಥನೆಯನ್ನ ಸಲ್ಲಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಧನ್ಯವಾದಗಳು. ಸುಲಾಖೆ ಪ್ರಭು ಅವ್ರು ಕೇಳಿ, ನೀವೇನೋ ಕೇಳ್ತಾ ಇದ್ದೀರಿ. ಪ್ರಭುಜಿ ಹರೇ ಕೃಷ್ಣ, ದಂಡೋತ್ ಪ್ರಣಾಮ್. ನೀವು ಏನ್ ಹೇಳ್ತಾ ಇದ್ರಿ ಪ್ರವಚನದಲ್ಲಿ, ಬ್ರಹ್ಮನ ಒಂದು ಕಲ್ಪದಲ್ಲಿ 14 ಬಾರಿ ಮತ್ಸ್ಯಾವತಾರ ಆಗ್ತದೆ ಅಂತ ಹೇಳಿದ್ರಿ ನೀವು. ನನ್ನ ಅಂಡರ್ಸ್ಟ್ಯಾಂಡಿಂಗ್ ಮತ್ಸ್ಯಾವತಾರ ಅಂದ್ರೆ ಪೂರ್ಣ ಇದಾಗತ್ತಾ ಅಂತ, ಪ್ರಳಯ ಆಗತ್ತಾ ಹೇಗೆ ಅಂತ ಅದು ಕೇಳ್ಬೇಕಿತ್ತು ಅಷ್ಟೇ. ಯಾಕಂದ್ರೆ ಮತ್ಸ್ಯಾವತಾರ ಆಗ್ಬೇಕು ಅಂದ್ರೆ ಪ್ರಳಯ ಆದಾಗ್ಲೇನೆ ಅದು ಮತ್ಸ್ಯಾವತಾರ ತಾಳೆ ಬಂದಿದ್ದಲ್ಲ ಕೃಷ್ಣ ಅಂತ. ಹಂಗೆ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಅದು ಸ್ವಲ್ಪ ಕ್ಲಿಯರ್ ಮಾಡಿ ಪ್ರಭು ಪ್ಲೀಸ್. ಹೌದು, ಇದು ಒಳ್ಳೆ ಪ್ರಶ್ನೆ. ಸಾಮಾನ್ಯವಾಗಿ ಹಾಗೆ ನಾವು ಕೇಳಿ ಬರ್ತೀವಿ. ಕೇವಲ ಮತ್ಸ್ಯಾವತಾರ ಮಾತ್ರ ಅಲ್ಲ, ಹಯಗ್ರೀವ ಅವತಾರ ಕೂಡ ಪ್ರಳಯದ ಸಮಯದಲ್ಲಿ ಯಾವಾಗ ಮಧು ಮತ್ತೆ ಕೈಟೋಬ ಈ ವೇದಗಳನ್ನ ಬಚ್ಚಿಟ್ಬಿಡ್ತಾರೆ ಯಾವಾಗ ಬರುತ್ತೆ ಅಂತ ನಾವು ಕೇಳ್ಪಡ್ತೀವಿ. ಅದರಿಂದ ಒಂದು ದಿವಸದಲ್ಲಿ 14 ಬಾರಿ ಬರೋದು ಹೇಗೆ ಸಾಧ್ಯ, ಅದ್ರ ಬಗ್ಗೆ ನಂಗೆ ನಿಖರವಾದ ಮಾಹಿತಿ ನನ್ನ ಹತ್ರ ಕೂಡ ಇಲ್ಲ. ಈ 14 ಬಾರಿ ಅಂತ ನಾನು ಅಧಿಕೃತವಾದಂತಹ ವೈಷ್ಣವರಿಂದಾನೇ ನಾನು ಕೇಳಿದ್ದೀನಿ. ಆದ್ರೆ ಅದು ಹೇಗೆ ಅನ್ನೋದನ್ನ ನಾನು ಸ್ವಲ್ಪ ಅದನ್ನ ವಿಚಾರ ಮಾಡ್ಬೇಕಾಗತ್ತೆ, ಆ ಗ್ರಂಥವನ್ನ ಓದ್ಬೇಕಾಗತ್ತೆ. ಅದರಿಂದ ಅದನ್ನ ಓದ್ಬಿಟ್ಟು ನಾನು ಆಮೇಲೆ ಹೇಳ್ತೀನಿ. ಇವಾಗ ತಕ್ಷಣಕ್ಕೆ ನನ್ನ ಹತ್ರ ಯಾವುದೇ ಉತ್ತರ ಇಲ್ಲ ಅದಕ್ಕೆ. ಮತ್ತೊಂದು ನಾವೇನು ತಿಳ್ಕೊಳ್ಬಹುದು ಅಂತ ಹೇಳಿದ್ರೆ, ನೋಡಿ, ಒಂದು ನೈಮಿತ್ತಿಕ ಪ್ರಳಯ, ಮತ್ತೊಂದು ಪ್ರಾಕೃತ ಪ್ರಳಯ ಅಂತ ಇದೆ. ಪ್ರಾಕೃತ ಪ್ರಳಯ ಅಂತ ಹೇಳಿದ್ರೇನು, ಬ್ರಹ್ಮನ 3 ವರ್ಷಗಳು ಮುಗಿದಾದ್ಮೇಲೆ ಯಾವ ಪ್ರಳಯ ಆಗತ್ತೆ ಅದಕ್ಕೆ ಅದಕ್ಕೆ ಪ್ರಾಕೃತ ಪ್ರಳಯ. ಮತ್ತೆ ಪ್ರತಿಯೊಂದು ದಿವಸ ಆದ್ಮೇಲೆ, ಅಂದ್ರೆ ಬ್ರಹ್ಮನ ರಾತ್ರಿಯ ಸಮಯದಲ್ಲಿ ಯಾವ ಪ್ರಳಯ ಆಗತ್ತೆ ಅದಕ್ಕೆ ನೈಮಿತ್ತಿಕ ಪ್ರಳಯ. ಅದರಿಂದ ಇವಾಗ 14 ಬಾರಿ ಅಂತ ಹೇಳಿದ್ರೆ 14 ಪ್ರಳಯ ಒಂದೇ ದಿವಸದಲ್ಲಿ ಬ್ರಹ್ಮನ ದಿವಸದಲ್ಲಿ ಆಗತ್ತಾ ಅಂತ ಕೇಳಿದ್ರೆ ಪ್ರಾಯಶಃ ಆಗದೆ ಇರ್ಬೋದು. ಅಥವಾ ಆ ನೈಮಿತ್ತಿಕ ಪ್ರಳಯ ಕೂಡ ಅನೇಕ ವಿಧದಲ್ಲಿ ಇರ್ಬೋದು, ಅದು ಕೂಡ ಇರ್ಬೋದು. ಅಂದ್ರೆ ಬ್ರಹ್ಮನ ಒಂದಷ್ಟು ಗಂಟೆಗಳಾದ್ಮೇಲೆ ಕೂಡ ಒಂದು ಪ್ರಳಯ ಆಗ್ತಾ ಇರ್ಬೋದು. ಅಥವಾ ಮೀನಾವತಾರ ಯಾವಾಗಲೂ ಪ್ರಳಯದ ಸಮಯದಲ್ಲೇ ಬರದೇ ಇರ್ಬೋದು. ಇದೆಲ್ಲ ಬೇರೆ ಬೇರೆ ಪಾಸಿಬಿಲಿಟೀಸ್ ಅಷ್ಟೇನೆ ಅಲ್ವಾ. ಇವಾಗ ನನ್ನ ಏನು ಮನಸ್ಸಿಗೆ ಬರ್ತಾ ಇದೆ ಅಷ್ಟೇನೆ ಹೇಳಿ. ಆದ್ರೆ ನಿಖರವಾಗಿ ಹೇಗೆ ಅನ್ನೋದನ್ನ ನಾನು ಒಂದ್ಸತಿ ಬೇರೆ ಆಶ್ರಮದಲ್ಲಿ ಅದನ್ನ ಓದಿ ಒಂದ್ಸತಿ. ಆಯ್ತಾ, ಧನ್ಯವಾದಗಳು. ಹರೇ ಕೃಷ್ಣ. ಬೇರೆ ಯಾರಿಗಾದ್ರೂ ಪ್ರಶ್ನೆ, ಟೀಕೆ, ಟಿಪ್ಪಣಿ ಇದೆಯಾ? ಧನ್ಯವಾದ. ಓಕೆ, ಸಮಯ ಆಗಿದೆ, ಅದರಿಂದ ಇಲ್ಲಿ ನಿಲ್ಸೋಣ. 8:37 ಆಗಿದೆ ಆಗ್ಲೇ. ಎಲ್ಲರಿಗೂ ಬಹಳ ಧನ್ಯವಾದಗಳು. ಮುಂದಿನ ಸೋಮವಾರ ಶ್ರೀಲ ಸನಾತನ ಗೋಸ್ವಾಮಿ ಅವರ ಚರಿತ್ರೆಯನ್ನ ಚರ್ಚೆ ಮಾಡೋದಕ್ಕೆ ನಾವು ಆರಂಭಿಸ್ತೀವಿ. ಎಲ್ಲರಿಗೆ ಬಹಳ ಧನ್ಯವಾದಗಳು. ಹರೇ ಕೃಷ್ಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ. ಗ್ರಂಥರಾಜ್ ಶ್ರೀ ಚೈತನ್ಯ ಚರಿತಾಮೃತ ಕಿ ಜೈ. ಶ್ರೀಲ ರೂಪ ಗೋಸ್ವಾಮಿ ಪಾದ, ಶ್ರೀಲ ಪ್ರಭುಪಾದ ಕಿ ಜೈ. ಜೈ. ಹರೇ ಕೃಷ್ಣ. ದಂಡವಾದ ಹರೇ ಪ್ರಣಾಮ. ಕೃಷ್ಣ ಪ್ರಭು. ಹರೇ ಕೃಷ್ಣ. ದಂಡೋತ್ ಪ್ರಣಾಮ.